ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಓಷ್ಠಾಪಿಧಾನಾನಕುಲಿ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಃ ಚಾರು ಮಾಂ ಇಹ ವಾದಯೇತ್. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಶ್ರೀಮನ್ಮಧ್ವ ಪ್ರದಿಶ ದೃಶನ್ನೋ ಜಯ ಜಯ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನೌಮಿ ನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧಿಂ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಶ್ರೀ ಗುರುಭ್ಯೋ ನಮಃ. ಯೈರಹಂ ಶುಕವ ಸಮ್ಯಕ್ ಶಿಖರಿತೋ ಸಂಧ್ಯಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ಸಧ್ಯಾನ ಮುನಿಸೇವಕಾನ್. ಹರಿ ಓಂ ಹರಿ ಓಂ ಹರಿ ಓಂ. ಕಳೆದ 2 ದಿನಗಳಲ್ಲಿ ಮಹಾಭಾರತದ ಹಿರಿಮೆ, ಅದರ ಮಹತ್ವವನ್ನು ತಿಳಿಲಿಕ್ಕೊಂದು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಅಜಂತೆಯಲ್ಲಿ ಒಂದು ಪದ್ಮಪಾಣಿಯ ಚಿತ್ರ ಇದೆ. 700-800 ವರ್ಷಗಳ ಹಿಂದೆ ಕಲಾಕಾರ ಆ ಚಿತ್ರವನ್ನು ಬಿಡಿಸಿದ್ದಾನೆ. ಅದು ಹೇಗಿದೆ ವೈಶಿಷ್ಟ್ಯ ಅಂದರೆ, ನಾವು ಆ ಚಿತ್ರವನ್ನು ನೋಡಲಿಕ್ಕೆ ಎಲ್ಲಿಯೇ ನಿಂತರೂ ಅದು ನಮ್ಮನ್ನೇ ನೋಡ್ತಾ ಇದೆ ಅಂತನ್ನುವ ಆಭಾಸ ಆಗುತ್ತೆ. ಎದುರಿಗೆ ನಿಂತು ಚಿತ್ರವನ್ನು ನೋಡುವವರಿಗೆ ನನ್ನನ್ನೇ ನೋಡ್ತಾ ಇದೆ ಆ ಚಿತ್ರ ಅಂತ ಅನಿಸ್ತದೆ. ಅದು ಪಕ್ಕದಲ್ಲಿ ನಿಂತವರಿಗೂ ಹಾಗೆ, ಈ ಪಕ್ಕದಲ್ಲಿ ನಿಂತವರಿಗೂ ಹಾಗೆ. ಇದು ಆ ಕಲೆಯ ವೈಶಿಷ್ಟ್ಯ. ಮಹಾಭಾರತ ಆಗಿದೆ. ನೀವು ಯಾರೊಬ್ಬ ಸಮಾಜ ನೀತಿ ಅದನ್ನೇ ನೋಡುವವನಿಗೆ ಹಾಗೆ ಕಾಣುತ್ತೆ. ಒಬ್ಬ ರಾಜನೀತಿಜ್ಞ ಮಹಾಭಾರತವನ್ನು ಕಂಡ್ರೆ ಅವನಿಗೆ ಹಾಗೆ ಕಾಣ್ತದೆ. ಒಬ್ಬ ತತ್ವಜ್ಞಾನಿ ಮಹಾಭಾರತವನ್ನು ಕಂಡ್ರೆ ಅವನಿಗೆ ಬೇಕಾಗುವ ತತ್ವಜ್ಞಾನಿಗಳೇ ಸಿಗುತ್ತದೆ. ನಮ್ಮ ದೃಷ್ಟಿಗನುಗುಣವಾಗಿ ವಿಚಾರಗಳು ಅಲ್ಲಿ ಹುಟ್ಟುತ್ತವೆ. ಪ್ರಾಯ ಇದಕ್ಕೊಂದು ದೃಷ್ಟಿ ಸೃಷ್ಟಿವಾದ ಅಂತ ಕರೀತಾರೆ. ನಮ್ಮ ದೃಷ್ಟಿ ಹೇಗೋ ಹಾಗೆ ಅಲ್ಲಿ ಸೃಷ್ಟಿ. ಇದು ಮಹಾಭಾರತದ ಅಪೂರ್ವತೆ, ಇದು ಮಹಾಭಾರತದ ವೈಶಿಷ್ಟ್ಯ. ನಾವು ಯಾರ್ಯಾರು ಯಾವ್ಯಾವ ದೃಷ್ಟಿಯಿಂದ ಕಾಣ್ತೇವೆ. ಕೇವಲ ಮಹಾಭಾರತವನ್ನೇ ವೈಜ್ಞಾನಿಕ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವವರಿಗೆ ಅದೇ ಸಿಗ್ತದೆ. ಅವತ್ತಿನ ವೈಜ್ಞಾನಿಕ ಪ್ರಗತಿಗಳು ಹೇಗೆ ತೇಜೋವಾರಿ ಮೃದಾಂ, ತೇಜಸ್ಸು ಅಂದರೆ ಫಿಸಿಕ್ಸು, ವಾರಿ ಕೆಮಿಸ್ಟ್ರಿ, ಮತ್ತೆ ತೇಜೋವಾರಿ ಮೃದಾಂ ಮಣ್ಣು. ಇದೇನು ಭೂಗರ್ಭ ಅಂತೀರಿ, ಖಗೋಳಶಾಸ್ತ್ರ ಅಂತೀರಿ, ಭೂಗೋಳಶಾಸ್ತ್ರ ಅಂತೀರಿ, ಅಗ್ರಿಕಲ್ಚರ್ ಅಂತೀರಿ, ಬಾಟ್ನಿ ಅಂತೀರಿ, ಇವೆಲ್ಲ ಪ್ರಾಯ ಅದಕ್ಕೆ ಸೇರಿದ್ದಿದ್ದು ಮಣ್ಣಿನಿಂದ. ಅಥವಾ ಇವು ಮೂರುದರ ವಿನಿಮಯದಿಂದ ಏನು ಸೃಷ್ಟಿಯಾಗುತ್ತೆ ಅದು ಬಾಟ್ನಿ. ತೇಜೋ ವಾರಿ ಮೃದಾಂ, ಮಣ್ಣು ನೀರು ಬೆಳಕಿನ ಕಲಸುವಿಕೆಯಿಂದ ಹುಟ್ಟುವ ಜಗತ್ತಿನ ಸೃಷ್ಟಿ ಅಂತ ಪ್ರಾಯ ಬಹಳ ಅತ್ಯದ್ಭುತದ. ಮಹಾಭಾರತ ಜೀವನದ ಎಲ್ಲ ಅಂಗಗಳನ್ನು ಸ್ಪರ್ಶ ಮಾಡಿದ್ದು. ಸಮಗ್ರ ಮಾನವರ ಭವಿಷ್ಯದ ಸಕಲ ವಿಚಾರಗಳನ್ನು ಕೂಡ ಸಂಕಲನ ಮಾಡಿದ್ದು ಇದು ಮಹಾಭಾರತ ಅನ್ನುವ ದೃಷ್ಟಿಯಿಂದಲೇ ನಾವು ನೋಡುವ ದೃಷ್ಟಿಗೆ ಅನುಗುಣವಾಗಿ ಆ ಚಿತ್ರ ನಮ್ಮನ್ನೇ ನೋಡುತ್ತದೆ ಅನ್ನುವ ಆಭಾಸದಂತೆ ನಮಗೆ ವಿವಿಧ ಮುಖವಾಗಿ ಈ ಮಹಾಭಾರತ ಕಾಣ್ತಾ ಇದೆ ಅಂತಂಬುದನ್ನು ನಾವು ನಿನ್ನೆ ದಿವಸ ಅದರನ್ನು ನೋಡುವ ಬಗೆ. ಅದು ಅರ್ಥಶಾಸ್ತ್ರ, ಅದು ಕಾಮಶಾಸ್ತ್ರ, ಅದು ಧರ್ಮಶಾಸ್ತ್ರ, ಅದು ಮೋಕ್ಷಶಾಸ್ತ್ರ. ಹೀಗಾಗಿ ಎಲ್ಲರಿಗೂ ಕೂಡ ಯಥೋ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸಹ ಧರ್ಮ. ಯಾವುದರಿಂದ ನಮ್ಮ ಅಭ್ಯುದಯ, ಲೌಕಿಕವಾದ ಉನ್ನತಿ, ನಮಗೊಂದು ಅಪವಾದ ಇದೆ ಭಾರತೀಯ ಸಂಸ್ಕೃತಿ ಅಥವಾ ಇದರ ದೃಷ್ಟಿಕೋನದ ಮೇಲೆ. ಇವರು ಕೇವಲ ಆಧ್ಯಾತ್ಮಿಕವಾದ ಪ್ರಗತಿಯನ್ನು ಮಾತ್ರ ನೀಡಿದರೆ ಹೊರತು ಮನುಷ್ಯನ ಜೀವನದ ಭೌತಿಕ ಪ್ರಗತಿಯನ್ನು ಕುರಿತು ಯಾವುದೇ ವಿಧದ ಉಪಾಯಗಳನ್ನಾಗಲಿ ಅನ್ವೇಷಣೆಯನ್ನಾಗಲಿ ಮಾಡಲಿಲ್ಲ ಅನ್ನುವಂಥ ಅಪವಾದ ಇದೆ. ಆದರೆ ಅದು ಸರಿಯಲ್ಲ, ಯಾವ ಕಾಲಕ್ಕೂ ಸರಿಯಲ್ಲ. ನಮ್ಮ ವೇದಗಳು ಆಧ್ಯಾತ್ಮಿಕ ಜೊತೆಗೆ ಭೌತಿಕವಾದಂಥದ್ದನ್ನು ಸಮಸಮವಾಗಿಯೇ ಬೆಳೆಸಿದಂಥ ಒಂದು ಸಂಸ್ಕೃತಿ ಅದು ನಮ್ಮದು. ಋಗ್ವೇದಕ್ಕೆ
ಉಪವೇದವಾಗಿ ನಾವು ಆಯುರ್ವೇದ ಅಂತ ಕರಿತೀವಿ. ಯಜುರ್ವೇದಕ್ಕೆ ಉಪವೇದವಾಗಿ ಬಂದಿರತಕ್ಕಂಥದ್ದು ಮತ್ತು ಧನುರ್ವೇದ, ವಾಸ್ತುವೇದ ಇತ್ಯಾದಿ ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಿಗೆ ಪ್ರತಿಯಾಗಿ ಅದರ ಜೊತೆಗೇನೆ ಅದರ ಉಪಶಾಖೆಯಾಗಿ ಈ ಆಯುರ್ವೇದ, ಧನುರ್ವೇದ, ವಾಸ್ತುವೇದ ಮೊದಲಾಗಿರ್ತಕ್ಕ ಇವೆಲ್ಲ ವಿಧದ ನಮ್ಮ ಪ್ರಗತಿ ಅಂತಿಕೊಂಡೇ ನಮ್ಮ ಸಂಸ್ಕೃತಿಯನ್ನು ನಾವು ಗುರುತಿಸುವಾಗ ಮಹಾಭಾರತ ಒಂದು ದೊಡ್ಡ ಆಕಾರ. ನಮ್ಮದೇನು ಪ್ರಗತಿ ಇತ್ತು ಅದನ್ನು ತೋರಿಸ್ಕೊಡ್ತದೆ. ಇದ್ರ ಬಗ್ಗೆ ನಾನು ಮೊದಲೇ ದಿವಸ ಹೇಳಿದ್ದೆ. ಮಹರ್ಷಿ ದಯಾನಂದರು ಒಳ್ಳೆ ಕೆಲಸ ಮಾಡಿಸಿದರು ತಮ್ಮ ಅನುಯಾಯಿಗಳ ಕಡೆಯಿಂದ. ಈ ವೇದದಲ್ಲಿ ಶಸ್ತ್ರಚಿಕಿತ್ಸಾ ಇದ್ರ ಮೇಲೇನೆ ಒಂದು 4-5 ಪುಸ್ತಕ ಬಂದಿವೆ. ಶಸ್ತ್ರಚಿಕಿತ್ಸಾ ಮುದು ಹೇಗಿತ್ತು, ಎಷ್ಟು ಪರಿಕರಗಳಿದ್ದು, ನಿಮಗೆ ಎಲ್ಲನೂ ಇಡೀ ಜೀವನದ ಅಂಗ ಅಂತೇನಿವೆ ಎಲ್ಲವೂ ಕೂಡ ಅಲ್ಲಿ ಪ್ರಸಿದ್ಧವಾಗಿವೆ. ಸಾಹಿತ್ಯ, ಸಂಗೀತ, ನೃತ್ಯ, ಕಲೆ, ನಮ್ಮಲ್ಲಿ ವಾದ್ಯಗಳೆಷ್ಟು, ಅವುಗಳ ಪ್ರಯೋಗ ಏನು, ಅವುಗಳ ಸಂದರ್ಭ ಏನು, ಇದೆಲ್ಲ ಉಲ್ಲೇಖ ಮಹಾಭಾರತದಲ್ಲಿದೆ. ಅಂದರೆ ನಮ್ಮ ಪ್ರಾಚೀನವಾದ ಇತಿಹಾಸ, ನಮ್ಮದೇ ಆದ ಭೌತಿಕವಾದ ಬೆಳವಣಿಗೆ, ನಮ್ಮ ವಿದ್ಯೆಯ ವಿವಿಧ ಕವಲುಗಳು ಅಥವಾ ವಿದ್ಯೆಯ ವಿವಿಧ ಮುಖಗಳು, ಇವುಗಳ ಪರಿಚಯವನ್ನೇನಾದರೂ ನಾವು ಕಾಣಬಹುದಾಗಿದ್ದರೆ ಅದನ್ನು ಮಹಾಭಾರತದಲ್ಲಿ ನಾವು ಕಾಣಬಹುದು. ಇಡೀ ಜಗತ್ತಿನ ತತ್ವಜ್ಞಾನವೂ ಇದೆ, ವಿಜ್ಞಾನವೂ ಇದೆ, ಸಾಹಿತ್ಯವೂ ಇದೆ, ವೇದಾಂತವೂ ಇದೆ. ಇಂಥ ಒಂದು ಅತ್ಯದ್ಭುತವಾದ ವಿಶ್ವಕೋಶ ಅಂತ ಅನಿಸಿಕೊಂಡ ಮೇರು ಕೃತಿ ಇದು ಸಾಕ್ಷಾತ್ ಶ್ರೀಮನ್ ಮಹಾಭಾರತ ಅಂತ 2 ದಿನಗಳ ಸ್ವಲ್ಪ ವಿಚಾರದ ಬೆಳವಣಿಗೆಯಲ್ಲಿ ನಾವು ಇಂಥ ಅನೇಕ ಮುಖಗಳನ್ನು ಕಾಣಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ವಿ. ಅದರಂತೆ ಮಹಾಭಾರತ ಏನಿದೆ ಅದರೊಳಗೆ, ಗೋಕಾಕರು ಒಂದು ಮಾತು ಹೇಳಿದರು, ಸಮರಸವೇ ಜೀವನ ಅಂತ. ಗೊತ್ತಿದೆ, ಅವ್ರ ಕಾದಂಬರಿ ಹೆಸರೇ ಇಟ್ಟಿದ್ರು. ನವರಸಗಳ ಸಮರಸ ಇದು ನಿಜವಾಗಿರ್ತಕ್ಕ ಜೀವನ. ಇದನ್ನು ಮಹಾಭಾರತ ಹೇಳ್ತದೆ. ನವರಸಗಳ ಸಮರಸ ಇದು ಏನಿದೆ ಮಹಾಭಾರತದಲ್ಲಿ ಅಂದರೆ, ನಾನು ಮೊನ್ನೆ ಒಂದು ಪ್ರತಿಜ್ಞೆ ಹೇಳಿದ್ದೆ. ಯಸ್ಮಿನ್ ದಶಾರ್ಥ ಸರ್ವತ್ರ. ಮಹಾಭಾರತ 10 ರೀತಿಯಿಂದ ಮುಖವನ್ನು ತೆರೆದುಕೊಳ್ಳುತ್ತದೆ, 10 ರೀತಿಯಾಗಿ ಅರ್ಥಗಳನ್ನು ಬಿಚ್ಚುತ್ತದೆ. ಇದು ಮಹಾಭಾರತದ ಅಪೂರ್ವತೆ. ಒಂದು ಧ್ವನಿಗೆ ಎಷ್ಟು ಅರ್ಥಗಳಿವೆ ಎಂಬುದನ್ನೆಲ್ಲ ಗುರುತಿಸಬೇಕು. ಎಲ್ಲರಿಗೂ ಗುರುತಿಸಲಿಕ್ಕಾಗೋದಿಲ್ಲ. ಆದರೆ ಒಂದು ಧ್ವನಿಗೆ ಅದರ ಹಿನ್ನೆಲೆಯಲ್ಲಿರ್ತಕ್ಕ ಎಲ್ಲ ಅರ್ಥಗಳನ್ನು ಗುರುತಿಸಿದರೆ ಕನಿಷ್ಠವಾಗಿ ತ್ರಯೋರ್ಥ ಸರ್ವವೇದೇಶು, ವೇದಕ್ಕೆ ಕನಿಷ್ಠ 3 ಬಗೆಯ ಅರ್ಥಗಳು ಅದರ ಮುಖ ತೆರೀತಾವೆ. ನಮಗದರ ಪರಿಚಯ ಇರಲಿಲ್ಲ ಅಂದರೆ ವೇದ ಏನೋ ಅನಿಸುತ್ತೆ. ಗ್ರಿಫಿತ್ತು, ವಿಲ್ಸನ್ನು, ಮ್ಯಾಕ್ಸ್ ಮಿಲ್ಲರಿಗೆಲ್ಲ ವೇದದ ಬಗ್ಗೆ ಏನು ಅನಿಸಿತ್ತೋ ನಮಗೂ ಅಷ್ಟೇ ಅನಿಸುತ್ತೆ. ನಿಮಗೆ ಸುಮ್ಮನೆ ಒಂದು ಸುರ್ಚಿ ಮೊನ್ನೆ ಅಂದಿದ್ದೆ, ದಿನ ಯಾರು ಅಗ್ನಿ ಪ್ರಾರ್ಥನಾ ಮಾಡ್ತಾರೆ ಅವರು ಅಂತಕ್ಕಂಥ ಒಂದು ಮಂತ್ರ, ಚತ್ವಾರಿ ಶೃಂಗಾಹ, 4 ಕೋಡುಗಳು, ತ್ರಯೋಸ್ಯ ಪಾದಾಹ, 3 ಸ್ಥಾನಗಳು ಕಾಲುಗಳು, 2 ಶೀರ್ಷೆ 2 ತಲೆಗಳು, 7 ಹಸ್ತಾಸೋ ಅಸ್ಯ 7 ಕೈಗಳು, ತ್ರಿಧಾ ಬದ್ಧ 3 ಕಡೆಗೆ ಅದನ್ನು ಕಟ್ಟಿದ್ದಾರೆ, ಋಷಭವ ಅದೊಂದು ಎತ್ತು, ರೋರವೀತಿ ಅದು ಧ್ವನಿ ಮಾಡ್ತಾ ಇದೆ, ಅಹೋ ದೇವೋ ಮರ್ತ್ಯಾನ್ ಆವಿವೇಶ ಅಂತಂತ ಇದೆ ಅಂತ. ಇದು ಲಿಟರರಿ ಮೀನಿಂಗ್ನಿಂದ ಆ ಋಗ್ವೇದದ ಮಂತ್ರದಿಂದ ಆಗ್ತಕ್ಕ ಅರ್ಥ. ಇದನ್ನು ನಾವು ಅಗ್ನಿಯ ಸ್ತೋತ್ರ ಅಂತೂ ಮಾಡ್ತೀವಿ. ಇದನ್ನು ಗ್ರಿಫಿತ್ತು, ವಿಲ್ಸನ್ನು ಬರೆದರು. ಒಬ್ಬ ಋಷಿ ಮೋಡಗಳನ್ನು ನೋಡುತ್ತಾ ಕುಳಿತಿದ್ದ, ಆಕಾಶದ ಕಡೆಗೆ ಮುಖ ಮಾಡಿಕೊಂಡು. ಮೋಡ ಬಂದಿತು, ಅದು ಕ್ಷಣ ಕ್ಷಣಕ್ಕೆ ಮೋಡ ತಾಳಿದ ವಿವಿಧ ರೂಪಗಳನ್ನು ಚತ್ವಾರಿ ಶೃಂಗಾಹ, ಒಮ್ಮೆಲೆ 4 ಕೋಡುಗಳು ಮೂಡಿದಂತೆ ಕಾಣಿಸಿತು, ಚತ್ವಾರಿ ಶೃಂಗಾಹ ಅಂತಂದ್ಬಿಟ್ಟ. 3 ಕಾಲುಗಳಂತೆ ಕಂಡಿತು, ತ್ರಯೋಸ್ಯ ಪಾದಾಹ ಅಂದ ಅಂತ. ಇಂತಹ ಮೋಡಿನ ಗೀತೆ ಇದು ಇವ್ರದು ವೇದ ಅಂತ ಬರೆದ್ಬಿಟ್ಟ. ನಮ್ಮವರಿಗೂ ಹಾಗೆ ಅನಿಸ್ಬಿಡ್ತು ಪಾಪ, ಇಂಥದ್ದೇ ಇದು. ನಾವೇನೋ ಅದನ್ನು ವೇದ 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 ಅದೊಂದು ದೊಡ್ಡ ತತ್ವಜ್ಞಾನದ ಖಣಿ, ಅದೊಂದು ಬಂಗಾರದ ಗಣಿ ಅಂತ ನಾವು ಅನ್ಕೋತ ಕೂತೀವಿ. ದೊಡ್ಡ ಗಣಿಗಾರಿಕೆ, ಅದು ಎಲ್ಲಿದೆ ಗಣಿಗಾರಿಕೆಯೊಳಗೆ ಇಂಥ ಅವ್ಯವಸ್ಥಿತ ಮಾತುಗಳು ಅಂತ ಅಲ್ಲ. ಇದು ಯಾಕೆ ವೇದ ನಮ್ಮಲ್ಲಿ ಒಂದು ದೃಷ್ಟಿಕೋನ ಇದೆ. ಏನು ಮಾತಾಡಬೇಕು ನೇರವಾಗಿ ಮಾತಾಡಬಾರ್ದು,
ಅದು ಯಾವುದೋ ಒಂದು ವೃತ್ತಪತ್ರದಲ್ಲಿ ಹೇಳಿದಂತೆ ಮಾತಾಡಬಾರ್ದು. ಸ್ವಲ್ಪ ತಲೆಗೆ ಅವಕಾಶ ಕೊಡಬೇಕು ಅವ್ರಿಗೆ ವಿಚಾರ ಮಾಡಲಿಕ್ಕೆ. ಅದು ಹೇಳುವ ಕ್ರಮ, ಹೇಳುವ ಧಾಟಿ, ಹೇಳುವ ವೈಶಿಷ್ಟ್ಯ. ಅದಕ್ಕೇನೆ ವೇದ ಹೇಳುತ್ತೆ, ಪರೋಕ್ಷ ಪ್ರಿಯಾಹಿ ವೈ ದೇವಾ ಪ್ರತ್ಯಕ್ಷ ದ್ವಿಟ. ಅವರು ಪರೋಕ್ಷ ಪ್ರಿಯರು, ಇಂಡೈರೆಕ್ಟ್ ಆಗಿ ಹೇಳೋದ್ರೊಳಗೆ ಅವ್ರಿಗೆ ಆನಂದ ಇದೆ. ಪ್ರತ್ಯಕ್ಷ ದ್ವಿಟ, ಡೈರೆಕ್ಟ್ ಆಗಿ ಹೇಳಬಾರ್ದು, ಅದನ್ನು ಅವ್ರು ದ್ವೇಷಿಸ್ತಾರೆ, ಸರಿಯಲ್ಲ ಅದು. ಹಾಗೆಲ್ಲ ಡೈರೆಕ್ಟ್ ಹೇಳಬಾರ್ದು, ಅದರ ವ್ಯಾಲ್ಯೂ, ಅದರ ಕಿಮ್ಮತ್ತು ಕಡಿಮೆ ಆಗುತ್ತೆ. ಸ್ವಲ್ಪ ಆದರೂ ಅವರಿಗೆ ಅವಕಾಶವನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅದರೊಳಗೆ ಅಂತ ತಿಳ್ಕೊಂಡೇ ವೇದ ಅದಕ್ಕೆ ಮುಂಡಿಗೆ ಅಂತ ಕನ್ನಡದಾಗ ಕರಿತೀವಿ. ಇದು ವೇದದ ಚತ್ವಾರಿ ಶೃಂಗ ಭಾಳ ಇದೆ. ಇಡೀ ವೇದದ ಮಂತ್ರಗಳು ಹೀಗೇವೆ. ಯಾಕೆ ಹೇಳಿಕ್ಕೆ ಬಂದೆ ಅಂದರೆ, ಮಹಾಭಾರತವನ್ನು ತಿಳಿಯುವ ಬಗೆ, ಅದರ ವಿಸ್ತಾರದ ಬಗ್ಗೆ ಒಂದು ಪೀಠಿಕೆ ಹಾಕ್ತಾ ಇದ್ದೀನಿ ಅಷ್ಟೇ. ಇರಲಿಲ್ಲ ಅಂದರೆ ಮಹಾಭಾರತದ ಕಿಮ್ಮತ್ತು, ಏನೋ ಒಂದು ಅಡುಗಲಜ್ಜೆ ಕಥೆ, ಏನೋ ಒಂದು ಹಳೆದು ಹೋದ ಅಣ್ಣತಮ್ಮಂದರು ಹಣಕ್ಕಾಗಿ ಸಂಪತ್ತಿಗಾಗಿ ಹೋರಾಡಿದ ಒಂದು ಪ್ರಾಚೀನವಾದ ಕಥೆ, ಇದನ್ನು ಕೇಳಿದ್ರೆ ತಲೆ ಏನು ಪುಣ್ಯ ಬರುತ್ತೆ ಇದರೊಳಗೆ ಅಂತ ಯಾರು ಅಂತಾರೆ. ಹಾಗೆಲ್ಲ ಅಲ್ಲ. ಮಹಾಭಾರತ ನೋಡುವ ದೃಷ್ಟಿ ಗೊತ್ತಿದ್ದರೆ ಅದಕ್ಕೆ ನಾವು ಬರೀ ಅದು ಕಥೆ ಅಂತ ಪರ್ಯೋಸಂದ ಆಗೋದಿಲ್ಲ. ಕಥೆಯ ಅಂತರಾರ್ಥ, ಕಥೆಯ ಸಾಂಗತ್ಯ, ಕಥೆಯೊಳಗಿರ್ತಕ್ಕಂಥ ಸ್ವಾರಸ್ಯವನ್ನು ಪ್ರಾಯ ನಾವು ಅನುಭವಿಸಲಿಕ್ಕೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ, ಅಷ್ಟು ದೃಷ್ಟಿಯಿಂದ ಅನುಭವಿಸಲಿಕ್ಕೆ ಬೇಕಾಗುವಷ್ಟು ವಿಸ್ತಾರ ಮಾಡಲಿಕ್ಕೆ ನನ್ನ ಕಡೆಯಿಂದ ಆಗದಿದ್ರು, ಆದರೆ ಅದನ್ನು ನೋಡುವ ದೃಷ್ಟಿಯನ್ನಾದರೂ ನಾವು ತಿಳ್ಕೊಂಬೋಣ ಅಂತನ್ನೋ ದೃಷ್ಟಿಯಿಂದ ನಮ್ಮ ದೊಡ್ಡದಾದ ಸಂಪತ್ತು, ಅದರ ಕಿಮ್ಮತ್ತೇನಿದೆ ಅಂತ ಸ್ವಲ್ಪ ತಿಳಿಸ್ಲಿಕ್ಕೆ ಅಷ್ಟೇನೆ ನಾನೊಂದು ಪಡೋ ಪ್ರಯತ್ನ. ಹಾಗೆ ಅದಕ್ಕೆ ವೇದ ಹೇಳ್ತು, ಇದು ಭಗವಂತನ ಸ್ತೋತ್ರ ಚತ್ವಾರಿ ಶೃಂಗ. ಸುಮ್ಮನೆ ಅಷ್ಟಕ್ಕೆ ಬಿಟ್ಟು ಹೋಗೋದಿಲ್ಲ, ಒಂಚೂರು ಹೇಳಿ ಮುಗಿಸ್ಬಿಟ್ಟು ಹೋಗ್ತೀನಿ, ಇಲ್ಲ ಅದು ಉಳಿತದೆ. ದೇವರಿಗೆ ಏನಂತ ಸ್ತೋತ್ರ ಮಾಡ್ತೀವಿ? ಜಗತ್ತಿನ ಅನ್ಯ ದೇವತೆಗಳಿಗೆ 1, 4, 8, 10, 20 ಮಂತ್ರಗಳು ಅವರನ್ನು ಹೊಗಳ್ತಾ ಇದ್ದರೆ, ಹೇಳ್ತಾ ಇದ್ದರೆ, ಭಗವಂತ ನಿನಗೆ 4 ಕೋಡುಗಳು ಮೂಡಿವೆ. ಯಾರಿಗೂ ಇರದೇ ಇದ್ದ ಒಂದು ವೈಶಿಷ್ಟ್ಯ ಒಬ್ಬ ವ್ಯಕ್ತಿಯಲ್ಲಿ ತೋರ್ತಾ ಇದ್ದರೆ ಅದಕ್ಕೆ ಕೋಡು ಮೂಡಿದೆ ಅಂತ ಕರಿತೀವಿ. ಹಾಗೆ ನಮ್ಮ ದೇವರಿಗೆ 4 ಕೋಡುಗಳು ಮೂಡಿವೆ. ಏನು ಅಂದರೆ, ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಇದು ಗೀತೆಯ ಕೃಷ್ಣ. 4 ವೇದಗಳಿಂದ ನಾನೇ ಪ್ರತಿಪಾದ್ಯ. 4 ವೇದಗಳಿಂದ. ಇದೇ ದೇವರಿಗೆ ಮೂಡಿರತಕ್ಕಂಥ 4 ಕೋಡುಗಳು ಅಂತ ಒಂದರ್ಥ. ಇನ್ನು ವೇದಗಳು, ಇತಿಹಾಸ, ಪುರಾಣ ಮತ್ತು ಸೂತ್ರ ಪ್ರಪಂಚ ಅಂತ 4 ಜಗತ್ತಿನೊಳಗೆ. ವಾಂಗ್ಮಯನೇ 4, ಇಡೀ ವೇದ ಪ್ರಪಂಚ ಅಪೌರುಷೇಯ. ಆಮೇಲೆ ಪುರಾಣ ಪ್ರಪಂಚ 18, ಇತಿಹಾಸ ಪ್ರಪಂಚ 3, ಪಂಚರಾತ್ರ, ರಾಮಾಯಣ, ಮಹಾಭಾರತ. ಸೂತ್ರ ಪ್ರಪಂಚ ಬ್ರಹ್ಮಸೂತ್ರಗಳು, ಇವೇ 4 ವಾಂಗ್ಮಯ. ಈ ಚತ್ವಾರಿ ಶೃಂಗ 4 ಭಗವಂತನನ್ನು ಹೇಳ್ತಾ ಇವೆ, ಪರಮಾತ್ಮನನ್ನು ಹೇಳ್ತಾ ಇವೆ. ಅದನ್ನು ಅವ್ನು 4 ಕೋಡು ಮೂಡಿವೆ. ಇಷ್ಟೆಲ್ಲ ವಾಂಗ್ಮಯದಿಂದ ತಾನು ಪ್ರತಿಪಾದಿತ ಅಂತ. ಇದನ್ನು ವ್ಯಾಕರಣ ಇನ್ನೂ 4 ರೀತಿಯಿಂದ ಹೇಳ್ತದೆ. ಅದನ್ನು ಆ 4 ಪರಮಾತ್ಮ ಪ್ರತಿಪಾದ್ಯ. ಅದಕ್ಕೆ ಚತ್ವಾರಿ ಶೃಂಗ. ತ್ರಯೋಸ್ಯ ಪಾದ. ಅವನು ನಮ್ಮೆಲ್ಲರೊಳಗೂ ಇರ್ತಾನೆ. ದೇವರು ಯಾವಾಗಲೂ ನಮ್ಮೊಳಗಿರ್ತಾನೆ, ನಮ್ಮ ಕಣ್ಣಿನಲ್ಲಿರ್ತಾನೆ. ಇದಕ್ಕೆ ವಿಶ್ವ ಅಂತಾರೆ. ಇದು ಮಾಂಡುಕ್ಯೋಪನಿಷತ್ತಿನ ಕಥೆ, ನೀವೆಲ್ಲ ಕೇಳಿದ್ದೀರಿ ಇಲ್ಲೆಲ್ಲ. ಇದು ವಿಶ್ವ, ತೈಜಸ, ಪ್ರಾಜ್ಞ, ತ್ರಯೋಸ್ಯ ಪಾದ, 3 ಪದ ಸ್ಥಾನ. ಇಲ್ಲಿ ಜಾಗೃತ ಅವಸ್ಥೆ, ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಲ್ಲಿ ವಿಶ್ವನಾಮಕನಾಗಿರ್ತಾನೆ. ಅವನಿಂದಲೇ ಶುರುವಾಗೋದು ವಿಶ್ವಂ ವಿಷ್ಣು ವಟಟ್ಕಾರು. ಈಗ ನೀವು ಕೇಳಿದಿರಿ, ಅದೇ ವಿಶ್ವ ಅಂತ ಪರಮಾತ್ಮನಿದ್ದಾನೆ. ಮಾಂಡುಕ್ಯೋಪನಿಷತ್ ಹೇಳ್ತಾ ಇದೆ ಇದು. ಅದರಲ್ಲಿ ಇವನು ವಿಶ್ವ. ಇಲ್ಲಿ ಸ್ವಪ್ನಾವಸ್ಥೆಯನ್ನು ತೋರಿಸಲಿಕ್ಕೆ ತೈಜಸ, ಇಲ್ಲಿ ನಿದ್ರಾ ಅವಸ್ಥೆಯನ್ನು ಕೊಡಲಿಕ್ಕೆ 3 ಅವಸ್ಥೆ ನಮಗೆ. 2 ನಿತ್ಯ, 1 ಮಾತ್ರ ಯಾವಾಗಾರೆ ಬೀಳ್ತದೆ ಅಷ್ಟೇ, ಸ್ವಪ್ನ. ನಮ್ಮ ಕೈಯಲ್ಲಿ ಇಲ್ಲ ಅದು. ಇವ 3 ಅವಸ್ಥೆಗಳೇ ಒಂದು ನಿಯಾಮಕ. ಅದಕ್ಕೆ ತ್ರಯೋಸ್ಯ ಪಾದಾಹ, 3 ಅವನ ಸ್ಥಾನಗಳು. ಶ್ರುತುದ್ದೀಪಾನಂತಾಸನ, ವೈಕುಂಠ, ಅವೇನಿವೆ ಅವು 3 ಇರ್ಕೊಳ್ತು, ಅವು ಇವೆ. ಇಲ್ಲಿ ನಮ್ಮಲ್ಲಿನೇ 3 ಇವೆ: ಕಣ್ಣು, ಕಂಠ, ಹೃದಯ. ಇದು ಉಪನಿಷತ್ತಿನ ಸಿದ್ಧಾಂತ. ತ್ರಯೋಸ್ಯ ಪಾದಾಹ. ದ್ವೇ ಶೀರ್ಷೆ. ದೇವರು ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಅವನ ಅಪರಾಧ ಮಾಡಿದವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಅಷ್ಟೇ ನಿಷ್ಠುರನಾಗ್ತಾನೆ. ಆದರೆ ಒಳ್ಳೆಯ ರೀತಿಯಿಂದ ಇದ್ದವರನ್ನ ಕುರಿತು ಅಷ್ಟೇ ಮೃದುವಾಗಿ, ಪಾಂಡವರ ಮನೆಯೊಳಗೆ ಕೃಷ್ಣ ಎಲೆಯನ್ನು ಬಳದ, ಕಸವನ್ನು ತೊಳೆದ, ಅಥವಾ ಆಕಳುಗಳಿಗೂ ಹುಲ್ಲುಗಳಿಗೂ ತಿನ್ನಿಸಿದ ಕುದುರೆಗಳಿಗೂ ಪರಮಾತ್ಮ ಇಷ್ಟು ಸರಳವಾಗ್ತಾನೆ, ಅಷ್ಟು ಕಠೋರನೂ ಆಗ್ತಾನೆ ಪರಮಾತ್ಮ. 2 ಇದೆ ಅವನಿಗೆ. ದ್ವೇ ಶೀರ್ಷೆ ಎಂಬುದು ದ್ವೇ ಶೀರ್ಷೆ. ಸಪ್ತ ಹಸ್ತಾಸೋ ಅಸ್ಯ. ನಾವು ದೇವರನ್ನು ಮುಟ್ಟಲಿಕ್ಕಾಗಲಿ, ದೇವರು ನಮ್ಮನ್ನು ಮುಟ್ಟಲಿಕ್ಕಾಗಲಿ ಪಂಚ ಜ್ಞಾನೇಂದ್ರಿಯಗಳು, ಬುದ್ಧಿ ಮತ್ತು ಮನಸ್ಸು ಅಂತೇನಿವೆ, ಇವು 7 ಹಸ್ತಗಳು. ಸಪ್ತ ಹಸ್ತಾಸೋಸ್ಯ ತ್ರಿಧಾ ಬದ್ಧ. ದೇವರನ್ನು 3 ರೀತಿ ಕಟ್ಟಬಹುದು ನಾವು, ನೀವು ಎಲ್ಲರೂ ಕೂಡ. ಅವೇ ಕಟ್ಟುವ ಉಪಾಯಗಳನ್ನು 6 ಅಧ್ಯಾಯದಿಂದ ಕೃಷ್ಣ ಹೇಳಿದ. ಒಂದು ಮನಸ್ಸಿನಿಂದ ಕಟ್ಟ್ರಿ, ಅದು ಭಕ್ತಿಯೋಗ. ಒಂದು ಬುದ್ಧಿಯಿಂದ ಜ್ಞಾನದಿಂದ ಕಟ್ಟ್ರಿ, ಅದು ಜ್ಞಾನಯೋಗ. ಒಂದು ನಿಮ್ಮ ಕರ್ತವ್ಯ ಕರ್ಮಗಳಿಂದ ಕಟ್ಟ್ರಿ, ಅದು ಕರ್ಮಯೋಗ.
ಇದು ತ್ರಿಧಾಬದ್ಧ. ನಮ್ಮ ದೇವ್ರನ್ನ ನೀವೆಲ್ಲರೂ 3 ರೀತಿಯಾಗಿ ಕಟ್ಲಿಕ್ಕೆ ಬರ್ತದೆ. ಒಂದೇ ಇದ್ರೆ 2 ಕಡಿಮೆ ಬೀಳ್ತದೆ, ತಾನೇ? 3 ಇದ್ರೆ ಗೆಲುವು. ಅದಕ್ಕೆ ನಾವು 2 ಕಡಿಮೆ ಬೀಳ್ತದೆ, ಇವು 2 ಅಂತ. ಅದಕ್ಕೆ ತದಪಿದ್ವಂಗುಲಂ ನ್ಯೂನಂ ಅಂತ ಕೃಷ್ಣನ ಕಥೆಯೊಳಗಿನ ಸಾಂಕೇತಿಕತೆ. ಹಾಗೆ ಭಗವಂತ ಅದಕ್ಕೆ ಇದು ತ್ರಯೋಸ್ಯ ತ್ರಿಧಾಬದ್ಧ ಋಷಭ. ಭಗವಂತ ಜ್ಞಾನಿ, ರೋರವೀತಿ ಧ್ವನಿ ಮಾಡ್ತಾ ಇದ್ದಾನೆ. ಓಹೋ ದೇವೋ ಇದು ಒಂದು ಮುಖ, ಇನ್ನೂ ಬೇಕಾಟ್ ಮುಖ ಇದೆ, ಅದನ್ನೆಲ್ಲ ಈಗ ಹೇಳ್ಕೊತ್ ಕೊಡೋದಿಲ್ಲ. ಅಂತೂ ಏನು ಹೇಳಿಕ್ ಬಂದೆ ಅಂದರೆ, ವೇದಕ್ಕೆ ಮೇಲ್ನೋಟದ ಅರ್ಥ ಒಂದು ಬೇರೆ, ಒಳನೋಟದ ಅರ್ಥ ಒಂದು ಬೇರೆ. ಹೀಗೆ ವೇದಕ್ಕೆ ಅನೇಕ ವಿಧದ, ಅನೇಕ ಮುಖದ ಅರ್ಥಗಳು ವೇದಗಳಿಗೆ ಉಂಟು. ಅದಕ್ಕೆ ತ್ರಯೋರ್ಥ ಸರ್ವ ವೇದೇಶು. ನಾವು ನೀವು ಅಂತಕ್ಕಂಥ ವಿಷ್ಣು ಸಹಸ್ರನಾಮ ನೀವೇನಿಷ್ಟೋ ತನಕ ಕೇಳಿದ್ರಿ, ಇದೆಲ್ಲದರ ಸಾರ ಒಂದು ರಾಮನಾಮ. ಇದನ್ನು ನೀವು ಕೇಳಿರಲ್ಲ. ಏನು ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಅವರಾನನೆ. ಆ ರಾಮ ಶಬ್ದೊಳಗೆ ಇದ್ರದ್ದೆಲ್ಲ ಅರ್ಥ ಬರ್ಬೇಕಾದ್ರೆ ಅದೆಷ್ಟು ಅರ್ಥಪೂರ್ಣವಾಗಿರ್ಬೇಕು ಆ ರಾಮ ಶಬ್ದ. ಒಂದು ಮುಖ ಇರಲಿ. ಇನ್ನು ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದ ಕನಿಷ್ಠವಾಗಿ 100 ಅರ್ಥಗಳನ್ನು ಅದು ತೆರೆದುಕೊಳ್ಳುತ್ತದೆ. ಒಂದೊಂದು ಶಬ್ದ ಅದಕ್ಕೆ ಒಂದೊಂದು 100 ಅರ್ಥ ಇದೆ ಒಂದೊಂದು ವಿಷ್ಣು ಸಹಸ್ರನಾಮಕ್ಕೆ. ಹಾಗೆ ಮಹಾಭಾರತದ ಧ್ವನಿಗಳಿಗೆ, ಶಬ್ದಗಳಿಗೆ ಯಾವಾಗಲೂ ಧ್ವನಿ ವರ್ಣ ಆಗುತ್ತೆ, ವರ್ಣ ಶಬ್ದವಾಗ್ತದೆ, ಶಬ್ದ ಅದು ಸೇರಿದಾಗ, ಅನೇಕ ಸೇರಿದಾಗ ವಾಕ್ಯ ಅಂತಾಗತ್ತೆ, ಅನೇಕ ವಾಕ್ಯಗಳು ಸೇರಿದಾಗ ಅದೊಂದು ಪ್ರಬಂಧ ಅಂತಾಗತ್ತೆ. ಧ್ವನಿ ಪ್ರಪಂಚ ವ್ಯಾಪಕವಾದದ್ದು. ಧ್ವನಿ 3 ಬಗೆಯಾಗಿ ಹುಟ್ಟುವುದು. ಚೇತನರಿಂದಲೇ ಹೊರಡತಕ್ಕ ಧ್ವನಿ. ಈಗ ನಾನು ಮಾತಾಡ್ತಾ ಇದ್ದೇನೆ, ಇದು ಚೇತನರಿಂದ ಹೊರಡತಕ್ಕ ಧ್ವನಿ. 4 ಬಗೆಯಾದದ್ದು: ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ. ಇದು 4 ರೀತಿಯಾಗಿ ನನ್ನಿಂದ ಹುಟ್ಟುತ್ತದೆ ಧ್ವನಿ. ಅದರದೆಲ್ಲ ಮತ್ತೆ ಡಿಟೇಲ್ ಇದೆ, ಸಾಕಿಷ್ಟೇ. ಅದಕ್ಕೆ ಇದು ಚೇತನರಿಂದ ಹೊರಡುವ ಧ್ವನಿ. ಜಡದಿಂದ ಹೊರಡುವ ಧ್ವನಿಯನ್ನು ಕೇಳಬೇಕಾದರೆ ಭೋರ್ಗರೆಯುವ ಸಮುದ್ರದ ಬಳಿಯಲ್ಲಿ ಹೋಗಿ ಕುಳಿತುಕೊಳ್ಳಬೇಕು. ರಾತ್ರಿ ಹೊತ್ತಿನೊಳಗೆ ಆ ತೆರೆಗಳಿಂದಲೇ ಒಂದು ಧ್ವನಿ ಬರ್ತಾ ಇರ್ತದೆ. ಹರಿಯುವ ನದಿಗಳ ಸಮೀಪದಲ್ಲಿ ಕುಳಿತಾಗ ನೀರವವಾದ ವಾತಾವರಣದಲ್ಲಿ ಆ ಜಡದಿಂದಲೇ ಒಂದು ಧ್ವನಿ ಹೊರಡ್ತಾ ಇರ್ತದೆ. ಅದು ಜಡದಿಂದ ಹೊರಡುವ ಧ್ವನಿ. ಚೇತನ ಜಡದಿಂದ ಧ್ವನಿ ಹೊರಡಿಸ್ತಾನೆ, ಅದು ಸಂಯುಕ್ತ ಧ್ವನಿ. ವೀಣೆ, ತಬಲ, ಮೃದಂಗ, ಪೇಟಿ, ಕೊಳಲು ಇವೆಲ್ಲ ವಿವಿಧ ವಾದ್ಯಗಳು ಜಡ. ಆ ಜಡಗಳಿಂದ ಧ್ವನಿಯನ್ನು ಹೊರಡಿಸ್ತಾನೆ ಚೇತನ. ಇದು ಇಬ್ಬರು ಕುಡಿದ ಧ್ವನಿ. ಇವು ಧ್ವನಿ ಪ್ರಪಂಚ. ಈ ಧ್ವನಿ ಶಬ್ದ ಆಗತ್ತೆ, ವರ್ಣ ಆಗತ್ತೆ. ಅದು 51 ವರ್ಣಗಳು. ಅ ಟು ಕ್ಷ, ಅ ಟು ಕ್ಷ 51. ಅ ಟು ಕ್ಷ. ಅದಕ್ಕೆ ಅಕ್ಷ. ಈ ಅಕ್ಷಗಳಲ್ಲಿ ರಮತೆ, ಪರಮಾತ್ಮ ಇರುತ್ತಾನೆ ಒಂದು ರೂಪದಿಂದ. ಅಕ್ಷರಗಳು ಭಗವಂತನ ರೂಪ. ಇದು ನಮ್ಮ ದೃಷ್ಟಿ, ನಮ್ಮ ಭಾರತೀಯರ ದೃಷ್ಟಿ. ಅದು ಕೂಡ ಒಂದು ಪರಮಾತ್ಮನ ಪ್ರತಿಮೆ. ಅದಕ್ಕೆ ಅಕ್ಷೇಶು ರಮತೆ ಇತಿ ಅಕ್ಷರ. ಅ ಟು ಕ್ಷ. ಅದಕ್ಕೆ ಅಕ್ಷರಾಭ್ಯಾಸ ಅಂತೀವಿ. ಅಕ್ಷರ ಅಂತ ಯಾಕೆ ಬಂತು ಅಂದರೆ ಅದಿಂದ ಕ್ಷ ತನಕ ಅವು ಶಾರ್ಟ್ ಫಾರ್ಮ್. ಅದು ಅ ಮೊದಲನೇ ಅಕ್ಷರ, ಕ್ಷ ಕೊನೆ ಅಕ್ಷರ, 2 ಕೂಡಿದರೆ ಅಕ್ಷರ ಅಂತ 51 ಅಂತ ಸಂಖ್ಯಾ. ಆ ಈ ಇತ್ಯಾದಿಗಳು 16 ಸ್ವರಗಳು, 25 ವ್ಯಂಜನಗಳು, 9 ಮುಂದಿನ ಅಕ್ಷರಗಳು ಸೇರಿದಾಗ 51 ಅಂತೇನಿದೆ ಅದು ಸಂಯುಕ್ತ ಅಕ್ಷರ. ಕೊನೆ ಕ್ಷ ಎಂಬುದು ಅದಕ್ಕೇನೆ ಅದು ಸಂಯುಕ್ತ. ನರಸಿಂಹದೇವರು ಅದಕ್ಕೆ ನಿಯಾಮಕ ಅಂತ ಒಂದು ನಾವು ನರಸಿಂಹನ ರೂಪ ಅಂತದು. ಕ್ಷ ಎಂಬುದು ನರಸಿಂಹನ ರೂಪ ಅಂತ ಕಾಣ್ತೀವಿ ನಾವು ವೇದಾಂತ ಪ್ರಪಂಚದೊಳಗೆ. ಇಲ್ಲೊಂದು ಲಿಂಗ್ವಿಸ್ಟಿಕ್ನೊಳಗೆ ಇದು ಅಕ್ಷರ ಅಂತಂಬುದು ಅಂತ. ಅದಕ್ಕೆ ಇದು ವರ್ಣ. ಈ ವರ್ಣಗಳು ಶಬ್ದ ಆಗತ್ತೆ. ಪತಂಜಲಿ ನಿಜವಾಗಿಯೂ ಭಾರತೀಯ ಸಂಪತ್ತು ಬಹಳ ದೊಡ್ಡದದ. ಎಲ್ಲ ಕ್ಷೇತ್ರದೊಳಗಿನ ಸಂಪತ್ತು ಬಹಳ ದೊಡ್ಡದದ. ಎಲ್ಲ ಕ್ಷೇತ್ರದೊಳಗಿನ ಸಂಪತ್ತು ಅಷ್ಟೇ ದೊಡ್ಡದದು. ಒಂದು ಲ್ಯಾಂಗ್ವೇಜ್ ಬಗ್ಗೆ ಎಷ್ಟು ಡೀಪ್ ಆಗಿ ವಿಚಾರ ಮಾಡಿದ್ದಾರೆ ನಮ್ಮ ಪತಂಜಲಿ. 2000 ವರ್ಷಗಳಿಗಿಂತ ಮೊದಲೇ ಅಂತಾನೆ ಶಬ್ದ ಅಂದ್ರೆ ಯಾವುದಕ್ಕೆ ಗುರುತಿಸಬೇಕು ಅಂದರೆ ಪ್ರತೀತ ಪದಾರ್ಥಕೋ ಧ್ವನಿ ಶಬ್ದ. ಪ್ರತೀತ ಪದಾರ್ಥಕೋ ಧ್ವನಿ ಶಬ್ದ. ಯಾವ ಧ್ವನಿ ನಿಮ್ಮ ಕಿವಿಯ ಮೇಲೆ ಬಿದ್ದಾಕ್ಷಣಕ್ಕೆ ನಿಮ್ಮ ಕಣ್ಣೆದುರಿಗೆ ಒಂದು ಪದಾರ್ಥದ ಉಪಸ್ಥಿತಿ ಆಗುತ್ತದೆಯೋ ಅದನ್ನು ಶಬ್ದವೆಂದು ಕರೆಯಬೇಕು. ಯಾವ ಧ್ವನಿ ನಮ್ಮ ಕಿವಿಯ ಮೇಲೆ ಬಿದ್ದಾಕ್ಷಣಕ್ಕೆ ಆ ಧ್ವನಿಗೆ ಸಂಬಂಧಪಟ್ಟ, ಧ್ವನಿಯಿಂದ ಸಾಂಕೇತಿಕವಾದ, ಧ್ವನಿಗೆ ಆ ಶಬ್ದ ಅರ್ಥಕ್ಕೂ ನಿತ್ಯ ಸಂಬಂಧವುಳ್ಳ ಆ ವಸ್ತು ನಮ್ಮ ಕಣ್ಣೆದುರಿಗೆ ಉಪಸ್ಥಿತವಾಗುತ್ತದೆ. ಯಾರಾದ್ರಿಗೂ ಬರ್ತದೆ ಆ ಧ್ವನಿ ಕಿವಿಗೆ ಬಿದ್ದ ಕ್ಷಣಕ್ಕೆ. ಇದಕ್ಕೆ ಶಬ್ದ ಅಂತ ಕರಿಬೇಕು. ಏನೂ ಉಪಸ್ಥಿತ ಆಗಲಿಲ್ಲ, ಅದು ಮಾತ್ರ ಧ್ವನಿ. ಏನ ಉಚ್ಚರಿತೇನ ಸಾಸ್ನ ಲಾಂಗೂಲ ಕಕುದ
ಖುರ ವಿಷಾಣಾದೀನಾಂ ಸಂಪ್ರತ್ಯಯೋ ಭವತಿ ಸಹ ಶಬ್ದ. ಪತಂಜಲಿ ಹೇಳ್ತಾನೆ, ಕೌ ಅಲ್ಲ ಗೌ, ಗೌ ಅಂತ ಇಷ್ಟು ಧ್ವನಿ ಬಿತ್ತು. ಕಣ್ಣೆದುರಿ ತಕ್ಷಣ ಒಂದು ಆಕಳ, ಒಂದು ಬಾಲ, ಒಂದು ಏಣಿ, ಒಂದೆಲ್ಲ ಒಂದು ಆಕಾರ, ಇಷ್ಟೆಲ್ಲ ಆಕಾರಗಳಿಂದ ಏವಂಗುಣ ವಿಶೇಷಣ ವಿಶಿಷ್ಟವಾದ ಒಂದು ಪ್ರಾಣಿ ಕಣ್ಣೆದುರಿ ಉಪಸ್ಥಿತ ಆಗುತ್ತೆ. ಯಾವಾಗ ಕೌ ಅಥವಾ ಗೌ ಅಂದ ಕ್ಷಣಕ್ಕೆ ಅದಕ್ಕೆ ಅದನ್ನು ಶಬ್ದ ಅಂತ ಕನ್ಸಿಡರ್ ಮಾಡಬೇಕು. ಏನು ಕೇಳಿದ್ರು ಏನು ಉಪಸ್ಥಿತಿನೇ ಆಗಲಿಲ್ಲ ಅಂದರೆ ಅದು ಧ್ವನಿ. ಈ ಧ್ವನಿಗೆ ಅರ್ಥ ಉಂಟು. ಭಾರತೀಯರು ವರ್ಣಕ್ಕೆ ಮಾತ್ರ ಅರ್ಥ ಗುರುತಿಸಲಿಲ್ಲ, ಶಬ್ದಗಳಿಗೆ ಮಾತ್ರ ಅರ್ಥ ಗುರುತಿಸಲಿಲ್ಲ, ಧ್ವನಿಗಳಿಗೂ ಒಂದೊಂದು ಅರ್ಥ ಉಂಟು. ಧ್ವನಿಗಳಿಗೂ ಒಂದು ಅರ್ಥ ಉಂಟು. ಅದಕ್ಕೆ ನಾವು ಸಂಗೀತದಲ್ಲಿ 1000 ಬಗೆಯ ಧ್ವನಿಗಳು, 1000 ರಾಗಗಳು, ಧ್ವನಿಗೂ ಒಂದು ಸಂಕೇತ, ಧ್ವನಿಗೂ ಒಂದು ಅರ್ಥ ವೈಭವ, ಧ್ವನಿಗೂ ಒಂದು ಅರ್ಥ ಪ್ರಕಾಶಕತ್ವ ಉಂಟು. ಇದನ್ನು ಗುರುತಿಸಿದವರು ನಮ್ಮ ವೇದ ಪ್ರಪಂಚ. ಆದ್ದರಿಂದ ಮಹಾಭಾರತದ ಒಂದೊಂದು ಧ್ವನಿಗೂ, ಒಂದೊಂದು ಶಬ್ದಕ್ಕೂ, ಒಂದೊಂದು ಅಕ್ಷರಕ್ಕೂ, ಒಂದೊಂದು ಘಟನೆಗೂ, ಒಂದೊಂದು ಪಾತ್ರಕ್ಕೂ, ಒಂದೊಂದು ವ್ಯಕ್ತಿಗೂ 10 ವಿಧವಾಗಿ ಅರ್ಥಗಳನ್ನು ಗುರುತಿಸುವ ಹಿನ್ನೆಲೆ ಇದನ್ನು ನಾವು ಮಹಾಭಾರತಕ್ಕೆ ಕಂಡವರು. ಅದಕ್ಕೆ ಯಸ್ಮಿನ್ ದಶಾರ್ಥ ಸರ್ವತ್ರ ಅಂತ. ಅವು ನಮ್ಮ ಜೀವನದ ಪ್ರಪಂಚದಲ್ಲಿ ಗುಣ ಅಂತ ಅನಿಸ್ಕೋತಾವೆ, ಅವು ದೈವಿ ಪ್ರಪಂಚದಲ್ಲಿ ದೇವತೆಗಳು ಅಂತ ಅನಿಸ್ಕೋತಾರೆ, ಅವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅವರೇ ಶಕ್ತಿಗಳು ಅಂತ ಅನಿಸ್ಕೋತಾರೆ, ಅವರು ಇತಿಹಾಸ ಪ್ರಪಂಚದಲ್ಲಿ ಪಾತ್ರರು ಅಂತ ಅನಿಸ್ಕೋತಾರೆ. ಅವರಂತೆ ನಮ್ಮ ಮನಸ್ಸಿನ ಮನೋವೈಜ್ಞಾನಿಕ ಪ್ರಪಂಚದಲ್ಲಿ ಗುಣ ದೋಷಗಳು, ವಿವಿಧ ಭಾವನೆಗಳಿಗೆ ಅದೇ ಮಹಾಭಾರತದ ವ್ಯಕ್ತಿಗಳು, ಘಟನೆಗಳು ಸಂಕೇತ ಅಂತ ಅನಿಸಿಕೊಳ್ತಾರೆ. ಹೀಗೆ ಮಹಾಭಾರತವನ್ನು ಅದರ ಅಲ್ಲಿರ್ತಕ್ಕ ಪ್ರತಿಯೊಂದು ಧ್ವನಿ, ವರ್ಣ, ಶಬ್ದಗಳಿಗೆ ಇರ್ತಕ್ಕ ಎಲ್ಲ ಅರ್ಥಗಳನ್ನು ಗುರುತಿಸಿದಾಗ ಇದು ಅರ್ಥವನ್ನು ಗುರುತಿಸುವ ಕ್ರಮದಿಂದ ಮಹಾಭಾರತಕ್ಕೆ 10 ಅರ್ಥ. ಆದರೆ ಅದರ ಆಶಯಗಳನ್ನು ಗುರುತಿಸುವುದು ಇನ್ನೂ 100 ಬಗೆಯಾದದ್ದು. ನೀವು ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಅದರೊಳಗೆ ವಿವಿಧವಾದ ಅರ್ಥಗಳು ಮತ್ತು ಬಿಚ್ಚುಕೋತಾವೆ. ಆ ಹಿನ್ನೆಲೆಯೊಳಗೆ ವಿವಿಧ ಆಶಯಗಳನ್ನು ಹೊತ್ಕೊಂಡಿರ್ತಕ್ಕಂಥ ಗ್ರಂಥ ಇದು ಮಹಾಭಾರತ. ಇಂಥ ಮಹಾಭಾರತ ಅಂತ ಮಹಾಭಾರತ 5 ಅಕ್ಷರಗಳ ಒಂದು 2 ಶಬ್ದಗಳ ಸಂಯೋಜಿತವಾದ ಒಂದು ಶಬ್ದ, ಅದು ಮಹಾಭಾರತ. ಮಹತ್ವ ಉಂಟು, ಭಾರತತ್ವ ಉಂಟು. ಭಾರತ ಅಂದ್ರೆ ಏನು? ಒಂದು 2 ಅರ್ಥ ತಿಳಿಯೋಣ. ಭಾರ ತರತಿ ಇತಿ ಭಾರತ. ಭಾರ ಸಂಸಾರದ ಭಾರ, ಜೀವನದ ಭಾರ, ಅಜ್ಞಾನದ ಭಾರ, ಮತ್ತೆ ಎಲ್ಲ ವಿಧದ ಹೇವಿ ಅಂತ ಯಾವ್ಯಾವ್ದು ಅನಿಸ್ತಾ ಇವೆ ಜೀವನದೊಳಗೆ ಅವೆಲ್ಲವನ್ನೂ ಅಂಥ ಭಾರಗಳನ್ನು ತರಣೆ ಕಡಿಮೆ ಮಾಡುವುದು ಯಾವುದು? ಅದು ಭಾರತ. ದೇಶಕ್ಕೆ ಯಾವುದು ಭಾರ ಆಗ್ಯದ ಅದನ್ನು ಕಡಿಮೆ ಮಾಡ್ತದೆ, ನಾಗರಿಕರಿಗೆ ಯಾವುದು ಭಾರ ಆಗ್ಯದ ಅದನ್ನು ಕಡಿಮೆ ಮಾಡ್ತದೆ, ವೈಯಕ್ತಿಕ ಜೀವನದೊಳಗೆ ಏನೇನು ಭಾರ ಅಂತ ಅನಿಸಿವೆ ಅದನ್ನು ತರಣೆ ತರತಿ. ಭಾರ ತರತಿ ಇತಿ ಭಾರತ ಅಂತ ಕರೀತಾರೆ. ಒಂದು ಭಾರತ ಅಂತ ಬಿಡಿಸಬಹುದು ಅದನ್ನು. ಭಾರ ತರತಿ ಇತಿ ಭಾರತ ಅಂತ ಹೇಗಾಯ್ತು? ವಿವಿಧ ಅರ್ಥ. ಭಾ ರಥ, ರಥ ಅಂದ್ರೆ ತೊಡಗು ಅಂತ ಅರ್ಥ. ಅದರೊಳಗೆ ಇದಕ್ಕೂ ಭಾ ಭಾ ಎಂಬುದಕ್ಕೆ 21 ಭಾ ದೀಪ್ತವು, ಭಾ ಪ್ರಕಾಶನೆ, ಭಾ 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 ಅಂತ ಆಚಾರ್ಯರು ನಮ್ಮ ಯಮಕ ಭಾರತದಲ್ಲಿ ಹೇಳಿದಂತೆ ಭಾ ಎಂಬುವ ಒಂದು ಶಬ್ದಕ್ಕೆ 21 ಅರ್ಥ ಇದೆ. ಭಾ ದೀಪ್ತವು, ಭಾ ಪ್ರಕಾಶನೆ, ಭಾ ಜ್ಞಾನೆ. ಭಾ ಒಂದು ಶುದ್ಧವಾದ ಬೆಳಕು, ಭಾ ಶುದ್ಧವಾದ ಜ್ಞಾನದೊಳಗೆ ನಿಮ್ಮನ್ನೆಲ್ಲರನ್ನೂ ತೊಡಗಿಸುವುದು ಯಾವುದು? ಭಾ ವಿಶಿಷ್ಟವಾದ ತಿಳುವಳಿಕೆಯಲ್ಲಿ ನಿಮ್ಮನ್ನು ತೊಡಗಿಸುವುದು ಯಾವುದೋ ಅದಕ್ಕೆ ಭಾ. ಜ್ಞಾನದಲ್ಲಿ ರಥ ನಮ್ಮನ್ನು ರಥರನ್ನಾಗಿ ತೊಡಗಿಸುತ್ತದೆ. ಆದ್ದರಿಂದ ಅದಕ್ಕೆ ಭಾರತತ್ವಾತ್ ಭಾರತ. ಭಾರ ತರತಿ ಇತಿ ಭಾರತ. ಮಹತ್ವಾದ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಯತೆ. ಅದರೊಳಗೆ 5 ಅಕ್ಷರದ 2 ಶಬ್ದಗಳ ಅರ್ಥವನ್ನೇ ತಿಳ್ಕೊಂಡ್ರೆ ನಮ್ಗೆ ಬೇಕಾದಷ್ಟು ಪುಣ್ಯ ಬರುತ್ತೆ ಅಂತ ಅದನ್ನು ಶ್ರದ್ಧಾ ದೃಷ್ಟಿಯಿಂದ ಹೇಳ್ಯಾರ. ಯಾಕೆಂದ್ರೆ ಏನಿದೆ, ನಮ್ಮಲ್ಲಿ 2 ದೃಷ್ಟಿಕೋನಗಳು. ಒಂದು, ಮನಸ್ಸಿಗೆ ಬೇಕಾಗುವುದು ಶ್ರದ್ಧಾ, ಬುದ್ಧಿಗೆ ಬೇಕಾಗುವುದು ವಿಚಾರಗಳು. ಅದು ಬುದ್ಧಿಗೆ ಹಿಡಿಸಿತು, ಮನಸ್ಸಿಗೆ ಹಿಡಿಸಲಿಲ್ಲ ಅಂದರೆ ಆ ಕೃತಿಯ ಬಗ್ಗೆ ಗೌರವ ಕಡಿಮೆ ಆಗುತ್ತೆ. ಬರೇ ಮನಸ್ಸಿಗೆ ಹಿಡಿಸಿಬಿಡ್ತೀವಿ ಅಂದರೆ, ಅದು ಬುದ್ಧಿಗೆ ಹಿಡಿಸಲಿಲ್ಲ ಅಂದರೆ
ಅದರ ಮೇಲೆ ಅಪನಂಬಿಕೆ ಶುರುವಾಗ್ತದೆ, ಅವಿಶ್ವಾಸ ಬರ್ತದೆ. ಹಂಗಾಗಬಾರ್ದು. ಅದು ಬುದ್ಧಿಗೂ ಹಿಡಿಸಬೇಕು, ಮನಸ್ಸಿಗೂ ಸಮ್ಮತವಾಗಬೇಕು. ಎರಡಕ್ಕೂ ಆದರೆ ಅದು ನಿಜವಾದ ಸಾಧನದ ಪರಿಪಕ್ವತೆ. ಇಲ್ಲಾಂದ್ರೆ ಮನುಷ್ಯ ಬಹಳ ಬುದ್ಧಿಜೀವಿಗಳು ಒಮ್ಮೊಮ್ಮೆ ಶುಷ್ಕ ಹೃದಯದ ನಾಸ್ತಿಕರಾಗುವ ಸಂದರ್ಭ ಹೆಚ್ಚು. ಏನೇ ಬಹಳ ಹೃದಯವಂತಿಕೆ, ಪ್ರೀತಿ, ಸ್ನೇಹ, ವಾತ್ಸಲ್ಯದ ಮೋಹದಲ್ಲಿದ್ದ ವ್ಯಕ್ತಿಗಳು ಒಮ್ಮೊಮ್ಮೆ ಮೂಢನಂಬಿಕೆಗೆ ಬಲಿಯಾಗುವ ಸಂದರ್ಭನೂ ಹೆಚ್ಚು. ಮನಃಪ್ರಧಾನರಾದ ವ್ಯಕ್ತಿಗಳು ನಂಬಿಕೆಗಳಿಗೆ ಬಲಿಯಾಗ್ತಾರೆ. ಬುದ್ಧಿಪ್ರಧಾನರಾದ ವ್ಯಕ್ತಿಗಳು ಒಮ್ಮೊಮ್ಮೆ ಶುಷ್ಕತೆಗೆ ಬಲಿಯಾಗ್ತಾರೆ. ಹೃದಯದೊಳಗೆ ಯಾವ ಭಾವನೆಗಳು ಹುಟ್ಟುವುದೇ ಇಲ್ಲ. ಹಾಗಾಗಬಾರ್ದು. ಅಂತೆ ಭಾಗವತ ಸ್ವಲ್ಪ ಬೈತದೆ ನಮಗೆ. ಏನು ಅಂದರೆ, ಮತ್ತೆ ಪಿಬತ ಅದನ್ನು ಭಾಗವತಂ ರಸಂ ಆಲಯಂ ಅಂದಾಗ ಮುಹುರಹೋ ರಸಿಕಾ ಭಾವುಕಾ. ರಸಿಕರು ಆಗಬೇಕು, ಭಾವುಕರು ಆಗಬೇಕು. ಅದರೊಳಗಿನ ವಿಚಾರಗಳನ್ನು ಗ್ರಹಣ ಮಾಡುವ ರಸಿಕತಾ ಬೇಕು, ಮತ್ತೆ ಭಾವುಕತಾ ಬೇಕು. ಎರಡೂ ಬೇಕು ನಮಗೆ. ಅಂದರೆ ಪ್ರೀತಿಯಿಂದ ಶ್ರದ್ಧೆಯಿಂದನೂ ಕೇಳಬೇಕು, ವೈಚಾರಿಕ ಪ್ರಜ್ಞೆಯನ್ನು ಪಡೆಯುವ ಹಿನ್ನೆಲೆಯಿಂದನೂ ಅದನ್ನು ಕೇಳಬೇಕು. ಎರಡು ದೃಷ್ಟಿಗಳು ಬೇಕು. ಅದಕ್ಕೆ ಬುದ್ಧಿಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ನಮ್ಮ ಬಗ್ಗೆ ಅದರ ಬಗ್ಗೆ ಗೌರವ ಮುಟ್ಟುವುದಿಲ್ಲ. ಮನಸ್ಸಿಗೆ ಅದರ ಬಗ್ಗೆ ಪ್ರೀತಿ ಹುಟ್ಟಲಿಲ್ಲ, ನಾವು ಅದನ್ನು ಎಂದೂ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮನಸ್ಸಿಗೂ ಹಿಡಿಸ್ಬೇಕು, ಅದು ಬುದ್ಧಿಗೂ ಹಿಡಿಸಬೇಕು. ಎರಡಕ್ಕೂ ತೃಪ್ತಿಯನ್ನು ತರಬೇಕದು. ಆ ದೃಷ್ಟಿಯಿಂದ ಶ್ರೀಮದ್ ಮಹಾಭಾರತವನ್ನೇ ನಾವು ಭಾವುಕತೆಯ ದೃಷ್ಟಿಯಿಂದ, ಅದು ಬೌದ್ಧಿಕತೆಯ ದೃಷ್ಟಿಯಿಂದ, ಎರಡೂ ದೃಷ್ಟಿಯಿಂದ ಇಡೀ ಜೀವನದೊಳಗೆ ಏನಾಗಿದೆ ಅಂದರೆ, ಜನರಿಗೆ ಕೆಲವರಿಗೆ ಭಾವುಕತೆ ಹೆಚ್ಚಾಗಿದೆ, ಎಮೋಷ್ನಲ್ ಆಗ್ಯಾರ. ಗುಡಿ ಗುಂಡಾರ ತಿರುಗಾಡ್ತಾ ಧರ್ಮ ಶ್ರದ್ಧಾ ನಂಬಿಕೆಯ ಮೂಲಕ ಉಳಿದದು. ಅದರ ವೈಚಾರಿಕತೆಯ ಮಟ್ಟದಲ್ಲಿ ಬಹಳ ಕಡಿಮೆ ಇದೆ. ಕೆಲವು ಬಾರ್ನ್ ಇರ್ತೀವಿ, ಕೆಲವು ಕನ್ವಿನ್ಸ್ಡ್ ಇರ್ತೀವಿ. ನಾವು ಧರ್ಮದ ವಿಷಯದೊಳಗೆ ಬಾರ್ನೇ ಹೆಚ್ಚು. ನಾವು ಏನು ಹುಟ್ಟೀವಿ ಅದರಿಂದ ನಂಬಬೇಕು ಅಂತ ಅಷ್ಟು ಮಾತ್ರ ತಲೆ ಉಂಟೆ ಹೊರತು ತಿಳ್ಕೊಂಡು ನಂಬಬೇಕು ಅನ್ನುವಂಥ ಪ್ರಜ್ಞೆ ಸ್ವಲ್ಪ ಕಡಿಮೆ. ಆದರೆ ಮಹಾಭಾರತ ನಮಗೆ ಎರಡೂ ಕಲಿಸ್ತದೆ. ಅದಕ್ಕೆ ತಿಳಿಯುವುದು ಒಂದು ಕೆಲಸ, ತಿಳಿದಂತೆ ನಡೆಯುವುದು ಇನ್ನೊಂದು ಕೆಲಸ. ಎರಡೂ ಕೂಡಿದರೆ ಅದು ನಮ್ಮ ಜೀವನದ ಒಂದು ದಾರಿ. ಇದು ಮಹಾಭಾರತ ಕೊಡ್ತದೆ, ಇದು ವೇದ ಕೊಟ್ಟದ್ದು, ಇದು ಮಹಾಭಾರತ ಕೊಡ್ತದೆ. ಇಡೀ ಮಹಾಭಾರತವನ್ನು ಒಂದೇ ಸೂತ್ರದೊಳಗೆ ಪೋಣಿಸಬಹುದು ಅಂತಿದ್ರೆ, ಥಿಯರಿ ಪ್ರಾಕ್ಟಿಕಲ್ನೊಳಗೆ ತರುವಾಗ ಬರುವ ಸಮಸ್ಯೆಗಳ ಚಿತ್ರಣ ಇದು ಮಹಾಭಾರತ. ಜ್ಞಾನವನ್ನ, ಅರಿವನ್ನ ಆಚರಣೆ ಜೊತೆಗೆ ಹೊಂದಿಸಿಕೊಳ್ಳುವಾಗ ಬರುವ ಸಮಸ್ಯೆಗಳ ಚಿತ್ರಣ ಇದು ಮಹಾಭಾರತ. ಇದನ್ನ ನೀವೆಲ್ಲರೂ ಯಾರು ಸಂಧ್ಯಾವಂದನ ಮಾಡ್ತಾ ಇದ್ದೀರಿ, ನಿಮಗೆಲ್ಲ ಒಂದು ಮಂತ್ರ ನೆನಪದ, ಅವ್ರು ನೆನಪಿಸ್ತೀನಿ ಅಷ್ಟೇ. ಋತಂಚ ಸತ್ಯಂಚಾಭಿ ಇದ್ದ ತಪಸೋ ಅಧ್ಯಜಾಯತ್ ಅಂತಂತೀರಿ. ಋತಂಚ ಸತ್ಯಂಚ, ಋತ ಮತ್ತು ಸತ್ಯ ಅಂದ್ರೆ ಏನು? ಇದು ಮಹಾಭಾರತದ ಸಾರ, ಇದು ಮಹಾಭಾರತದ ಸಂದೇಶ. ಇದು ರಾಮಾಯಣ ಮಹಾಭಾರತ ಎರಡೂ ಕೂಡಿಸಿಕೊಂಡ್ರೆ ಒಂದು ಥಿಯರಿ ಹೇಳ್ತು, ಇನ್ನೊಂದು ನಮ್ಗೆ ಹೆಂಗೆ ಪ್ರಾಕ್ಟಿಕಲ್ ಹೇಳ್ತು, ಅದರ ಪರಿಣಾಮವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಏನು ಹೇಳ್ತಿದ್ವು? ಋತಂ ಯಥಾರ್ಥ ವಿಜ್ಞಾನಂ. ಸತ್ಯ ಅಂದ್ರೆ ಏನು? ತತ್ ಪೂರ್ವಿಕಾ ಕೃತಿ. ಯಥಾರ್ಥವಾದ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಋತ ಅಂತ ಕರೀತಾರೆ. ಅದರ ಆ ಜ್ಞಾನಕ್ಕೆ ಅನುಗುಣವಾದ ಆಚರಣೆಗೆ ಸತ್ಯ ಅಂತ ಕರೀತಾರೆ. ಅದಕ್ಕೆ ಸತ್ಯ ಎಂಬುದು ಪ್ರಯೋಗದೊಳಗೆ ತರುವಂಥದ್ದು, ಋತ ಎಂಬುದು ಸತ್ಯವನ್ನು ತಿಳಿಯುವ ಕಾರ್ಯ. ಅದಕ್ಕೆ ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ. ಅಥವಾ ಋತಂತು ಮಾನಸೋ ಧರ್ಮ, ಜ್ಞಾನ ಸಂಪಾದನೆ ಇದು ಮನಸ್ಸಿನ ಧರ್ಮ. ಸತ್ಯಂತು ತತ್ ಪ್ರಯೋಗ, ಆ ಜ್ಞಾನವನ್ನು ಪ್ರಯೋಗದೊಳಗೆ ತರುವುದಕ್ಕೆ ಸತ್ಯ ಅಂತಾರೆ. ಇವು ಎರಡು ಕೂಡಿದ ಜೀವನ, ಮನುಷ್ಯನ ಅಂತರಂಗ ಬಹಿರಂಗ ಒಂದಾಗಬೇಕು. ಅವನ ವ್ಯಾವಹಾರಿಕ ಜೀವನ, ಅವನ ಪಾರಮಾರ್ಥಿಕ ಜೀವನ ಒಂದಾಗಬೇಕು. ಅವನ ವಿಚಾರ ಮತ್ತು ಅವನ ಆಚಾರಗಳು ಒಂದಾಗಬೇಕು. ಮನುಷ್ಯನ ಜೀವನದೊಳಗೆ ಈ ಒಳಗು ಹೊರಗು ಎಂಬುವ ಬಹಿರಂಗ ಅಂತರಂಗದ ವ್ಯತ್ಯಾಸ, ಕಂದಕವು ಕಡಿಮೆ ಆಗುವನ್ನ ಮಾಡೋದನ್ನೇ ಮಹಾಭಾರತ ಕಲಿಸ್ತದೆ, ವೇದ ಕಲಿಸ್ತದೆ. ಇದು ಜೀವನದ ಸೂತ್ರ. ತಿಳಿದಂತೆ ಬಾಳಿರಿ, ಅರಿತಂತೆ ನಿಮ್ಮ ಜೀವನದ ನಿಮ್ಮ ಪ್ರವೃತ್ತಿಗಳನ್ನೆಲ್ಲ ಆಳಿರಿ ಅಂತ ನಮಗೆ ತಿಳಿಸಿಕೊಡ್ಲಿಕ್ಕೆ ಇದು ಮಹಾಭಾರತ. ಪಾತ್ರಗಳ, ಘಟನೆಗಳ, ಪ್ರತ್ಯಕ್ಷವಾಗಿ ನಡೀತಕ್ಕಂತಹ ವಿಚಾರಗಳ ಮೂಲಕವಾಗಿ ಎಲ್ಲಿ ಯಾರು ಯಾಕೆ ಫೇಲ್ ಆದರು ಎಂಬುದನ್ನು ತಿಳಿಸ್ತಾ, ಋತ ಏನು, ಸತ್ಯ ಏನು. ಋತವನ್ನು ಸತ್ಯದಾಗ ತರಬೇಕಾದ್ರೆ ಕೆಲವು ಅಡೆತಡೆಗಳು ಉಂಟು. ತಿಳಿದ ದ್ರೋಣ, ಶುದ್ಧ ವೃತ್ತಿ, ಅಸಂಗ್ರಹಿ, ಇದು ಋತ. ನಾನು ಎಂದೂ ನಾಳೆಗೆ ಅಂತ ತೆಗೆದಿಡಬಾರದು. ಇವತ್ತು ಕೊಟ್ಟ ದೇವರು ನಾಳೆ ಕೊಟ್ಟೇ ಕೊಡ್ತಾನೆ. ದೇವರು ನನ್ನನ್ನು ಇಷ್ಟು ಜಗತ್ತನ್ನೇ ಕಾಪಾಡುವ ದೇವರು ನನಗೆ ಕೊಡ್ಲಾರನೆ, ಕೊಟ್ಟೇ ಕೊಡ್ತಾನೆ. ಅಸಂಗ್ರಹಿ, ನಾಳೆಗೆ ಅಂತ ಜನ್ಮದೊಳಗೆ ಒಂದು ಮುಷ್ಟಿ ಅಕ್ಕಿ ಎಂದು ತೆಗೆದಿಟ್ಟಿದ್ದಿಲ್ಲ ದ್ರೋಣಾಚಾರ್ಯರು. ಅತಿಗ್ರಹೋಜ್ಜು, ಯಾರು ದಾನ ಪಡಿತಿದ್ದಿದ್ದಿಲ್ಲ. ನಿಜ ಧರ್ಮವರ್ತಿ,
ಇದು ಅವನ ಪೂರ್ವಾಶ್ರಮ. ಉತ್ತರಾಶ್ರಮದೊಳಗೆ ಕಂಡವ್ರ ಮುಂದೆ ಕೈ ಒಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಯಾರು ದುರ್ಯೋಧನ ಮುಂದೆ ಕೈ ಒಡ್ಡಿದ. ಜಗಾದ ಭುಕ್ತಿಂ ಮಮ ಕಲ್ಪ್ಯತಾಮಿತಿ, ನನಗೆ ಕೊಡ್ರಿ ಅಂತ. ಮನುಷ್ಯ ಎಷ್ಟು ಪಾರಮಾರ್ಥಿಕ ಇರ್ತಾನೆ, ಸ್ವಲ್ಪ ಮಾನಸಿಕವಾದಂಥ ಅಡೆತಡೆಗಳು ಬಂದರೆ ಅಷ್ಟು ವ್ಯಾವಹಾರಿಕ ಆಗಿಬಿಡ್ತಾನೆ. ಮನುಷ್ಯ ಪಾರಮಾರ್ಥಿಕದಿಂದ ವ್ಯಾವಹಾರಿಕ ಬರುವಂಥವರು ಮಹಾಭಾರತವಾಗಿದ್ದಾರೆ. ವ್ಯಾವಹಾರಿಕ ಜೀವನದಿಂದ ಪರಮಾರ್ಥಕ್ಕೆ ಹೋಗುವಂಥ ಜೀವನ ಅದ. ನಾನು ಒಂದು ನಾನು ಹಿಂದಿ MA ಮಾಡುವಾಗ ಒಂದು ಪುಸ್ತಕ ಇತ್ತು ನಮಗೆ, ಚಿತ್ರಲೇಖ ಅಂತ ಹೆಸರದು. ಭಗವತಿ ಚರಣ್ ವರ್ಮಾ ಅಂತ ಆಗಿನ ಕಾಲದ ಬಹಳ ದೊಡ್ಡ ಲೇಖಕ. ಅದರದ್ದು ಏನು ಈಗಾಗಲೇ ಒಂದು 20-25 ಎಡಿಷನ್ ಆದರೂ ಆಗಿರ್ಬೋದು. ಅದ್ರ ಮೇಲೆ ಸಿನಿಮಾನು ತೆಗೆದಂತ ಬಹಳ ಅತ್ಯದ್ಭುತವಾದದ್ದು, ಬಹಳ ಚಂದದ ಚಿತ್ರಲೇಖ ಅಂಬುದು, ಓದ್ಬೇಕು ನೀವು. ಏನಾತ ಅಂದರೆ ನಮ್ಮ ಬಹಳ ಚಂದ ಚಿತ್ರಣ ತೋರಿಸಿಕೊಡ್ತದೆ. ಯಾವುದೋ ತತ್ವ ಅಮೂರ್ತವಾಗಿ ನಾವು ಹೇಳಿದರೆ ಪರಿಣಾಮ ಆಗುವುದಿಲ್ಲ, ದೃಷ್ಟಾಂತ ಸಹಿತವಾಗಿ ಹೇಳಿದ್ರೆ ಒಳ್ಳೆ ಪರಿಣಾಮ ಆಗ್ತದೆ. ಅದಕ್ಕೆ ಸತ್ಯಾಣ ಕತೆ ಸತ್ಯಾಣ ಪೂಜೆ ಮಾಡಂದ್ರೆ ಅವನು ಮಾಡೋದಿಲ್ಲ ಅಂತ. ಅವ್ನು ಕಟ್ಟಿಗೆ ಮಾರವ ಮಾಡಿದೆ, ಅವ ಮಾಡಿದೆ, ಹಂಗಾರ ಅಡ್ಡಿ ನಾವು ಮಾಡ್ತೀವಿ ಅಂತ. ಇದು ನಮ್ಮ ಸೈಕಾಲಜಿನೇ ಹಂಗದ. ಅದಕ್ಕೇನು ಮಾಡೋದು, ಅದಕ್ಕೆ ಒಂದಿಷ್ಟು ಕಥೆ ಹೇಳ್ಬೇಕಾಗ್ತದೆ ನಮಗೆ. ಅದಕ್ಕೆ ಈ ಮಹಾಭಾರತ ಹುಟ್ಟಿದ್ದೇ ವರ್ತಮಾನ ಪ್ರಧಾನವಾದ ಘಟನಾಗಳ ಹಿನ್ನೆಲೆಯಲ್ಲಿ ಇಡೀ ತತ್ವಜ್ಞಾನವನ್ನು ಜನರ ಹೃದಯಕ್ಕೆ ಹತ್ತಿರವಾಗುವಂತೆ, ಅವರಿಗೆ ತಿಳಿಯುವ ಭಾಷೆಯಲ್ಲಿ ಅವರ ಭಾವನೆಗಳಿಗೆ ನಿಕಟವಾಗುವಂತೆ, ಅವರ ಜೀವನಕ್ಕೆ ಹತ್ತಿರವಾಗುವಂತೆ, ಅವರ ಹೃದಯಕ್ಕೆ ಮುಟ್ಟುವಂತಹ ಮಾಧ್ಯಮಗಳನ್ನು ಬಳಸಿಕೊಂಡು ಇಡೀ ವೇದದ ವಿಚಾರಗಳನ್ನು ವೇದವ್ಯಾಸರು ಜನರ ಹೃದಯಕ್ಕೆ ತಗಲಿಸಿದರು, ಮುಟ್ಟಿಸಿದರು, ಜನರ ಹೃದಯಕ್ಕೆ ಸ್ಪಂದಿಸುವಂತೆ ಮಾಡಿದರು. ಅದು ಮಹಾಭಾರತ. ಅದು ಅದಕ್ಕೇನೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರೂಹೇತ್ ಆದಿಪರ್ವ. ಉಪಬ್ರೂಹಣಂ ನಾಮ ವಿಸ್ತಾರೀಕರಣಂ ಅಂತ, ಅದಕ್ಕೆ ವಿಸ್ತಾರ ಮಾಡೋದು. ಇತಿಹಾಸ ಪುರಾಣಾಭ್ಯಾಂ, ಈ ಇತಿಹಾಸ ಮತ್ತು ಪುರಾಣಗಳ ಮೂಲಕವಾಗಿ ವೇದದ ಅರ್ಥವನ್ನು ವಿಸ್ತಾರ ಮಾಡಿದ ವೇದಗಳ ದೊಡ್ಡದಾದ ವ್ಯಾಖ್ಯಾನ ಅದು ಮಹಾಭಾರತ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಉಪಬೃಹಣ ನಾಮ ಅಂತಾರೆ. ಉಪಬೃಹಣ ಅಂದ್ರೆ ಅದಕ್ಕೆ ಬರೆದಾರೆ ಬೇಕಾಟ ನೀಲಕಂಠಿ ಮೊದಲ ಅಂತವರೆಲ್ಲ ವಿಸ್ತಾರವಾಗಿ ಅದನ್ನು ಹೆಂಗೆ ವೇದದ ಅರ್ಥ ಇಲ್ಲಿ ವಿಸ್ತಾರ ಆಗುತ್ತೆ ಅನ್ನೋದನ್ನು ನಾವು ಕಾಣ್ತೀವಿ. ಆ ಹಿನ್ನೆಲೆಯಲ್ಲಿ ನಾವು ಇಡೀ ಮಹಾಭಾರತದ ಅವಲೋಕನ ಚಿಂತನವನ್ನು ಮಾಡುವಾಗ ಅದು ಜೀವನಕ್ಕೆ ಯಾವ ಕ್ರಮದಲ್ಲಿ ಅದನ್ನು ತಿಳಿಸ್ತಾ ಇದ್ದಾರೆ, ವಿಚಾರಗಳನ್ನು ಮುಟ್ಟಿಸ್ತಾ ಇದ್ದಾರೆ ಅನ್ನುವುದನ್ನು ನಾವು ಕಾಣ್ತಾ, ಇದು ಮಹಾಭಾರತದ ವಿವಿಧ ಮುಖಗಳನ್ನು ನಾವು ಅದನ್ನು ಪರಿಚಯಿಸಿಕೊಳ್ಳಬೇಕಾದರೆ ಅದರ ಧ್ವನಿ. ಅದಕ್ಕೆ ದ್ರೋಣನ ಒಮ್ಮೆ ಪಾರಮಾರ್ಥಿಕ ವ್ಯಕ್ತಿ ಅದನ್ನೇ ಆ ಕಾದಂಬರಿ ಏನು ಹೇಳಿತು ಅದನ್ನ ಹೇಳ್ತಾ ಇದ್ದು ನಿಮಗೆ. ಅಲ್ಲಿ ಒಬ್ಬ ಕುಮಾರಗಿರಿ ಅಂತ ಒಬ್ಬ ಯೋಗಿ, ಇಡೀ ಸಂಯಮವೇ ಜೀವನದ ಮುಖ್ಯ, ಕಣ್ಣೆತ್ತಿ ಸ್ತ್ರೀಯನ್ನು ನೋಡ್ತಕ್ಕದ್ದಲ್ಲ, ಅದು ಇಡೀ ಜಗತ್ತಿನೊಳಗೆ ಧರ್ಮದ ದೊಡ್ಡ ಪ್ರತಿ ವಿರೋಧಿಯಾದ ವಸ್ತು ಹೆಣ್ಣು ಅಂತ ಹಿಂಗೆ ಸಂಯಮದಿಂದ ಬಾಳ್ತಕ್ಕಂಥವನು ಕುಮಾರಯೋಗಿ. ಸದಾ ಮದಿರಾ ಮಾನಿನಿಯರ ಮಧ್ಯದಲ್ಲೇ ಬಾಳ್ತಕ್ಕ ಒಬ್ಬ ಬೀಜಗುಪ್ತ ಅಂತ, ಅದು ಬೌದ್ಧ ಕಾಲದ ಒಬ್ಬ ಸೇನಾಪತಿ. ಅವನ ಆ ಎರಡರ ಮಧ್ಯದೊಳಗೆ ಬಾಳಿದವ. ಇವ ಸಂಯಮದ ಚಾರಿತ್ರ್ಯ ಸಂಪನ್ನತೆಯ ಒಂದು ಗೋಡೆಯೊಳಗೇನೆ ತನ್ನನ್ನು ಕಟ್ಟಿಕೊಂಡು ಬೆಳೆದವ ಕುಮಾರಗಿರಿ. ಫಲಿತಾಂಶ ಏನಾಗುತ್ತೆ ಅಂದರೆ ಈ ಯೋಗಿಯಾದ ಕುಮಾರಗಿರಿ ಇವ ಭೋಗಿಯಾಗಿ ಕನ್ವರ್ಟ್ ಆಗ್ತಾನೆ. ಭೋಗಿಯಾಗಿರ್ತಕ್ಕ ಬೀಜಗುಪ್ತ ಒಬ್ಬ ಯೋಗಿಯಾಗಿ ಪರಿವರ್ತನೆ ಹೊಂದ್ತಾನೆ. ಇದೆಷ್ಟು ಚಂದ ವಿಚಿತ್ರದ ಇದು ಮಹಾಭಾರತ ತೋರಿಸ್ತದೆ. ಒಬ್ಬ ವ್ಯಕ್ತಿ ಶಿಲೋಂಚ ವೃತ್ತಿ, ಏನ ರಾಶಿಯಲ್ಲಿ ಮಾಡಿಕೊಂಡು ಕಣದಲ್ಲಿ ರಾಶಿಯನ್ನು ಮಾಡಿಕೊಂಡು ಹೋದ ಮೇಲೆ ಅಲ್ಲಲ್ಲಿ ಬಿದ್ದ ಕಾಳುಗಳನ್ನು ಆಯ್ದು ತಂದು ಬದುಕನ್ನು ಸಾಗಿಸುವ, ಕೇವಲ ಅನನ್ಯವಾಗಿ ದೇವರ ನಂಬಿಕೆಯಲ್ಲಿ ಬದುಕನ್ನು ಮುಂದೆ ಸಾಗಿಸುವ ದ್ರೋಣ ಎಷ್ಟು ಪಾರಮಾರ್ಥಿಕನಾಗಿದ್ದ. ಅಸಂಗ್ರಹಿ, ಪ್ರತಿಗ್ರಹೋಜ್ಜೋ, ನಿಜ ಧರ್ಮವರ್ತಿ. ಕೊನೆಗೆ ಏನಾತ ಅಂದ್ರೆ ಜಗಾದ ಭುಕ್ತಿಂ ಮಮ ಕಲ್ಪ್ಯತಾಮಿತಿ ಅಂತ ದುರ್ಯೋಧನ ಮುಂದೆ ಕೈ ಒಡ್ತಾನೆ. ನೋಡು, ಉದ್ಧರೇಯಮಿ ಶೀಕಾಭಿ ಭೋಜನಮ್ಮಿ ಪ್ರದೀಯತಾಮ್ ಅಂತ. ಪಾರಮಾರ್ಥಿಕ ವ್ಯಕ್ತಿ ವ್ಯಾವಹಾರಿಕ ಕ್ಷೇತ್ರಕ್ಕೆ ಹಂಗೆ ಇಳಿತಾನೆ. ವ್ಯಾವಹಾರಿಕ ಕ್ಷೇತ್ರದಲ್ಲಿಯೇ ಪರಿಣತನಾದ ಪಳಗಿದ ವ್ಯಕ್ತಿ ಒಂದು ಜೀವನದೊಳಗೆ ಒಂದು ಸಂದರ್ಭದೊಳಗೆ ಎಷ್ಟು ಪಾರಮಾರ್ಥಿಕವಾಗಿ ಪರಿವರ್ತನೆಯನ್ನು, ವಿವಿಧ ಸಾಂಸಾರಿಕ ದುಃಖ ದರ್ಶನೆಯನ್ನು ವಿರಕ್ತಸ್ಯ ಅಂತ ಹೆಂಗೆ ಪರಿವರ್ತನೆ ಹೊಂತಾನೆ. ಇದು ಜೀವನದ ಹುಟ್ಟು, ಅದು ಉಪಕ್ರಮ, ಉಪಸಂಹಾರ. ಹುಟ್ಟು ಏನು, ಕೊನೆಯ ಮುಟ್ಟಿದ ಗತಿ ಏನು, ಇದು ನಮ್ಮ ಜೀವನದೊಳಗೆ ಒಳ್ಳೆಯದ್ರೊಳಗೆ ಹುಟ್ಟಿ ಕೆಟ್ಟದ್ದನ್ನು ಮುಟ್ತೀವಿ, ಕೆಟ್ಟದ್ರೊಳಗೆ ಹುಟ್ಟಿ ಒಳ್ಳೆಯದನ್ನು ಮುಟ್ತೀವಿ. ಇದು ಜೀವನದೊಳಗಿನ ಈ ವಿಚಿತ್ರವಾದ ಬದುಕಿನ ಅವರ ಗುರಿ, ಅವರ ಧ್ಯೇಯ, ಧೋರಣೆ ಬಹಳ ವಿಚಿತ್ರ ಇರ್ತಾವೆ. ಜಗತ್ತಿನೊಳಗೆ ಬಹಳ ವಿಚಿತ್ರ ಇರ್ತಾವೆ. ಎಷ್ಟು ವ್ಯಕ್ತಿ ನಾನು ನೋಡಿದ ಪ್ರತ್ಯಕ್ಷ, ಕೈಯೊಳಗೇನೆ ಊಟ ಮಾಡುವ ವ್ಯಕ್ತಿ ಬಂಗಾರ ತಾಟ್ನ್ಯಾಗ ಊಟ ಮಾಡುವಷ್ಟಾಗಿ ಕನ್ವರ್ಟ್ ಆದದ್ದ. ಅದನ್ನು ನಾನು ನೋಡಿದೆ. ಬನಾರಸಕ್ಕೆ ಹೋಗ್ತಿದ್ದೆ ನಾನು.
ಒಬ್ಬ ವ್ಯಕ್ತಿ ಕೈ ಆಶೆ 18-20 ವರ್ಷಕ್ಕೆ ಮಾಡಿಕೊಂಡು ಮದುವೆಯನ್ನು ಮಾಡಿಕೊಂಡಿದ್ದ 1 ವರ್ಷದೊಳಗೇನೆ ಹೆಂಡತಿಯನ್ನು ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡಿದ ವ್ಯಕ್ತಿ ಮುಂದೆ 60-70 ವರ್ಷಕ್ಕೆ ನಾನು ಕರ್ಕೊಂಡು ಹೋಗಿದ್ರು ತೋರಿಸಿಗಳಿಗೆ, ಅವ್ರನ್ನ ದರ್ಶನಕ್ಕೆ ಹೋಗಿದ್ದ ಮುದ್ದಾಮ. ಪ್ರಚಂಡ ವ್ಯಕ್ತಿ ಭಾರಿ ಹೇಳೋದಿಲ್ಲ, ಮುಂದೆ ಹೇಳ್ತೀನಿ ಅವ್ರ ಹೆಸರು, ಅವ್ರು ಏನು ಎಷ್ಟು ಬರದಾರ ಅದನ್ನಷ್ಟೇ ನೋಡು ನಾವು. ಆದ್ರೆ ಅವರು ನಾವು ಹೋದಾಗ ಬಂಗಾರ ತಾಟ್ನ್ಯಾಗ ಊಟಕ್ಕೆ ಕೂತಿದ್ರು. ಅಂದ್ರೆ ಎಷ್ಟು ವೈರಾಗ್ಯದಿಂದ ಜೀವನ ಪ್ರಾರಂಭ ಆಗ್ತದೆ, ಎಷ್ಟು ಭೋಗದೊಳಗೆ ಜೀವನ ಪರ್ಯವಸಾನ ಆಗ್ತದೆ, ಎಷ್ಟು ಭೋಗದಿಂದ ಶುರುವಾಗ್ತದೆ, ಎಷ್ಟು ವೈರಾಗ್ಯದೊಳಗೆ ಪರಿವರ್ತನೆ ಆಗ್ತದೆ. ಜೀವನದ ಸ್ಥಿತಿಗತಿಗಳ ಬದಲಾವಣೆಗಳಿಗೆ ಪರಿಸರವೂ ಕಾರಣವೋ, ಯೋಗ್ಯತೆಯೂ ಕಾರಣವೋ, ಕರ್ಮವೂ ಕಾರಣವೋ, ಯಾವುದು ಇಡೀ ಮನುಷ್ಯನ ಬದುಕಿನಲ್ಲಿ ಅವನ ಧ್ಯೇಯ ಧೋರಣೆಗಳನ್ನು ಕಾಲಕ್ಕೆ ನಿರ್ಧರಿಸುವ ಸಂದರ್ಭದಲ್ಲಿ ಅವನ ಪರಿವರ್ತನೆ ಮಾಡ್ತಕ್ಕದ್ದು ಯಾವುದು? ಮಹಾಭಾರತ ಉತ್ತರ ಕೊಡ್ತದೆ. ಇದು ಆಂಥ್ರೋಪಾಲಜಿನೋ, ಸೋಷಿಯಲ್ ಸೈನ್ಸು, ಅಥವಾ ಜೀವವಿಜ್ಞಾನ ಶಾಸ್ತ್ರವೋ, ಅಥವಾ ಸಮಾಜ ವಿಜ್ಞಾನವೋ, ಅಥವಾ ಮನೋವೈಜ್ಞಾನವೋ, ಸಮಗ್ರವಾದ ಮನೋವೈಜ್ಞಾನದ ಮಹಾಭಾರತದೊಳಗೆ ಪ್ರತಿಯೊಂದು ಮನುಷ್ಯನ ಭಾವನೆಗಳು ಕ್ಷಣಕ್ಕೆ ಧರಿಸತಕ್ಕ ರೂಪಗಳನ್ನು ಚಿತ್ರಣ ಮಾಡಿ ತೋರಿಸ್ತದೆ. ಇದು ಮಹಾಭಾರತ. ಅದಕ್ಕೆ ಮಹಾಭಾರತವನ್ನು ಸೈಕಾಲಜಿ ಓದಿ ಮಹಾಭಾರತ ಓದಬೇಕು, ಚಂದ ಅರ್ಥ ಆಗ್ತದೆ. ಸೋಷಿಯಲ್ ಸೈನ್ಸ್ ಓದಿ ಮಹಾಭಾರತ ಓದಬೇಕು, ಮಹಾಭಾರತ ಚೆನ್ನಾಗಿ ಅರ್ಥ ಆಗುತ್ತೆ. ಇಡೀ ಪೊಲಿಟಿಕಲ್ ಐಡಿಯಾಸ್ ಅಂತ ಜೀವನದೊಳಗೆ ಒಂದು ಬೃಹಸ್ಪತಿ ನೀತಿ, ಒಂದು ಶುಕ್ರ ನೀತಿ, ಒಂದು ಕಣಿಕ ನೀತಿ ಅಂತ ಜೀವನದ ರಾಜನೀತಿಯ 3 ಪರಿಪ್ರೇಕ್ಷೆಗಳು ಅಥವಾ 3 ವಿಧದ ದೃಷ್ಟಿಕೋನಗಳನ್ನು ಇಡೀ ಪಾಲಿಟಿಕ್ಸ್ ಓದಿದ ಮೇಲೆ ಮಹಾಭಾರತ ಓದ್ರಿ, ಮಹಾಭಾರತದ ಅಂತರಾರ್ಥ ಅರ್ಥ ಆಗ್ತದೆ. ಏನೂ ಒಂದು ಮಹಾಭಾರತ ಓದ್ಲಾರ್ದ ಮಹಾಭಾರತ ಬೈತಾರೆ, ಅದೊಂದು ದೊಡ್ಡ ದುರಂತ. ಜೊತೆಗೆ ಇವನು ಯಾವುದು ತಿಳಿಯದೆ ಮಹಾಭಾರತವನ್ನು ಅರ್ಥೈಸಲಿಕ್ಕೆ ಹೋಗ್ತಾರೆ, ಅದು ಒಂದು ದುರಂತ. ಹೀಗಾಗಿ ಮಹಾಭಾರತದ ಅಂತರಾರ್ಥ ಏನು? ಎಲ್ಲಾ ಕ್ಷೇತ್ರದಲ್ಲಿ ನಿರ್ಮಿಸಿದ ಮೈಲುಗಲ್ಲು, ಎಲ್ಲಾ ಕ್ಷೇತ್ರಗಳಲ್ಲಿ ಮಹಾಭಾರತ ನಿರ್ಮಿಸಿದ ಸಂವಿಧಾನ, ಇಡೀ ವೇದಾಂತ ಪ್ರಪಂಚ, ತತ್ವ ಪ್ರಪಂಚ, ಇದು ಶಾಸ್ತ್ರ ಪ್ರಪಂಚ, ಸೂತ್ರ ಪ್ರಪಂಚ, ಇಡೀ ಜಗತ್ತಿನ ಮನೋವಿಜ್ಞಾನದ ಪ್ರಪಂಚ, ಸಾಹಿತ್ಯಿಕ ಪ್ರಪಂಚದೊಳಗೂ ಕೂಡ ವಿಚಿತ್ರವಾಗಿರ್ತಕ್ಕದ್ದು ಮಹಾಭಾರತ. ಅದನ್ನು ಹೇಳಲಿಕ್ಕೆ ಬಂದೆ ನಾನು. ಮಹಾಭಾರತ ನವರಸಗಳ ಸಮರಸ, ಇದು ಮಹಾಭಾರತ. ರಮ್ಯಂ, ಏನು ಸುಂದರವಾದ ದೃಶ್ಯಗಳವ ಮಹಾಭಾರತದೊಳಗೆ, ಭಾರಿ ಚಂದರವಾದ ದೃಶ್ಯಗಳವ ಮಹಾಭಾರತ. ಅವು ರಮ್ಯಂ ಜುಗುಪ್ಸಿತಂ, ಒಮ್ಮೆ ಇಷ್ಟು ಕೆಟ್ಟ ಅನಿಸ್ತದೆ, ಇಷ್ಟು ಹೇಷೆ ಜುಗುಪ್ಸಿತಂ, ಇಷ್ಟು ಜುಗುಪ್ಸಿ ನಿಮ್ಗೆ ಯಾರು ಕೇಳಿದರೂ ನಿಮಗೆ ಸಿಟ್ಟು ಬರುವಂತಹ ದೃಶ್ಯಗಳವ. ದುರ್ಯೋಧನ ತೊಡಿ ಮುರ್ಕೊಂಡು ಬಿದ್ದಾನ. ವೃಕೋದರಾತ್ ವಿದ್ಧ ಗದಾಭಿಮರ್ಶ ಭಗ್ನೋರು ದಂಡೆ ಧೃತರಾಷ್ಟ್ರ ಪುತ್ರೆ. ತೊಡಿಯೆಲ್ಲ ಪುಡಿ 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 ಆಗಿದೆ, ಇಡೀ ದೇಹನೇ ಪುಡಿ ಆಗಿದೆ. ಅದನ್ನೇನು ರಿಪೇರಿ ಮಾಡ್ಲಿಕ್ಕೆ ಬರಲಾರ್ದಷ್ಟು ಕೆಟ್ಟು ಹೋಗಿದೆ. ಮರಣದ ಪ್ರತೀಕ್ಷೆಯನ್ನು ಮಾಡ್ತಾ ಪುಡಿ ಪುಡಿಯಾದ ದೇಹದ ಎಲುಬುಗಳ ಇಂಥ ವಿಚಿತ್ರವಾದ ಅಸಹ್ಯವಾದ ಮರಣದ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ ದುರ್ಯೋಧನ ಮಡುವಿನ ಬಳಿಯಲ್ಲಿ ಬಿದ್ದುಕೊಂಡು. ಆಗ ಅಶ್ವತ್ಥಾಮಾಚಾರ್ಯ ತಂದು ದ್ರೌಪದಿಯ 5 ಜನ ಮಕ್ಕಳ ರುಂಡಗಳನ್ನು ತಂದು ತೋರಿಸ್ತಾರೆ. ಏನು ಆನಂದ ಆಗ್ತದೆ ಅಂದ್ರೆ, ತನ್ನ ದೇಹದ ಇಷ್ಟು ಕ್ರೂರ ಹಿಂಸೆಯನ್ನ ಅನುಭವಿಸ್ತಾ ಇದ್ರು ಆ ದುಃಖದ ಮುಂದೆ ಈ ದ್ವೇಷ ಅಷ್ಟು ಪ್ರಬಲ ಆಗಿರ್ತದೆ ಮನುಷ್ಯನಿಗೆ. ಹಂಗಂತಾನ ನಮೇ ಕರೋ ತದ್ ಗಾಂಗೇಯ. ಅಶ್ವತ್ಥಾಮ ಭೀಷ್ಮನ ಕಡೆಯಿಂದ ಈ ಕೆಲಸ ಮಾಡ್ಲಿಕ್ಕಾಗ್ಲಿಲ್ಲ, ನತೆ ದ್ರೋಣಾಚಾರ್ಯ ಕಡೆಯಿಂದ ಆಗ್ಲಿಲ್ಲೋ ಈ ಕೆಲಸ, ನನ್ನ ಸ್ನೇಹಿತ ಕರ್ಣನ ಕಡೆಯಿಂದ ಆಗಲಿಲ್ಲ, ನೀನಿವತ್ತು ಆ ಕೆಲಸ ಮಾಡಿ ತೋರಿಸಿದಿ. ಅಂದರೆ ದ್ವೇಷ ಎಂಬುದು ಮನುಷ್ಯನ ದೈಹಿಕವಾದ ವಿಲಕ್ಷಣವಾದ ಇನ್ನೊಂದು 10 ನಿಮಿಷಕ್ಕೆ ಪ್ರಾಣ ಹೋಗ್ತಾ ಇದೆ, ಮೈ ಪುಡಿ ಪುಡಿ ಆಗಿದೆ. ಇದರ ಈ ಅಸಹ್ಯ ವೇದನೆಯ ಮುಂದೆಯೂ ಕೂಡ ಅದು ಸಹ್ಯವಾಯಿತು. ಯಾಕೆ? ಆ ದ್ವೇಷ ಅದು ಇದು ಇಂಥ ಜುಗುಪ್ಸಿತ ಘಟನೆಗಳು ನೋಡಿ ಆನಂದ ಪಡ್ತಾನೆ. ಶಾಬಾಷ್, ಭಾಳ ಚಲೋ ಮಾಡಿದೀನಿ ಕೆಲಸ ಅಂತಾನೆ ಅಶ್ವತ್ಥಾಮಗ. ದುರ್ಯೋಧನ ಅಂತಾನೆ ಅಂದ್ರೆ ಹೆಂಗೆ ಎಷ್ಟು ಇರ್ತ ರಮ್ಯಂ, ಸುಂದರ ಘಟನೆಗಳು ಅಲ್ಲೇ, ಜುಗುಪ್ಸಿತವಾದಂಥ ಘಟನೆಗಳು. ರಮ್ಯಂ ಜುಗುಪ್ಸಿತಂ ಅಥ ಉದಾರಂ, ಉದಾತ್ತ ವಿಚಾರಗಳವ, ಭಾರಿ ಉದಾತ್ತ ವಿಚಾರಗಳವ ಮಹಾಭಾರತೊಳಗೆ. ನಮ್ಮ ಕುಂತಿ, ನಾನು ಅಲ್ಲಿ ಹೇಳಾವಿದ್ದೆ, ಈಗ ಹೇಳ್ಬಿಡ್ತೀನಿ. ಪಾಂಡುರಾಜ ಸತ್ತ, ಮರಣ ಹೊಂದಿದ. ಸಹಗಮನ ಯಾರು ಹೋಗಬೇಕು? ಮಕ್ಕಳು ಚಿಕ್ಕವರು, ಜೋಪಾನ ಮಾಡಲಿಕ್ಕೆ ಒಬ್ಬಳು ಉಳಿಬೇಕು, ಒಬ್ಬರು ಹೋಗಬೇಕು ಧರ್ಮಕ್ಕಂತ ಏನೋ ಒಂದು ದೃಷ್ಟಿಕೋನ. ಅದು ಅನಿವಾರ್ಯ ಏನೂ ಇರಲಿಲ್ಲ. ರಾಮನ ತಾಯಂದ್ರೆ ಯಾರೂ ಹೋಗಿಲ್ಲ. ಅದನ್ನ ಎಲ್ಲ ಒತ್ತಾಯದಿಂದ ಎತ್ತಿ ಹಾಕ್ತಿದ್ರು. ರಾಜಾ ರಾಮಮೋಹನ್ ರಾಯರು ಬೈದ್ರು, ಅದು ತಪ್ಪು. ಇಡೀ ಅದು ಆಪ್ಷನಲ್ ಅಂತ ಹೊರತುನು ನನ್ನ ಜೀವನದೊಳಗೆ ನಾನು ಮತ್ತೆ ಇನ್ಯಾರೋ ಮತ್ತೆ ಪರಕೀಯರ ದೃಷ್ಟಿ ಇನ್ನೊಬ್ರು ನಮ್ಮ ಆಕ್ರಮಣ ಮಾಡುವುದು ಬೇಡ. ನಮ್ಮ ರಾಜಸ್ಥಾನದೊಳಗೆ ಏನಿತ್ತು ಅಂದರೆ, ಶೂರರಾಗಿರ್ತಕ್ಕ ಅಲ್ಲಿಯ ರಾಜರು ಮುಸಲ್ಮಾನರ ಆಕ್ರಮಣಕ್ಕೆ ನಾವು ಕರ್ನಾಟಕದವ್ರು ಭಾಳ ಒಳಗಾಗಿಲ್ಲ. ಹೀಗಾಗಿ ನಮ್ಮ ಗುಡಿ ಗುಂಡಾರೆಲ್ಲ ಉಳಿದಾವ ದಕ್ಷಿಣ ದೇಶದ್ದು.
ಉತ್ತರ ಭಾರತದವ್ರು ಎಷ್ಟು ಸಫರ್ ಆಗ್ಯಾರ, ನಾವು ದಕ್ಷಿಣ ಭಾರತದವ್ರು ಅಷ್ಟು ಸಫರ್ ಆಗಿಲ್ಲ ಅಂತ ತಿಳ್ಕೊಡ್ರಿ ನಾವು. ಹಿಂಗಾಗಿ ನಮ್ದು ಏನಾದರೂ ಒಂಚೂರು ಉಳಿದದು, ಅವ್ರಿಗೆ ಉಳಿಲಿಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ. ಹಿಂಗಾಗಿ ಒಬ್ಬ ತನ್ನ ಗಂಡ ಸೋತ ಅಂದ್ರೆ ಹೆಣ್ಮಕ್ಳ ಮರ್ಯಾದೆ ಕಳ್ಕೊಂಬುದಕ್ಕಿಂತ ನಾವು ಬೆಂಕಿಯೊಳಗೆ ಪ್ರಾಣ ಬಿಡೋದು ಗುಣ ಅಂತ ಅದಕ್ಕೆ ಹಾರ್ಲಿಕ್ಕೆ ಶುರು ಮಾಡಿದ್ರು. ಅದೊಂದು ಧರ್ಮ ಆಗಿ ಬಂತೆ ಹೊರತು ಅದು ಅನಿವಾರ್ಯವಾಗಿ ಭಾರತೀಯರು ತಮ್ಮ ಹೆಣ್ಮಕ್ಳನ್ನೆಲ್ಲ ಗಂಡಂತ ಸತ್ ಕೂಡಲೇ ಬೆಂಕಿ ಹಾಕ್ತಿದ್ರು ಅಂತ ರಾಜಾರಾಮ್ ಮೋಹನ್ ರಾಯರು ವ್ಯಾಖ್ಯಾನ ಮಾಡಿದರು. ಏನೋ ಎಲ್ಲ ಎತ್ತಿ ಹಿಡಿತು ಅಲ್ಲ, ಅದು ಧರ್ಮದ ದೃಷ್ಟಿಯಿಂದ ನನ್ನ ಬದುಕು ಮತ್ತೆ ಕಾಮುಕವಾಗಿ ಇನ್ನೊಬ್ಬರ ಜೀವನದೊಳಗೆ ಪ್ರವೇಶ ಮಾಡಬಾರದು ಅನ್ನುವ ತನ್ನ ಸಂರಕ್ಷಣೆಗಾಗಿ, ತನ್ನಿಂದ ಪಾಪ ಆಗಬಾರದು, ಇನ್ನೊಬ್ಬ ಕುಟುಂಬದ ಒಡೆತನ ಒಡೆಯುವುದನ್ನು ಮಾಡಬಾರದು ಅಂತ ಅವಳೇ ಒಮ್ಮೊಮ್ಮೆ ಕೈಕೋತಿದ್ಲೇ ಹೊರತು ಗಂಡನ ಮೇಲಿನ ಪ್ರೀತಿಯಿಂದ ಸಹಗಮನ ನಾವು ಜೊತೆಗಿನ ಹೋಗ್ಬಿಡೋಣ ಅಂತ ಅಂತಿದ್ರೆ ಹೊರತು ಇದು ಕಂಪಲ್ಸರಿ ಸಬ್ಜೆಕ್ಟ್ ಆಗಿದ್ರೆ ಕೌಸಲ್ಯ ಸುಮಿತ್ರ ಕೈಕೇಯಿ ಹೋಗ್ತಿದ್ರಲ್ಲ, ಅವ್ರೇನು ಹೋಗಿಲ್ಲ. ಅದರ ವಿಧಾನ ಉಂಟು, ಆಪ್ಷನಲ್ ವಿಧಾನದ ಹೊರತು ಅನಿವಾರ್ಯದ ವಿಧಾನ ಅಂತಂಬುವಂಥದ್ದೇನಲ್ಲ. ಇದನ್ನ ನೋಡ್ಕೊಂಡು ಶಿಕ್ಕಂಗೆ ಟೀಕಾ ಮಾಡೋರಿದ್ದಾರೆ. ಅದನ್ನೆಲ್ಲ ವಿಮರ್ಶೆ ಮಹಾಭಾರತದ ಒಂದೊಂದು ಪಾತ್ರವನ್ನು ನೋಡುವಾಗ ಎಷ್ಟು ಹೆಣ್ಮಕ್ಕಳಿಗೆ ಪ್ರಾಯ ಮಹಾಭಾರತ ನಮ್ಮ ಪ್ರಾಚೀನ ಸಂಸ್ಕೃತಿ ಕೊಟ್ಟಷ್ಟು ಮಹತ್ವವನ್ನು ಈ ಜಗತ್ತಿನ ಯಾರ್ಯಾರು ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ಸ್ವಚ್ಛದ ಕುಂತಿ ಇದೇ ಈ ಕರ್ಣ, ಈ ಸೂರ್ಯ ಬಂದಾಗ ಯೋಷಿತೋ ಹಿ ಸದಾ ರಕ್ಷ್ಯಾ, ಬೇಕಾದಿರಲಿ ಹೆಣ್ಮಕ್ಕಳನ್ನು ಮೊದಲು ಸಂರಕ್ಷಣೆ ಮಾಡ್ಬೇಕು ನೀವು. ಅವಳು ಅಪರಾಧ ಅಪಿ, ಅವಳೇನೋ ಅಪರಾಧ ಮಾಡಿದರೂ ಕೂಡ ಅವಳಿಗೆ ಸಂರಕ್ಷಣೆ ಇದೆ. ತಿಳಿಲಾರದೋ ಹೆಣ್ಮಗಳಿಂದ, ಒಬ್ಬ ಹುಡುಗಿಯಿಂದ, ಒಬ್ಬ ಹೆಣ್ಮಕ್ಳಿಂದ ಅಪಚಾರ ಆಯಿತು, ಏನೋ ಅನಾಚಾರ ಆಯಿತು ಅಂದರೆ ಮಾಸಧರ್ಮೇನ ಶುದ್ಧತಿ, ಅವಳು ರಜಸ್ವಲ ಆಗೋ ತನಕ ಅಷ್ಟೇ ಅವಳು, ಮತ್ತೆ ಅವಳನ್ನು ಬೇಕಾದ್ರೆ ನೀವು ದೂರ ಕುಡಿಸ್ರಿ. ರಜಸ್ವಲ ಆದ್ಲು ಅಂದ್ರೆ ಎಲ್ಲ ದೋಷ ಹೋತು, ಅವನು ಮತ್ತೆ ಗ್ರಹಣ ಮಾಡಲೇಬೇಕು. ಸ್ತ್ರೀಗೆ ಹಂಗೆ ದೋಷವನ್ನು ಅನ್ನೋದಲ್ಲ. ತಾಮ್ರದ ಪಾತ್ರ ಶುದ್ಧವಾಗುವುದು ಹೇಗೆ ಆಮ್ಲದಿಂದ, ಹಾಗೆ ಸ್ತ್ರೀ ರಜಸ್ವಲದಿಂದ ಶುದ್ಧ. ಇಷ್ಟು ತನಕ ನಮ್ಮ ಮಹಾಭಾರತ ಇಡೀ ಜೀವನದೊಳಗೆ ಸ್ತ್ರೀಯರನ್ನು ನೋಡುವ ದೃಷ್ಟಿ ಬಹಳ ದೊಡ್ಡದ ವಿಮರ್ಶೆ. ನಾವೇನು ಇವತ್ತು ವಿಮರ್ಶೆ ಮಾಡ್ತೀವಿ, ಮಹಾಭಾರತ ಏನು ವಿಮರ್ಶೆ ಮಾಡಿದೆ ಸ್ತ್ರೀಯರ ಬಗ್ಗೆ. ಇದನ್ನು ಕುಂತಿಯ ಸಂದರ್ಭದೊಳಗೆ ಅಥವಾ ಈ ನಾಳೆ ಕರ್ಣನ ತಾಯಿ ಹೆರುವ ಸಂದರ್ಭದಲ್ಲಿ ನಾವು ಅದನ್ನು ತಿಳಿಲಿಕ್ಕೆ ಪ್ರಯತ್ನ ಪಡೋಣ. ಬಂತು ಒಬ್ರು ಇರಬೇಕು, ಒಬ್ರು ಹೋಗಬೇಕು. ಮಾದ್ರಿಂದಲೂ ನನ್ನ ಅಪರಾಧ, ಅದಕ್ಕಾಗಿ ಪಾಂಡುರಾಜನಿಗೆ ಮರಣ ಬಂದಿದೆ, ನಾನು ಹೋಗ್ತೀನಿ ಕುಂತಿ. ಅಲ್ಲ, ನಾನು ಹಿರಿಯ ಹೆಂಡತಿ, ನನ್ನ ಅಧಿಕಾರ, ನಾನು ಹೋಗ್ತೇನೆ, 5 ಜನ ಮಕ್ಕಳನ್ನ ಇಟ್ಕೊಂಡು ನೀನಿರು ಅಂತ ಕುಂತಿ ಮಾದ್ರಿಯೊಳಗೆ ಸಂವಾದ. ಮಾದ್ರಿ ಒಂದು ದೊಡ್ಡ ಮಾತು ಹೇಳ್ತಾಳೆ, ಇದೇ ಉದಾರಂ ಅಂತನ್ಲಿಕ್ಕೆ ಬಂದಿ ನಾನು. ಕುಂತಿ ಜಗತ್ತಿನ ಕೆಲವೇ ಹೆಣ್ಮಕ್ಕಳು ಪಡೆದಿರ್ತಾರೆ ಆ ಹೃದಯದ ಶ್ರೀಮಂತಿಕೆಯನ್ನ, ಆ ಔದಾರ್ಯವನ್ನ. ಅದನ್ನ ನೀ ಪಡೆದಿ, ನಾ ಪಡೆದಿಲ್ಲ ಅದನ್ನ. ನಿರ್ವಿಶೇಷಂ ಸುತೆ, ತನ್ನ ಮಕ್ಕಳನ್ನು ಈ ಬೇರೆಯವರ ಮಕ್ಕಳನ್ನು ತನ್ನ ಮಕ್ಕಳಂತೆ ಅಷ್ಟೇ ಪ್ರೀತಿಯಿಂದ ನೋಡುವಂತಹ ಹೃದಯದ ಶ್ರೀಮಂತಿಕೆ ಜಗತ್ತಿನ ಕೆಲವೇ ಹೆಣ್ಮಕ್ಳಿಗಿರ್ತದೆ. ಅದನ್ನು ನಿನಗಿದೆ, ಅದಕ್ಕೆ ನೀನಿರು. ನನ್ನ ಮಕ್ಕಳನ್ನ ಪ್ರೀತಿಯಿಂದ ನೋಡ್ತೀನಿ ಅನ್ನೋ ಧೈರ್ಯ ನನಗೆ ನಿನ್ನ ಮೇಲಿದೆ, ನನ್ನ ಮೇಲೆ ನನಗಿಲ್ಲ. ನಾನು ಉಳಿದೆ, ನೀನು ಅಳಿದಿ. ನಿನ್ನ ಮಕ್ಕಳನ್ನು ನನ್ನ ಮಕ್ಕಳಂತೆಯೇ ನಾನು ನೋಡುತ್ತೇನೆ ಅನ್ನುವ ಧೈರ್ಯ ನನ್ನ ಮಾನಸಿಕತೆ, ನನ್ನ ಮನಸ್ಸಿನ ಸ್ಥಿತಿಗತಿಗಳ ಮೇಲೆ ನನಗಿಲ್ಲ. ಕುಂತಿ ಏನೋ ಸ್ವಾರ್ಥ, ಏನೋ ಯಾವ ಕಾಲಕ್ಕೆ ತಲೆ ಎತ್ತಿ ನಮ್ಮನ್ನು ಅದು ವ್ಯತ್ಯಾಸ ಮಾಡಿಸುತ್ತದೆಯೋ ಹೇಳಿಕ್ಕೆ ಬರೋದಿಲ್ಲ ಕುಂತಿ. ಇದು ಜೀವನದಲ್ಲಿ ನೀ ಪಡೆದಂಥ ಔದಾರ್ಯ ನಂಬರ್ 1. ನಂಬರ್ 2, ಕುಂತಿ ನಾಳೆ ಕರ್ಕೊಂಡು ಹೋದ ಕ್ಷಣಕ್ಕೆ ಈ ಮಕ್ಕಳನ್ನ, ಗಂಡನ ಕಳ್ಕೊಂಡು ದುಃಖ ಅವನ ತಕ್ಷಣ ದುರ್ಯೋಧನ ನಾಳೆ ಅನ್ಬಹುದು. ಇವು ನಮ್ಮ ಕಕ್ಕನ ಮಕ್ಕಳು ಅಂತ ಒಂದು ರಿಕಗ್ನಿಷನ್ ಕೊಟ್ಟರೆ ನಾಳೆ ಹಾಗಾದರೆ ಮತ್ತೆ ಇವು ರಾಜ್ಯಕ್ಕೆ ಅರ್ಧ ಹೊಣೆಗಾರರಾಗ್ತಾರೆ ಅಂತ. ಇವು ನಮ್ಮ ಕಕ್ಕನಿಗೆ ಮಕ್ಕಳಾಗುವ ಯೋಗ ಇರಲಿಲ್ಲ, ಅವನಿಗೆ ಶಾಪ ಇತ್ತು. ಇವು ಯಾರ್ದೋ ಮಕ್ಕಳು ಅಂತ ಅವ ಅಪವಾದ ಕೊಡ್ತಾನೆ. ಇದ್ರಾಗ ದುಃಖ, ಗಂಡನ ಕಳ್ಕೊಂಡಿರ್ತೀನಿ, ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀನಿ, ಈ ಅಪವಾದ, ಇವುಗಳ ಮಧ್ಯದಲ್ಲಿ ನಾವು ಅಲ್ಲಿ ಬಾಳ್ಲಿಕ್ಕೆ ಶುರು ಮಾಡಿದ್ವಿ ಅಂದರೆ ಹಗಲು ರಾತ್ರಿ ಪಾಂಡವರ ಈ 5 ಜನ ಮಕ್ಕಳನ್ನು ಕೊಂದು ಹಾಕಿದರೆ ರಾಜ್ಯ ನಿರಾತಂಕವಾಗಿ ಸಿಗುತ್ತದೆ ಅಂತ ಅವನ ಮಾಡುವ ಹೊಂಚುಗಳು ಸಂಚುಗಳು, ಇದನ್ನು ಎದುರಿಸುವ ಸಾಮರ್ಥ್ಯ ಅಪವಾದಕ್ಕೆ ಎದುರಿಸಬೇಕು. ಮೇಲೆ ಅವ ಮಾಡುವ ಹೊಂಚುಗಳಿಗೆ ಸಂಚುಗಳಿಗೆ ಎದುರಿಸಬೇಕು. ಇಷ್ಟು ಮಾಡಿ ಮಕ್ಕಳನ್ನು ಜೋಪಾನ ಮಾಡಬೇಕು ನಾನು. ಇಷ್ಟು ಧೈರ್ಯವೂ ಇಲ್ಲ, ಇಷ್ಟು ಔದಾರ್ಯನೂ ಇಲ್ಲ, ಇಷ್ಟು ಹೃದಯದ ಶ್ರೀಮಂತಿಕೆಯೂ ಇಲ್ಲ, ಇಲ್ಲಿ ಮನಸ್ಸಿನ ದೊಡ್ಡಿಸ್ತಿಕೆಯೂ ಇಲ್ಲ. ಇವು ಯಾವ ನನಗಿಲ್ಲ ಕುಂತಿ. ಜಗತ್ತಿನಾಗ ಅಪರೂಪದ ಹೆಣ್ಮಕ್ಳು ನೀವು ಒಬ್ಬಾಕಿ ಪಡೆದಿ ನೋಡೋದನ್ನು. ಏನು ಅಂದರೆ ಧೈರ್ಯ. ನಿನಗೆ ದೇವ್ರ ಮೇಲೆ ವಿಶ್ವಾಸ ಬಹಳ, ಆದ್ರಿಂದ ಧೈರ್ಯ ಬಹಳದ. ಧೈರ್ಯ ಬಹಳದ, ಆದ್ರಿಂದ ಜೀವನದೊಳಗೆ ಔದಾರ್ಯದ ನಿನಗೆ. ಅದಕ್ಕೆ ನೀ ಹೇಳ್ತಿ ಮನಸ್ತು ಮಹದಸ್ತುತೆ, ದೊಡ್ಡ ಮನಸ್ಸಿರಲಿ ಜೀವನದಾಗ. ಇದು ಕುಂತಿ ಜಗತ್ತಿ ಸಂದೇಶ ಕೊಡ್ತಾನೆ. ಇದೆ ಔದಾರ್ಯ. ಮಹಾಭಾರತ ಅಂದ್ರೆ ಏನದೆ? ಔದಾರ್ಯ ಅಂದ್ರೆ ಏನು?
ಸುಮ್ಮನೆ ಚೇಷ್ಟೆ ಮಾಡ್ತಿರ್ತೀನಿ. ನಾವು ಯಾವಾಗಲೂ ತಂದೆ ತಾಯಿ, ಮಗ ಸೊಸೆ, ಗಂಡ ಹೆಂಡತಿ 3 ಜನರೇಷನ್ ಅಡ್ಜಸ್ಟ್ ಆಗ್ತಿದ್ವಿ. ಅಂಬಾಸಿಡರ್ ಕಾರ್ ಬಂದು 6 ಮಂದಿ ಕೂಡ್ಲಿಕ್ಕೆ ಅನುಕೂಲ ಇತ್ತದು. ಮುಂದೆ ಅವ್ವ ಅಪ್ಪನ ಜೋಡಿ ಅಡ್ಜಸ್ಟ್ಮೆಂಟ್ ಕಡಿಮೆ ಆಯ್ತು, ಮಾರುತಿ ಬಂದು ನಾವಿಬ್ಬರು ನಮಗಿಬ್ಬರು 4 ಮಂದಿ ಕಾರು. ಈಗ ಮಗ ಸೊಸೆ ಜೋಡಿ ಅಡ್ಜಸ್ಟ್ಮೆಂಟ್ ಇಲ್ಲ, ಅವ್ವ ಅಪ್ಪನ ಜೋಡಿ ಅಡ್ಜಸ್ಟ್ಮೆಂಟ್ ಇಲ್ಲ, ಅದಕ್ಕೆ ಇಬ್ಬರೇ ಕೂಡುದು, ಒಂದೇ ಬಾಗಿಲದ್ದು 2 ಕಾರ್ ಬರ್ಲಿಕ್ಕತ್ತಾವ. ಇವು ಪ್ರಾಯ ನಮ್ಮ ಔದಾರ್ಯ ಎಷ್ಟು ಕಡಿಮೆ ಆಯ್ತು ಅದ್ರ ಸಂಕೇತ ಏನು ಅಂತ. ನನಗೆ ಆ ಪೂಲ ದೇಶಪಾಂಡೆ, ನಮ್ಮ ಬೀಚಿ ಇದ್ದಂಗೆ ಪೂಲ ದೇಶಪಾಂಡೆ ಅಂತ ಮಹಾರಾಷ್ಟ್ರ ಒಳಗೆ, ಅವ ಪುಣೇರಿ ಸಂಸ್ಕೃತಿ ಅಂತ ಒಂದು ಪುಸ್ತಕ ಬರ್ದಾನ ಮರಾಠಿ ಒಳಗೆ. ಇನ್ನೂ ಭಾಳ ಚಂದ ನೋಡ್ಬೇಕು ನೀವು ಹೆಂಗಿರ್ತಾವ ಸಂಸ್ಕೃತಿ, ಪುಣೇರಿ ಸಂಸ್ಕೃತಿ ಹೆಂಗದ. ಶನಿವಾರ ಫೋನ್ ಎತ್ತಾನ ಅವರಪ್ಪ, ಬಗ್ ಉದ್ಯಾ ರವಿವಾರ ಹೇ ನೋಡು, ನಾಳೆ ಆಯ್ತವಾರ ಇದೆ, ನೀನೇನಾದರೂ ಮನೆಗೆ ಬರುವುದಿದ್ದರೆ ಅವ್ವ ಅಪ್ಪನನ್ನು ಕಾಣಬೇಕು ಅಂತ आधी फोन करू नये, ಮೊದಲೇ ಫೋನ್ ಮಾಡಿ ಬಾ ಅಂದ್ರೆ ತುझासाठी आम्ही 2 ಚಪಾತಿ ಜಾಸ್ತಿ ಕರ್ತು, ನಾಹಿತರ करणार नाही. ನೀನು ನಾಳೆ ಭಾನುವಾರ ಅವ್ವ ಅಪ್ಪನ ನೋಡಬೇಕು ಅಂತ ಬರೋದಿದ್ರೆ ಮೊದಲೇ ಫೋನ್ ಮಾಡಿ ಬಾ ಅಂದ್ರೆ ನಿನ್ನ ಸಲುವಾಗಿ ನಾವು 2 ಚಪಾತಿ ಹೆಚ್ಚಿಗೆ ಮಾಡ್ತೀವಿ, ಅಂದ್ರೆ ನಾವು ಮಾಡೋದಿಲ್ಲ. ಇದು ಔದಾರ್ಯ. ಇದು ನಮ್ಮ ಔದಾರ್ಯ ಎಷ್ಟಂದ್ರೆ ಜೀವನದಾಗ ಒಂದೆರಡು ಉಳಿದು ಇಲ್ಲದವ್ರು ಕೊಟ್ಟೆವು, ಎಷ್ಟು ತಿನ್ನೋದು ಅಟ್ಟೆ ಕೊರದು ಮಾಡೋದು, ಅಟ್ಟೆ ಕೊರ್ಕೊಂಡೇ ತಿನ್ನೋದು ಮನುಷ್ಯನ ಅಂದ್ರೆ ಇದು ಸಂಸ್ಕೃತಿ ಅಂತ. ಹಂಗೆ ಬೆಳೆದ ಅಲ್ಲಿ ಜನ ಅಂತ. ಪಾಪ ಅವ ಅಲ್ಲಿ ಅವನಿಗೆ ಟೀಕಾ ಮಾಡ್ಯ, ನಾವು ಮಾಡಿದ್ರೆ ಮತ್ತೆ ಯಾವ್ದಾದ್ರು ವಿಕೃತ ರೂಪ ಧಾರಣ ಮಾಡಿತ್ತು. ಅದಕ್ಕೆ ಅವನೇ ಪೂಲ ದೇಶಪಾಂಡೆ ಹೇಳಿದ್ದನ್ನೇ ಇನ್ನೂ ಭಾರಿ ಅದ ಒಂದು ಪುಣೇರಿ ಸಂಸ್ಕೃತಿ. ಏನು ಹೇಳಿದೆ, ಮನುಷ್ಯನ ಜೀವನದೊಳಗೆ ಔದಾರ್ಯ, ಉದಾತ್ತತೆ, ಹೃದಯದ ಶ್ರೀಮಂತಿಕೆ ಬಹಳ ಕಡಿಮೆ ಆಗ್ತಾ ಇದೆ. ಬಂದವರಿಗೆಲ್ಲ ಬರ್ರಿ, ಕೂಡ್ರಿ, ತಿನ್ರಿ, ಉಣ್ರಿ ಅನ್ನುವಷ್ಟು ಧೈರ್ಯನೂ ಯಾರಿಗೂ ಇಲ್ಲ. ಅದಕ್ಕೆ ಚಾಟಿ ಮಾಡ್ತಾರೆ ಅವರೆಲ್ಲ. ಪೂಲ ದೇಶಪಾಂಡೆ ಪಾಯ್ಜೆಕಾಯಿ ಅನ್ನೋದಿಲ್ಲ ಅಂತ, ಪುರೇಕಾಯಿ ಅಂತ ಇನ್ನ ಕೇಳ್ತಾರಂತ. ಪುರೇಕಾಯಿ ಅಂದ್ರೆ ಸಾಕೇನಂತ ಕೇಳ್ತಾರೆ, ಬೇಕೇನಂತ ಕೇಳೋ ಹಂಗಿಲ್ಲ. ಬೇಕೇನು ಅಂತ ಕೇಳುವ ಧೈರ್ಯವೂ ಇಲ್ಲ ನಮಗೆ. ಸಾಕೇನಂತ ಇಟ್ಟೆ ಕೇಳೋದು. ಊಟಕ್ಕೆ ಹೇಳ್ರಿ ಅನ್ನೋದಿಲ್ಲ, ಊಟ ಆಗಿರಬಹುದು ನಿಮ್ಮದು ಅಂತ. ಜೇವಣ ಝಾಲೆ ಅಸೇಲ್ ಅಂತಾರಂತ. ಜೇವಾಯಿಲ್ಲ ಊಟ ಅಂತ ಅನ್ನಂಗಿಲ್ಲ ಅಂತ, ಜೇವಣ ಝಾಲೆ ಅಸೇಲ್ ತುಮ್ಸ ಅಂತ ಅನ್ನೋದಂಥದಕ್ಕೆ ಪದ್ಧತಿ. ಸಂಸ್ಕೃತಿ ಹೆಂಗಿರ್ತದೆ, ಜೀವನದ ಪದ್ಧತಿಗಳು ಹೆಂಗಿರ್ತಾವೆ. ಯಾಕೆ ಇದಕ್ಕೆ ಔದಾರ್ಯ ಅಂದ್ರೆ ಏನು? ಮಹಾಭಾರತ ಅದಕ್ಕೆ ವೇದವ್ಯಾಸರಂತಾರೆ ರಮ್ಯಂ ಜುಗುಪ್ಸಿತ ಮತ ಉದಾರಂ. ಔದಾರ್ಯ ಅನ್ಬೇಕು ಕುಂತಿಯ ಔದಾರ್ಯ. ಅವಳ ಮಕ್ಕಳನ್ನು ತನ್ನ ಮಕ್ಕಳಂತೆಯೇ ನೋಡುವ ಹೃದಯದ ಶ್ರೀಮಂತಿಕೆ ಇದು ಕುಂತಿಯಲ್ಲಿದೆ. ಇದಕ್ಕೆ ಔದಾರ್ಯ ಅಂತ ಕರೀತಾರೆ. ದೊಡ್ಡ ಔದಾರ್ಯ ಇದು ಕುಂತಿ ಜೀವನದೊಳಗಿದ್ದಂಥ ಔದಾರ್ಯ. ಧೈರ್ಯ, ಏನು ಅಪರಾಧಗಳು, ಏನು ಬೇಕಾದ ತೊಂದರೆಗಳು ಬರಲಿ ಅದನ್ನೆಲ್ಲ ಎದುರಿಸ್ತಾಳೆ ಕುಂತಿ. ಎಂಥಂಥದ್ರಿ ಜೀವನದೊಳಗೆ ಔದಾರ್ಯ. ಆಕೆ ಧೈರ್ಯ, ದೊಡ್ಡ ಧೈರ್ಯ, ಯಾವ ಗಂಡಸರಿಗೂ ಇರಲಿಕ್ಕಿಲ್ಲ ಆ ಧೈರ್ಯ. ಆ ಧೈರ್ಯದ ಅವಳು ಜೀವನದಾಗ ಅಪವಾದವನ್ನು ಎದುರಿಸಿದಳು, ಮಕ್ಕಳಿಗೆ ಹಗಲ ರಾತ್ರಿ ವಿಷ ಹಾಕುವುದನ್ನು ಎದುರಿಸಿದಳು, ಮಕ್ಕಳನ್ನ ಬೆಂಕಿ ಅರಮನೆಯಲ್ಲಿ ಕೊಲ್ಲಬೇಕು ಅನ್ನುವ ಯೋಜನೆಗಳನ್ನು ಎದುರಿಸಿದಳು, ಕಡು ಬಡತನದಲ್ಲಿ ಕುಡಿಲಿಕ್ಕೆ ನೀರಿಗೆ ಪಾತ್ರೆಯೂ ಇರಲಾರಂಥ ದಾರಿದ್ರ್ಯವನ್ನು ಅನುಭವಿಸಿದಳು. ಅರಿವಿಯೊಳಗೆ ನೀರು ತರ್ತಕ್ಕಂಥ ಮಕ್ಕಳು ಎಲ್ಲೋ ಒಂದು ಅಡವಿಯಲ್ಲಿ ಬೆಳೆದಿರ್ತಕ್ಕ ಕಮಲದ ಎಲೆಯೊಳಗೆ ನೀರನ್ನು ತರ್ತಾ ಇದ್ದಾನೆ ಭೀಮನಂಥ ಪರಾಕ್ರಮಿ. ಅಂಥ ದಾರಿದ್ರ್ಯವನ್ನು ಅನುಭವಿಸಿದಳು. ರಾಜಸೂಯಾಗದ ಸಮಸ್ತ ಸಂಪತ್ತು, ಇಡೀ ಜಗತ್ತಿನ ಸಂಪತ್ತು ಬಂದು ಬಿತ್ತು. ಅದನ್ನೂ ಕಣ್ತುಂಬೆ ನೋಡಿದಳು. ಸೊಸೆಯ ವಸ್ತ್ರಾಪರಣದ ದೃಶ್ಯವನ್ನು ನೋಡಲಿಕ್ಕೆ ಸಾಕ್ಷಿಯಾಗಿ ಕೂಡಬೇಕಾಯ್ತು. ಮಕ್ಕಳೆಲ್ಲ ಕಾಡಿನ ಹಾದಿಯನ್ನು ಹಿಡಿದು ಮೈ ಮೇಲೆ ಏನೇನೋ ಸಣ್ಣ ಪಂಜ ಉಟ್ಕೊಂಡು ಅಡಿಗೆ ಸೌಂಟ್ ಹಿಡ್ಕೊಂಡು ಮಗ ಅಡಿಗೆ ಮಾಡುವನಾದ, ಜಗತ್ ಪರಾಕ್ರಮಿಯಾದ, ಜಗತ್ತನ್ನಾಳುವ ಸಾಮರ್ಥ್ಯವನ್ನಿರತಕ್ಕಂಥ ಎಂಥ ಒಂದು ಮರಾಠಿಯೊಳಗೆ ಗಾದಿ ಮಾತು ಹುಟ್ಟಿದ. ಅದು ಕನ್ನಡದಾಗೂ ಅದು ಹುಟ್ಟಿದ್ದು ಸಂಸ್ಕೃತದಿಂದ, ಅದು ಭೀಮನಿಂದ. ಮೋಡೇನ್ ಪಣ್ ವಾಕಣಾರ್ ನಾಹಿ ಅಂತಾರೆ ಮರಾಠಿಯೊಳಗೆ. ಮೋಡೇನ್ ಪಣ್ ವಾಕಣಾರ್ ನಾಹಿ, ಮುರಿದ್ರೂ ಅಡ್ಡಿ ಇಲ್ಲ, ಮಣಿಯುವುದಿಲ್ಲ ಅಂತ ಇದು ಕನ್ನಡದೊಳಗೆ. ಅದನ್ನೇ ಭೀಮಸೇನ್ ದೇವರು ಹೇಳ್ತಿದ್ರಂತ, ಭಜ್ಜೆ ತಾಪಿ ನಾ ನಮೇತ, ನಾನು ಭಜ್ಜೆ ತಾಪಿ, ಮುರಿದ್ರು ಅಡ್ಡಿ ಇಲ್ಲ, ನಾ ನಮೇತ, ಜನ್ಮದಾಗ ಕಂಡವ್ರಿಗೆ ತಲಿಬಾಗುದಿಲ್ಲ ನಾನು ಅಂತ. ಅಂಥ ವ್ಯಕ್ತಿ ಜೀವನದಾಗ ಭಿಕ್ಷಾ ಬೇಡಬೇಕು ಅಥವಾ ಇಂಥ ಜೀವನದ ಎಲ್ಲ ಅವಸ್ಥೆಗಳನ್ನು ಅನುಭವಿಸಿದ್ರು ಕೃಷ್ಣ ಜೀವನದಾಗ ನೀ ಇದ್ದೀಯಲ್ಲ ಸಾಕು, ಬೇಕಾದು ಬಂದದ್ದೆಲ್ಲ ಬರಲಿ, ಗೋವಿಂದ ನಿನ್ನ ದಯೊಂದಿರಲಿ. ಇಡು ಜೀವನಕ್ಕೆ ಬೇಕಾಗುವ ಗುಣನೇ ಧೈರ್ಯ. ಅದನ್ನು ಕಳ್ಕೊಂಡಿವೆ ಅಂತ ಟೆನ್ಷನ್ ಹೆಚ್ಚು. ಅದು ಟೆನ್ಷನ್ ಹೆಚ್ಚಾದದಕ್ಕೇ ಮತ್ತು ಡಯಾಬಿಟಿಸ್ ಹೆಚ್ಚು, BP ಹೆಚ್ಚು, ಸುಡಾಡೆ ಒಂದಕ್ಕೊಂದು ಎಲ್ಲ ಬೆಳ್ಕೋತ ಹೊಂಟಾವು. ಉತ್ತರೋತ್ತರ ಗರಿಯಸ್ತು ಅಂತ ಕರೀತಾರೆ ಅವಕ್ಕೆಲ್ಲ. ಉತ್ತರೋತ್ತರ ಬಲಿಯಸ್ತೋ ಗರಿಯಸ್ತೋ ಅನ್ನೋ ಸುಡುಗಾಡು ಮಹಾಭಾರತ ಕಲಿಸ್ತದೆ ಅಲ್ಲ. ರಮ್ಯ ಇದು ಎಲ್ಲಾನು ಸಿಗ್ತದೆ ನಿಮಗೆ, ಉದಾತ್ತವಾದ ವಿಚಾರಗಳು. ನಮ್ಮ ಕರ್ಣನ ಜೀವನದಾಗಿ ನೋಡ್ರಿ, ಏನು ಔದಾರ್ಯ ಅಂದರೆ ಊಟಕ್ಕೆ ಕೂತಾನ. ಒಬ್ಬ ಬ್ರಾಹ್ಮಣ ಬಂದ, ಕರ್ಣ ಇವತ್ತೇನು ಮನೆಯೊಳಗೆ ಏನಿಲ್ಲ, ಊಟಕ್ಕೆ ತೊಂದರೆ ಆಗ್ಯದ ಭಾಳ, ಏನಾರು ಒಂಚೂರು ಕೊಡ್ತೀರೇನು, ಅವಶ್ಯವಾಗಿ ಬರೋ ಮಾರಾಯ
ಅಂತ ಎಡಗೈಲಿ ಒಂದು ಬಂಗಾರದ ವಾಟಗ ಇಟ್ಕೊಂಡು ಕೂತಿದ್ದ ಕರ್ಣ. ಅದನ್ನೇ ಕೊಟ್ಟ ಬ್ರಾಹ್ಮಣಂದ. ಅದು ಎಡಗೈಯಿಂದ ದಾನ ಮಾಡಿದ್ರೆ ಒಂದು 5 ಮಾರ್ಕ್ಸ್ ಕಡಿಮೆ ಬೀಳ್ತಾವ. ಅದಕ್ಕೆ ಊಟ ಆದ್ಮೇಲೆ ಬಂದು ಬಲಗೈಲಿ ದಾನ ಮಾಡ್ತೀರಿ ಅಂತ ಮೂರ್ಖಿದ್ದಿ. ಈ ಊಟ ಮಾಡಿ ಎದ್ದು ಬರುದ್ರಾಗ ಬುದ್ಧಿ ಬದಲಾದ್ರೆ ಯಾಕೆ ಕೊಡಬೇಕು ಅಂತ ಅನಿಸಿದ್ರೆ, ನೀವೊಬ್ಬ ಬಡವ ಇವತ್ತಿನ ಉಪವಾಸ ಕೂತಿಯಲ್ಲ ಅಂಥದ್ದಕ್ಕೆ ನನಗೆ ಅದರ ಪಾಪ ಬರ್ತದೆ, ಬೇಡ 2 ಮಾರ್ಕ್ಸ್ ಕಡಿಮೆ ಬಿದ್ದರೂ ಅಡ್ಡಿಲ್ಲ ತಗೊಂಡು ಹೋಗುವಂತಾನೆ. ಇದು ಔದಾರ್ಯ ಕಂತೊಳಗೆ. ಅವನು ಹೋದ್ರೆ ಎಲ್ಲ ಅಂತಾರೆ, ಜಗತ್ತಿನ ಬಡವರು, ದೀನರು, ದಲಿತರು. ಕರ್ಣ ಬಿದ್ದ ಸತ್ತ ಅಂತಂದ್ರೆ ಇಡೀ ನಮ್ಮ ಜಗತ್ತಿನ ಆಧಾರದ ಒಂದು ವೃಕ್ಷವೇ ಬಿದ್ದೋಯ್ತು ಅಂತ ಹೇಳ್ತಾರೆ. ಇದು ಔದಾರ್ಯನೂ ಅದ. ಅದಕ್ಕೇನಿದೆ, ಇನ್ನು ಮಹಾಭಾರತ ನೋಡಿದ್ರೆ ರಮ್ಯಂ ಉದಾರಂ, ರಮ್ಯಂ ಜುಗುಪ್ಸಿತಂ ಅಥವಾ ಉದಾರಂ ಅಪಿ ನೀಚಂ. ಒಬ್ಬ ಅಭಿಮನ್ಯು 16 ವರ್ಷದ ಒಬ್ಬ ಹುಡುಗ, 70, 80, 100, 200, 300, 400 ವರ್ಷದ ಪ್ರಚಂಡ ಪರಾಕ್ರಮಿಗಳು. ಒಬ್ಬ ಸಾಕ್ಷಾತ್ ತನ್ನ ವಿದ್ಯಾರ್ಥಿಯ ಮಗ, ಅರ್ಜುನನ ಮಗ ಅಭಿಮನ್ಯುವನ ಸಂಹಾರಕ್ಕೆ ದ್ರೋಣಾಚಾರ್ಯ ಬಂದು ನಿಂತಾರೆ. ದುರ್ಯೋಧನ, ದುಶ್ಯಾಸನ, ಶಕುನಿ, ಜಯದ್ರಥ ಎಲ್ಲರೂ ನಿಂತಾರ್ರಿ. ಒಬ್ಬ ಕೂಸನ್ನ, ಒಂದು 16 ವರ್ಷದ ಒಬ್ಬ ತರುಣನನ್ನ 7 ಮಂದಿ ಏಕಕಾಲಕ್ಕೆ ಯುದ್ಧದ ಸಕಲ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಯುದ್ಧಕ್ಕೆ ಬಂದು ನಿಂದಿರ್ತಾರೆ. ಇದೇ ನೀಚತನ ಅಲ್ಲ ಇದು? ಇದು ಎಂಥ ಪರಮಾವಧಿ ನೀಚತನ. ಮನೆಯೊಳಗೆ ಅಣ್ಣನ ಹೆಂಡತಿ ಅಂದ್ರೆ ಸಾಕ್ಷಾತ್ ತಾಯಿಯ ಸಮಾನ, ಅವಳ ವಸ್ತ್ರಾಪರಣ ಮಾಡ್ರಿ ಅಂತಂತಾರೆ. ಇದು ನೀಚತನ ಅಲ್ಲ? ಇಂಥ ವಸ್ತ್ರಾಪರಣದ ಘಟನಾ. ಅವ ಯಾವನೋ ತಂದೂರಿ ಶರ್ಮಾ ಅಂತಿದ್ದು ಹಿಂದ್ಕೊಬ್ಬ ಕಾಂಗ್ರೆಸ್ ಸೆಕ್ರೆಟರಿ, ಅವ ಪಾಪ ಹಿಂಗೆ ಅನುಭವ ಮಾಡೋ ಹಂಗೆ ಮಾಡಿದ. ಆಕಿನೋ ಇದು ಎಲ್ಲರೂ ಕೊಂದಗಿದ್ದಾರೆ ಅಂತೇಳಿ ಒಂದು ಒಲಿಯೊಳಗೆ ಹಾಕಿದ್ದ ಅವನು. ಎಲ್ಲ ಹಳೆ ಕಾಲದ ಯಾರು ಪಾಪ ಓದಿರ್ ಪೇಪರು ಅವರೆಲ್ಲ ಗೊತ್ತದ. ಸುಮ್ಮನೆ ಅವು ತಲೆ ಇಟ್ಕೊಳ್ಬಾರ್ದು. ಇನ್ನೊಂದು ಯಾಕಂದ್ರೆ ಇವತ್ತಿನ ಮಹಾಭಾರತ ತಲೆಗೆ ಇಟ್ಕೊಳ್ಳಿ ಕೂತೊತ್ತಿನೊಳಗೆ ವರ್ತಮಾನ ಮಹಾಭಾರತ ಯಾಕೆ ಇಟ್ಕೋಬೇಕು ಅಂತ ಅದಕ್ಕೆ ಶ್ರೀರಂಗರು ಒಂದು ನಾಟಕನೇ ಬರೆದ್ರು. ವರ್ತಮಾನ ಭಾರತಕ್ಕೂ ಅವತ್ತಿನ ಭಾರತಕ್ಕೂ ಅವ ಧೃತರಾಷ್ಟ್ರ ಇವ ಧರ್ತಿ ರಟ್ಟೆಪ್ಪ ಅಂತ ಹೆಸರಿಟ್ಟು ಭಾಳ ಚಂದ. ಅಂದ್ರೆ ಇದು ಭಾಳ ಚಂದದ. ಜಗತ್ತಿನೊಳಗೆ ಸಾರ್ವಕಾಲಿಕವಾದ ಒಂದು ಪ್ರತಿಬಿಂಬದಂತೆ ಸಾರ್ವಕಾಲಿಕ ಜನಜೀವನದ ಒಂದು ಪ್ರಸ್ತುತೆಯನ್ನು ನಮ್ಮ ಕಣ್ಣೆದುರಿಗೆ ಸಮರ್ಥನೆ ಮಾಡಿ ತೋರ್ತದೆ. ಅದು ಮಹಾಭಾರತ. ರಮ್ಯ, ಜುಗುಪ್ಸಿತ, ಉದಾರ, ನೀಚ, ಯಾವ ವಸ್ತು ಅವಸ್ತು, ಯಾವುದು ಯೋಗ್ಯನೋ ಯಾವುದು ಅಯೋಗ್ಯ ಎಲ್ಲವೂ ಇದೆ. ಇದು ಮಹಾಭಾರತ. ಇಂಥ ನವರಸಗಳ ಸಮ್ಮೇಳನ ನೋಡ್ತೀವಿ. ರಮ್ಯಂ, ಇನ್ನು ಸೌಂದರ್ಯ ಅನ್ಬೇಕು ನೀವು, ಮಹಾಭಾರತ ನೋಡ್ಬೇಕು. ವಿಚಿತ್ರವಾದ ಸೌಂದರ್ಯ. ದ್ರೌಪದಿ ಬರ್ತಾ ಇದ್ದಾಳೆ ಎಲ್ಲಿ? ಸುದೇಶ್ನಾದೇವಿಯ ಬಳಿಯಲ್ಲಿ. ವಿರಾಟ್ ಪರ್ವ. ಎದರಿಂದ ಬರ್ತಾ ಇದ್ದಾಳೆ ದ್ರೌಪದಿ? ನನಗೂ ಒಂದೇನೋ ಗಂಧ ತೆಯ್ಯು ಕೆಲಸ ಕೊಡ್ರಿ ಅಂತ ಕೇಳ್ಕೊಳ್ಳಿಕ್ಕೆ ಸೈರಂಧ್ರಿಯಾಗಿ ಬರ್ತಾ ಇದ್ದಾಳೆ. ಬರುವಾಗ ನೋಡಿದಳು ಸುದೇಶ್ನಾದೇವಿ. ಬಂದು ಕುಳಿತುಕೊಂಡ್ಲ ಹೆಣ್ಮಗಳು. ನನಗೆ 1 ವರ್ಷದವರೆಗೂ ನಾನೊಂದು ಕೆಲಸ ಕೊಡಿ, ನಾನು ನಿಮ್ಮ ಮನೆಯೊಳಗೆ ಕೆಲಸಕ್ಕೆ ಇರ್ತೀನಿ ಅಂತ. ಹೀಗಮ್ಮ ಅವಳಂದು, ಬೇಡಮ್ಮ, ಆದಷ್ಟು ನಮ್ಮ ಮನೆಯೊಳಗೆ ಇರಬೇಡ ಅಂದ್ಲು. ಯಾರು? ಸುದೇಶ್ನಾದೇವಿ, ವಿರಾಟ್ ರಾಜನ ಹೆಂಡತಿ. ಯಾಕೆ? ಬೇಡ, ನೀನು ಬರುವಾಗ ಆ ಗಿಡಗಳೇ ನಿನ್ನನ್ನು ಮುಟ್ಟಬೇಕು ಅಂತ ಟೊಂಗಿ ಚಾಸ್ತಾ ಇದ್ದು. ನಿನ್ನ ಸೌಂದರ್ಯದ ವಿಕಾರ ಗಿಡಗಳ ಮೇಲೆ ಇಷ್ಟ ಆದರೆ ನಮ್ಮ ಗಂಡಂದ್ರ ಮೇಲೆ ಏನಾಗ್ಲಿಕ್ಕಿಲ್ಲ. ದಯವಿಟ್ಟು ಇರಬೇಡ ನಮ್ಮ ಮನೆಯೊಳಗಂತಾಳ ಮಹಾಭಾರತ ಹೇಳ್ತದೆ. ಇನ್ನೂ ಚಂದ ಹೇಳ್ತದೆ. ರಮ್ಯವಾದಂಥ ಘಟನೆ. ದ್ರೌಪದಿಗೆ 4-5 ಮಂದಿ ದಾಸಿಯರು, ಹೆಣ್ಮಕ್ಳೆಲ್ಲ ಸ್ನಾನಕ್ಕೆ ಹಾಕ್ತಾ ಇದ್ದಾರೆ. ಹೆಣ್ಮಕ್ಳು ದ್ರೌಪದಿಗೆ. ಆವಾಗ ಅವರಿಗೆ ಪುಂಭಾವಂ ಮನಸಾಗತ, ಅವರಿಗೆ ಪುರುಷರ ವಿಕಾರ ಮಾನಸಿಕವಾಗಿ ಆಯ್ತಂತೆ ಹೆಣ್ಮಕ್ಳಿಗೆ ದ್ರೌಪದಿಯ ಸೌಂದರ್ಯವನ್ನು ಕಂಡು ಸ್ನಾನಕ್ಕೆ ಹಾಕುವಾಗ. ಇದು ದ್ರೌಪದಿಯ ಜೀವನದೊಳಗಿನ ಸೌಂದರ್ಯ. ಅಂದ್ರೆ ಮಹಾಭಾರತ ರಮ್ಯನೂ ಅದ, ಉದಾರನೂ ಅದ, ಜುಗುಪ್ಸಿತದ, ನೀಚದ, ಎಲ್ಲ ಔದಾರ್ಯದ, ಎಲ್ಲ ಥರದ ಘಟನೆಗಳು, ಎಲ್ಲ ಥರದ ಜೀವನದ ನವರಸಗಳ ಸಮ್ಮೇಳನ ಇದು ಮಹಾಭಾರತದೊಳಗದ. ಅದಕ್ಕೆ ಲಿಟ್ರರಿ ಮೀನಿಂಗ್ ನೀವು ನೋಡಿದ್ರಿ, ನವರಸಗಳ ಅನುಭವ ಮಹಾಭಾರತದೊಳಗೆ. ವೇದಾಂತ ಪ್ರಪಂಚದೊಳಗೆ ನೋಡಿದ್ರಿ, ಯತಃ ಕೃಷ್ಣ ವಶೇ ಸರ್ವೇ ಭೀಮಾದ್ಯಾ ಸಮ್ಯಗೀರಿತಾ. ಇಡೀ ಜಗತ್ತು ಕೃಷ್ಣನ ಕೈಯೊಳಗದ, ಇಡೀ ಜಗತ್ತೇ ಕೃಷ್ಣನ ಕೈಯೊಳಗದ. ಇದು ಮಹಾಭಾರತ. ಇದನ್ನು ಮಹಾಭಾರತದೊಳಗೆ ನಾವು ಕಾಣ್ತೀವಿ. ಮಹಾಭಾರತದೊಳಗೆ ಏನಿಲ್ಲ. ಅದಕ್ಕೆ ವೇದವ್ಯಾಸದೇವರು ಒಂದೇ ಮಾತು ಹೇಳಿದರು, ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಕುತ್ರಚಿತ. ಯದಿಹಾಸ್ತಿ ತದನ್ಯತ್ರ, ಏನಿದೆ ಮಹಾಭಾರತದಲ್ಲಿ ಅದೇ ಇದೆ ಇಡೀ ಜಗತ್ತಿನೊಳಗೆ. ಎನ್ನೇ ಹಾಸ್ತಿ ನಕುತ್ರಚಿತ, ಯಾವುದು ಮಹಾಭಾರತದೊಳಗಿಲ್ಲ ಅದು ಎಲ್ಲಿಯೂ ಇಲ್ಲ. ಇದು ಮಹಾಭಾರತದ ಹೆಗ್ಗಳಿಕೆ. ಇದು ಮಹಾಭಾರತದ ಬಗ್ಗೆ ನೋಡುವ ದೃಷ್ಟಿ. ಇದು ಮಹಾಭಾರತದ ಬಗ್ಗೆ ಇರುತ್ತೆ. ಇಂಥ ಮಹಾಭಾರತ ಮಹತ್ವಾದ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಯತೆ. ಅದು ಭಾರತರತೀತಿ ಭಾರತ, ಭಾರತತ್ವಾದ್ ಭಾರತ. ಇಂಥ ಮಹಾಭಾರತ ನೋಡುವರು ಏನಾಗಿದೆ ಇವತ್ತಿನ ಕಾಲಕ್ಕೆ. ಇದೆಲ್ಲ ಯಾಕೆ ಎಷ್ಟು ಪೀಠಿಕೆ ಹೇಳ್ಕೋತ ಕೂಡ್ತೀರಿ ಅಂದರೆ, ಇದು ಮಹಾಭಾರತದ ನಮ್ಮ ಪಾತ್ರ ಪ್ರಪಂಚದ ಪ್ರಾರಂಭ. ಆದ್ದರಿಂದ ಮೊದಲೇ ಮಹಾಭಾರತ ಮೇಲೆ ಹೇಳಿಬಿಟ್ರೆ ನನಗಿನ್ನು ಮುಂದಿನ ಎಲ್ಲ ಪಾತ್ರಗಳನ್ನು ಹೇಳುವಾಗ
ಆವಾಗ ನೇರವಾಗಿ ಪಾತ್ರ ಕೇಳಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಎಷ್ಟೆಷ್ಟು ದೃಷ್ಟಿಯಿಂದ ನೋಡಬೇಕು ಅನ್ನೋದನ್ನು ತಮ್ಮ ಎದುರಿಗೆ ನಿವೇದನೆ ಮಾಡ್ಕೊಳ್ಳಿಕ್ಕೆ ನನಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮೊದಲೇ ಈ ಪೀಠಿಕಾ ಹೇಳಿ ಮುಗಿಸಿಬಿಟ್ಟು ಅಂದರೆ ಇನ್ನು ಮುಂದೆ ಒಂದೊಂದೇ ಯಾವಾಗ ನಾವು ಮೇಲೆ ಒಂದೊಂದೇ ಪಾತ್ರವನ್ನು 8-10 ದಿವಸ ಅಂತ ಏನು ಮೆಲಕ್ಕೆ ಹಾಕ್ತೀವಿ. ಕರ್ಣ, ದುರ್ಯೋಧನ, ದುಶ್ಯಾಸನ, ಶಕುನಿ ಎಲ್ಲ, ಭೀಷ್ಮ, ದ್ರೋಣ, ಎಲ್ಲರ ಬದುಕನ್ನು ಅಧ್ಯಯನ ಮಾಡಬೇಕು. ಅಂದರೆ ಇಡೀ ಜಗತ್ತಿನ ಅಧ್ಯಯನ ಮಾಡಿದಂಗಾಗುತ್ತೆ, ಜಗತ್ತಿನ ಜನಜೀವನವನ್ನು ಅಧ್ಯಯನ ಮಾಡಿದಂಗಾಗುತ್ತೆ, ಜಗತ್ತಿನ ರಾಜನೀತಿಯನ್ನು ಅಧ್ಯಯನ ಮಾಡಿದಂಗಾಗುತ್ತೆ, ಜಗತ್ತಿನ ತತ್ವಜ್ಞಾನವನ್ನು ಅಧ್ಯಯನ ಮಾಡಿದಂಗಾಗುತ್ತೆ, ಜಗತ್ತಿನ ಬ್ರಹ್ಮಮೀಮಾಂಸಾ, ದೈವೀಮೀಮಾಂಸಾ, ಕರ್ಮಮೀಮಾಂಸಾ ಸರಿಯಾದ ರೀತಿಯೊಳಗೆ ಇದಮಿತ್ತಂ ಇತಿ ಜ್ಞಾನಂ, ಸರಿಯಾಗಿರ್ತಕ್ಕ ಜ್ಞಾನ ಮೂಡ್ತದೆ. ನಮ್ಮ ಬದುಕಿಗೆ ಅದನ್ನು ಅನ್ವಯಿಸಿಕೊಳ್ಳುವ, ಅಳವಡಿಸಿಕೊಳ್ಳುವ ಕಲೆ, ಕ್ರಮ, ವಿಧಿ, ವಿಧಾನ ನಮಗೆ ತೋರಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಮಹಾಭಾರತ ಮನುಷ್ಯನ ಬೌದ್ಧಿಕ ಅಭಿವೃದ್ಧಿಯ ಜೊತೆಗೆ ಅವನ ಅನುಭವದ ಹೆಚ್ಚಳವನ್ನು ಮಾಡುವುದರ ಜೊತೆಗೆ ಅವನ ಜೀವನಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟು ಮನುಷ್ಯ ನಿನ್ನಿಗಿಂತ ಇವತ್ತಿಗಿಂತ ನಾಳೆ ಇನ್ನಷ್ಟು ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ಸ್ಫೂರ್ತಿಯನ್ನು ಕೊಡಲಿಕ್ಕೆ ಇದು ಕಾರಣವಾಗಲಿ ಅನ್ನೋ ದೃಷ್ಟಿಯಿಂದ ಈ ಮಹಾಭಾರತದ ಇಷ್ಟು ವಿಸ್ತಾರವಾದ ಒಂದು ಪೀಠಿಕೆಯನ್ನು ನಾವು ಕಾಣ್ತಾ, ಇದು ಮಹಾಭಾರತ. ಇಂಥ ಮಹಾಭಾರತದಲ್ಲಿ ಏನಾಯಿತು ನಮಗೆಲ್ಲ ಅಂದರೆ, ಈ ಲುಡ್ವಿಗ್ಗು ಇವರೆಲ್ಲ ಬಹಳ ಮ್ಯಾಕ್ಸ್ಮುಲ್ಲರು ಎಲ್ಲರೂ ಮಹಾಭಾರತದ ಮೇಲೆ ಕಾರ್ಭಾರ ಮಾಡಿದ್ದು. ಇವ್ರಿಗೆ ಏನಾಗಿತ್ತು ಅಂದರೆ, ನಮಗೆ ನಮ್ಮದೇ ಆಗಿರ್ತಕ್ಕ ಸಂಸ್ಕೃತಿಯ ಹುಮಾಯೂನ್ ಕಬೀರು ಒಂದು ಭಾರತೀಯ ಸಂಸ್ಕೃತಿ ಅಂತ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೆದಾರೆ. ಅದರೊಳಗೆ ಆಗಿನ ಕಾಲದ ಶಿಕ್ಷಣ ಮಂತ್ರಿ ಹುಮಾಯೂನ್ ಕಬೀರ್ ಅವರು ಬರೀತಾರೆ, ಇಡೀ ಜಗತ್ತಿನೊಳಗೆ ಗ್ರೀಕದೊಳಗೆ ಸಂಸ್ಕೃತಿ ಹುಟ್ಟಿತು, ಅದು ರಾಜನೀತಿಗೆ ಬೆಲೆ ಕೊಟ್ಟಿತ್ತು. ಆದರೆ ಅರಿಸ್ಟಾಟಲು, ಪ್ಲೇಟೋ, 108 ಮಂದಿ ಆಗಿ ಹೋದ್ರು, ದೊಡ್ಡ ಮತ್ತು ರಾಜನೀತಿಜ್ಞರು, ಫಿಲಾಸಫಿಗಳು ಆಗಿ ರಾಜನೀತಿಯ ಸಿದ್ಧಾಂತಗಳನ್ನು ಜಗತ್ತಿನೊಳಗೆ ಮಂಡನೆ ಮಾಡಿದರು. ಆದರೆ ಆ ದೇಶ ಬೆಳೀತು, ಸಂಸ್ಕೃತಿಯನ್ನು ಹೊಂದಿತು, ಸಂಸ್ಕೃತಿನೂ ಹೋತು, ದೇಶನೂ ಹೋತು, ಅವರ ಆ ತತ್ವಜ್ಞಾನಗಳು ಹೋದು, ಏನು ಅವಶೇಷ ಏನೂ ಉಳಿಲಿಲ್ಲ. ಜಗತ್ತಿನ ಎಲ್ಲ ಕ್ಷೇತ್ರದ ಎಲ್ಲೆಲ್ಲಿ ಅತಿ ಪ್ರಾಚೀನವಾದ ಸಂಸ್ಕೃತಿಗಳು ಹುಟ್ಟಿ ಬೆಳೆದವ ಎಲ್ಲ ಕಡೆ ನೋಡ್ಕೊಂಡು ಬರ್ರಿ. ಅವ ಬರೀತಾರೆ, ಪಾಪ ಭಾರತದ ಸಂಸ್ಕೃತಿ ಮಾತ್ರ ಏನಿದೆ ಅವತ್ತಿನಿಂದ ಇವತ್ತಿನವರೆಗೂ ತನ್ನ ವಸ್ತುಸ್ಥಿತಿಯನ್ನು, ತನ್ನ ಯಥಾರ್ಥತೆಯನ್ನು, ತನ್ನ ವಾಸ್ತವತೆಯನ್ನು ಎಂದಿಗೂ ಕಳ್ಕೊಳ್ಳಾರದೇನೆ ಹಾಗೇನೆ ಇವತ್ತಿಗೂ ಉಳಿದಂತಹದ್ದು. ಇವತ್ತಿಗೂ ಜಗತ್ತಿನ ರಾಜನೀತಿಕ, ಸಾಂಸ್ಕೃತಿಕ, ಸಾಮಾಜಿಕವಾದ ವಿವಿಧ ಆಕ್ರಮಣಗಳ ಮಧ್ಯದಲ್ಲಿಯೂ ತನ್ನ ಮೂಲ ರೂಪವನ್ನು ಕಳೆದುಕೊಳ್ಳಲಾರದೆ ಇವತ್ತಿನವರೆಗೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡ ಜಗತ್ತಿನ ಅತಿ ಪ್ರಾಚೀನವಾದ, ಅತಿ ಸಮೀಚೀನವಾದ ಏಕಮೇವ ಸಂಸ್ಕೃತಿ ಇದು ಭಾರತೀಯ ಸಂಸ್ಕೃತಿ. ಇದರಲ್ಲಿ ಯಾಕೆಂದ್ರೆ ಇದು ವಾಂಗ್ಮಯದ ಮೇಲೆ ಆಧಾರಿತವಾಗಿದೆ. ಇದು ಮಹಾಭಾರತವೇ ಮೊದಲಾಗಿರ್ತಕ್ಕ ವಾಂಗ್ಮಯಗಳ ಮೇಲೆ ಆಧಾರಿತವಾದುದರಿಂದ ಈ ಸಂಸ್ಕೃತಿಗೆ ಜಗತ್ತಿನಲ್ಲಿ ಅಳಿವು ಇಲ್ಲ, ಉಳಿವು ಇದೆ. ಯಾಕೆಂದ್ರೆ ಇದು ಕಾಲಕ್ಕೆ ಸಂಸ್ಕೃತಿ ಜನಜೀವನದಿಂದ ಬೇರ್ಪಡ್ತಾ ಇದ್ದಾಗ ಮತ್ತೆ ಜನರ ಜೀವನದಲ್ಲಿ, ಮನುಷ್ಯನ ನಾಗರಿಕತೆಯಲ್ಲಿ ಈ ಆಧ್ಯಾತ್ಮಿಕ ಸಿಂಚನವನ್ನು ಮಾಡ್ತಾ ಅವನ ಜೀವನದಲ್ಲಿ ಮತ್ತೆ ಸಂಸ್ಕೃತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಈ ರಾಮಾಯಣ ಮಹಾಭಾರತದಂತಹ ಇತಿಹಾಸ ಪುರಾಣಗಳು ಇನ್ನೂ ಜೀವಂತ ಉಳಿಸಾವ ಇವ್ರ ಜೀವನದೊಳಗೆ. ಎಷ್ಟು ಬಿಟ್ಟು ಹೋಗಬೇಕು ಈ ಸಂಸ್ಕೃತಿಯಿಂದ. ಜಾಗತೀಕರಣದ, ಗ್ಲೋಬಲೈಸೇಷನ್, ಸ್ವಾತಂತ್ರ್ಯೋತ್ತರದ 60 ವರ್ಷಗಳ ವಿಚಿತ್ರವಾದ ಜಗತ್ತಿನ ವಿವಿಧ ಪರಿಣಾಮಗಳ ಹಿನ್ನೆಲೆಯಲ್ಲಿಯೂ ಇನ್ನೂ ಉಳಿಸ್ಕೊಂಡಾವು. ಸುಮ್ಮೊಂದು ಚೂರು ವಿಷಯಾಂತರ ಆಗ್ತದೆ, ಆದ್ರೆ ಹೇಳ್ತೀನಿ, ಅದು ಮಹಾಭಾರತದ ವಿಚಾರ. ನನಗೆ ಉಪನಿಷತ್ನ ಒಂದು ಕಥೆ ಬರ್ತದೆ. ಒಂದು ಛಾಂದೋಗ್ಯ ಉಪನಿಷತ್ತು. ಒಂದು ಪಕ್ಷಿಯ ಕಾಲಿಗೆ ಒಂದು ಹಗ್ಗ ಕಟ್ಟಿರ್ತಾರೆ, ಕಟ್ಟಿ ಆ ಹಗ್ಗವನ್ನು ಒಂದು ಮಳಿಗೆ ಕಟ್ಟಿರ್ತಾರೆ. ಆ ಪಕ್ಷಿ ತನ್ನ ಕಾಲಿಗೆ ಕಟ್ಟಿದ ಹಗ್ಗವು ಎಷ್ಟು ದೊಡ್ಡದಿದೆಯೋ ಅಷ್ಟು ಹಾರ್ತದೆ ಕೋಣೆ ತುಂಬ. ದಿಶಂ ದಿಶಂ ಪತಿತ್ವ ಅನ್ಯತ್ರ ಆಯತನಂ ಅಲಬ್ಧ್ವ, ಎಲ್ಲಿಯೂ ನೆಲೆಯೂ ಸಿಗದೆ ಮತ್ತೆ ತನ್ನನ್ನು ಕಟ್ಟಿದ ಅದೇನು ಗೂಟೋ ಅಥವಾ ಮಳಿಯೋ ಅದರ ಹತ್ತಿರ ತಾನು ತಿರುಗಿ ಬರ್ತದೆ ಅಂತ ಉಪನಿಷತ್ತಿನ ಕಥೆ. ಛಂದರೂಪಕ. ನಮ್ಮದು ನಿಮ್ಮದು ಭಾರತೀಯರ ಮನಸ್ಸು, ಪ್ರವೃತ್ತಿಗಳು ದಿಶಂ ದಿಶಂ ಪತಿತ್ವ. ಸ್ವಾತಂತ್ರ್ಯೋತ್ತರದಲ್ಲಿ ಇಡೀ ಜಗತ್ತಿನ ಬೇರೆ ಬೇರೆ ಸಂಸ್ಕೃತಿಗಳಿಗೆ, ಜನಜೀವನಕ್ಕೆ ಮರುಳಾಗಿ ಎಲ್ಲ ಕಡೆಗೂ ಹೋಗಿ ಎಲ್ಲಿಯೂ ಕೂಡ ಸ್ಥಿರವಾದ ಉತ್ತಮವಾದ ನೆಲೆಯನ್ನು ಕಾಣದೆ ಮತ್ತೆ ಇಲ್ಲಿಯೇ ಮರಳಿ ಬರುತ್ತಲಿದೆ. ಇದು ಜಗತ್ತಿನ ಸಂಸ್ಕೃತಿ. ಹಾಗೇನೆ ನಾವು 10-20 ಮದುವೆ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ಕಡ್ತನಕ ಒಂದೇ ಹೆಂಡತಿ ಜೋಡಿ ಇರುವುದಾ? ಅದೇನದು ಚೆನ್ನಾಗಲ್ಲ ಅಂತ ನಾವು 10, ಅವರೆಲ್ಲ ಅಮೇರಿಕಾ, ಇಂಗ್ಲೆಂಡ್ದೊಳಗೆ 12, 13, 14 ತನಕ ಡೈವರ್ಸ್ ಅದ ಒಬ್ಬೊಬ್ಬರು ಜೀವನದಾಗ. ನಾವೆಲ್ಲ ಯಾಕೆ ಮಾಡಬಾರ್ದು ಅಂತ ಹೊಂಟ್ರು. ಕಡಿಕೆ ಒಂದು ದೊಡ್ಡ ಜಡ್ಡು ಬಂತು, ಒಂದು ರೋಗ ಬಂತು, ಒಂದು ಪೇಡಂಭೂತ ಏಡ್ಸ್ ಅಂತ ಬಂತು. ದಿನ ಟಿವಿಗಳು ತೋರಿಸ್ಲಿಕ್ಕೆ ಹತ್ರು, ನೀವು ಇನ್ನೊಬ್ಬರ ಜೋಡಿ ಇದ್ರೆ ಹೀಗಾಗುತ್ತೆ, ಇನ್ನೊಬ್ಬರ ಜೋಡಿ ಇದ್ದವ್ರ ಜೋಡಿ ಇದ್ರೆ ಹೀಗಾಗುತ್ತೆ ಅಂತ.
ಎಲ್ಲಿ ತನಕ ಅಂದ್ರೆ ಅವ್ರು ತೋರಿಸಿದ್ರು ಅಂದರೆ, ಇನ್ನೊಬ್ಬರು ದಾಡಿ ಮಾಡಿಕೊಂಡು ಬ್ಲೇಡ್ ನೀವು ಬಳಸಿದ್ರೆ ನಿಮಗೆ ಏಡ್ಸ್ ಬರ್ತಂತ ತೋರಿಸ್ತದಲ್ಲ. ಈಗ ತಮ್ಮದೇ ಬ್ಲೇಡ್ ಹಾಕ್ಕೊಂಡಿರ್ತಾರೆ, ಅಥವಾ ಸಲೂನ್ಗೆ ಹೋದ್ರೆ ತಮ್ಮದೇ ಬ್ಲೇಡ್ ತೊಗೊಂಡು ಹೋಗ್ತದೆ ಮಂದಿ. ಮುಂದೆ ಪಾಪ ಯಾರೋ ತಮ್ಮದೇ ವಾಟಕ ಇಟ್ಕೊಂಡು ನೀರು ಕುಡಿತಿದ್ರೆ ಎಲ್ಲೋ ವಾಟಕ ತೊಗೊಂಡು ಹೊಂಟ್ರು ಅಂತ ಮಂದಿನ ಗೆಲಿ ಮಾಡ್ತಿದ್ವಿ ನಾವು, ಪಾಪ ಊಟಕ್ಕೆ ಹೊಂಟವ್ರನ್ನ. ಈಗ ನಮ್ದು ಯಾಕಂದ್ರೆ ಮಹಾಭಾರತ ಹೇಳಿತ್ ನೋಡ್ರಿ, ಏನು ಅಂದರೆ ಧೃತಮನ್ನೀರ್ನ ಧಾರೆ ಇತ್ತು. ಇನ್ನೊಬ್ಬರು ಉಟ್ಟ ಬಟ್ಟಿ ನಾವು ಉಡಬಾರ್ದು, ಇನ್ನೊಬ್ಬರು ಕುಡಿದ ಪಾತ್ರೆಯಲ್ಲಿ ನಾವು ನೀರು ಕುಡಿಬಾರ್ದು. ಇದು ಹೇಳಿತ್ತು ಶುದ್ಧತೆ. ಅದನ್ನು ಅವೇ ಹಳೆ ಕಾಲದ ಎಲ್ಲ ರಿಚು ಏನಂತಾರೆ ಆಚರಣೆಗಳು, ಅದರೊಳಗೆ ಏನು ಅರ್ಥ ಅಂತ ಮೂಗು ಮುರಿದ್ವಿ. ಈಗ ಅವರು ಏಡ್ಸ್ ತೋರಿಸಿದ ಮೇಲೆ A to Z 17 ತೋರಿಸ್ತಿದ್ರಲ್ಲ, ಆವಾಗ ಇದು ಇಲ್ಲ, ವಿಧವಾ ವಿವಾಹ ಯಾಕೆ ಮಾಡ್ಕೋಬಾರ್ದು, ಪುನರ್ವಿವಾಹ ಯಾಕೆ ಮಾಡ್ಕೋಬಾರ್ದು, ಅಥವಾ ಏನೋ ಇಂಥದ್ದನ್ನೆಲ್ಲ ಒಬ್ಬರ ಜೋಡಿ ಇದ್ದು ಬಿಟ್ಟು ಬಂದವ್ರನ್ನ ಯಾಕೆ ಮಾಡ್ಕೋಬಾರ್ದು ಅಂದ್ರೆ ಈಗ ತಾವಾಗೆ ಬಿಡ್ಲಿಕ್ಕೆ ಹತ್ತರು, ಮತ್ತೆ ಇಲ್ಲಿ ಬಂದು ಹತ್ತಿದ್ರು. ಇದೇ ಸಂಸ್ಕೃತಿಗೆ ದೊಡ್ಡ ಸಮಸ್ಯೆ ಏನು ಅಂದರೆ, ಮೊನ್ನೆ ಇಂಗ್ಲೆಂಡ್ ಈಗ 2.5 ವರ್ಷದ ಹಿಂದೆ $300 ಕೋಟಿ ಶಾಂಕ್ಷನ್ ಮಾಡಿದೆ. ಎದಕ್ಕೆ? ಗಂಡ ಹೆಂಡತಿ ಕೊನೆವರೆಗೂ ಡೈವರ್ಸ್ ಕೊಡ್ಲಾರ್ದೆ ಕೂಡಿರ್ರಿ ಅಂತ. ಇದು ನಿಮಗೇನು ಆಗ್ಬೇಕಾಗಿದೆ? ಒಂದು ಏಡ್ಸ್ ಆಗುದಿಲ್ಲ, ಎರಡನೇದ್ದು ವೃದ್ಧಾಪ್ಯ ಎಂಬುದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಇಂಗ್ಲೆಂಡ್ ಅಮೇರಿಕಕ್ಕೆ. ಯಾಕಂದ್ರೆ ಅವರು 10-12 ಡೈವರ್ಸ್ ಆದ್ಮೇಲೆ ತಂದೆಯಾಗಿ ಉಳಿಲಿಲ್ಲ, ತಾಯಿಯಾಗಿ ಉಳಿಲಿಲ್ಲ, ಮಕ್ಕಳಾಗಿ ಉಳಿದೇ ಇದ್ರೆ ಯಾರು ವೃದ್ಧಾಪ್ಯದೊಳಗೆ ಇಟ್ಕೋಬೇಕು, ಯಾರು ಜೋಪಾನ ಮಾಡ್ಬೇಕು ಇವ್ರನ್ನ? ಇದು ಜಗತ್ತಿಗೆ ಕಾಡು ಸಮಸ್ಯೆ. ನಮ್ಮಲ್ಲಿ ಅದು ಪರ್ಸನಲ್ ಪ್ರಾಬ್ಲಮ್, ಅವ್ರಿಗೆ ಅದು ನ್ಯಾಷನಲ್ ಪ್ರಾಬ್ಲಮ್. ಅದು ನ್ಯಾಷನಲ್ ಪ್ರಾಬ್ಲಮ್. ಇದು ಹಂಗೆ ಇಡೀ ಬಿಹಾರವನ್ನೇ ಜೈಲ್ ಮಾಡಿದ್ರು ಸಾಲಾರ್ದಷ್ಟು ಅಪರಾಧಿಗಳಿದ್ದಾರು, ಹಂಗೆ ಇಡೀ ಅಮೇರಿಕಾ, ಇಡೀ ಇಂಗ್ಲೆಂಡವನ್ನೇ ವೃದ್ಧಾಶ್ರಮ ಮಾಡಿದ್ರು ಸಾಲಾರ್ದಷ್ಟು ವಯೋವೃದ್ಧರು ಕೂತಾರಲ್ಲಿ. ನಮ್ಗೆ ಇನ್ನೂ ಹಾಗೆ ಅಲ್ಲ. ಏನು ಆದರೆ ನಾನು ನೋಡಿದೆ, ರಗಡು PB ಮಹೇಶಿ ಅವ್ರ ತಂಗಿ ಒಂದು ಕಟ್ಟ್ಯಾಳ ನಮ್ಮ ಧಾರವಾಡದಾಗ. ಒಂದು PB ಮಹೇಶಿ ಅವ್ರು BDA ಚೀಫ್ ಸೆಕ್ರೆಟರಿ ಮಾಜಿ. ವೃದ್ಧಾಶ್ರಮಕ್ಕೆ ಜನ ಎಷ್ಟು ಬರ್ತದೆ ಅಂತ ನಾನು ನೋಡಿ ಉದ್ಘಾಟನೆ ಹಿಡ್ಕೊಂಡು ಇವತ್ತಿನ ತನಕ ಎಲ್ಲ ನೋಡ್ಲಿಕ್ಕತ್ತೀನಿ. 10-12ಕ್ಕಿಂತ ಸಂಖ್ಯೆ ಮೀರೇ ಇಲ್ಲ. ನಾವು ದೇವರಲ್ಲಿ ಬೇಡ್ಕೊಂಡಿದ್ವಿ, ಯಾಕಂದ್ರೆ ಕೆಲವು ಕಡೆ ಆಶೀರ್ವಾದ ಮಾಡ್ಲಿಕ್ಕೆ ಹೋದಾಗ, ಉದ್ಘಾಟನೆಗೆ ಹೋದಾಗ ಅವು ಬಹಳ ಬೆಳಿಬೇಕು ಅಂತ ಅನ್ನಬಾರ್ದು. ದೊಡ್ಡ ಆರ್ಥೋಪೆಡಿಕ್ಸ್ ಹಾಸ್ಪಿಟಲ್ ಅದ, ಇದು ನಿರಂತರವಾಗಿ ಬೆಳೀಲಿ ಅಂದ್ರೆ ಅಷ್ಟು ಆಕ್ಸಿಡೆಂಟ್ ಆಗ್ಬೇಕಾಗ್ತದೆ. ಅವೆಲ್ಲ ಅವಕ್ಕೆಲ್ಲ ಬಹಳ ಆಶೀರ್ವಾದ ಮಾಡಬಾರ್ದು. ಅವನ್ನೆಲ್ಲ ವೃದ್ಧಾಶ್ರಮ ನಿರಂತರವಾಗಿ ಬೆಳೀಲಿ, ತುಂಬಿ ತುಳುಕಲಿ ಜನರಿಂದ ಅಂತಂದ್ರೆ ಅಷ್ಟು ಮಂದಿ ಅವ್ವಾಪನ ಹೊರಗೆ ಹಾಕುವಂತ ಪರಮವೀರ ಚಕ್ರ ಪಡೆದ ಮಹಾನುಭಾವರು ಹುಟ್ಟಬೇಕಾಗ್ತದೆ. ಅವೆಲ್ಲ ಬಹಳ ಬೆಳಿಬೇಕು ಅಂತ ಅನ್ನಬಾರ್ದು. ನಾವು ಇನ್ನು ನಮ್ಮ ಸಂಸ್ಕೃತಿ ಒಳಗೆ ನಮ್ಮ ಮಣ್ಣಿನಾಗೆ ಅದ ಅದು. ತನ್ನ ಮಕ್ಕಳ ಮದುವೆ ಮಾಡಿ ನಾನು ನಿಶ್ಚಿಂತ್ಯಾದಿ ಅನ್ನುವಂಥ ಅವ್ವ ಅಪ್ಪನ ಎಲ್ಲ ಕಡೆಗೂ ನೋಡ್ತೀರಿ, ಆದ್ರೆ ಅಪ್ಪನ ಮದುವೆ ಮಾಡಿ ನಿಶ್ಚಿಂತ್ಯಾದಿ ಅನ್ನುವಂಥ ಮಕ್ಕಳನ್ನ ಕಾಣ್ತೀರಿ ಎಲ್ಲರೇ ಇದ್ದಾರೆ. ಎಲ್ಲಿದ್ದಾರೆ? ನಮ್ಮ ಭೀಷ್ಮನೇ ಇದ್ದಾನೆ ಅಂತ. ಅಂಥವರೆಲ್ಲ ಆಗಿ ಹೋಗ್ಯಾರ ಅಂತ ತಿಳ್ಕೊಂಡೆ ನಮ್ಮಲ್ಲಿ ಆ ರಕ್ತದ ಇನ್ಫ್ಲೂಯೆನ್ಸ್ 100 ಜನರೇಷನ್ನಿಂದ ಇರ್ಬೇಕಲ್ಲ, ಇನ್ನೂ ಒಂಚೂರು ಕೆಲಸ ಮಾಡ್ತದೆ ಈ ಮಣ್ಣಿನ. ಇನ್ನೂ ಅಷ್ಟು ನೇರವಾಗಿ ಹೊರಗೆ ಹಾಕುವಷ್ಟು ಧೈರ್ಯ ನಮಗೆ ಬಂದಿಲ್ಲ. ಅಪ್ಪನ ಮದುವೆಯಾಗಿ ತನ್ನ ಮದುವೆ ಬಿಟ್ಟು ಭೀಷ್ಮ ಅಪ್ಪನ ಮದುವೆ ಮಾಡಿ ತಾನು ನಿಶ್ಚಿಂತ್ಯಾದಿ ಅನ್ನುವಂಥ ಮಕ್ಕಳಿದ್ದಾರೆ. ತಂದೆಗೆ ತಾರುಣ್ಯವನ್ನು ಕೊಟ್ಟು ಅವನ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡಿ ತಾನು ಮುದುಕಾಗ್ತಾನೆ, ಅವ್ರ ತಂದೆ ತರುಣ ಆಗ್ತಾನೆ. ಇದೇ ಯಯಾತಿ ಕಥಿ. ಇದನ್ನು ಕಾರ್ನಾಡು ಬರೆದ್ರು, ವಿಸ ಖಂಡೇಕರ್ನು ಬರೆದ, ಜ್ಞಾನಪೀಠ ಪುರಸ್ಕಾರನೂ ಬಂತು. ಇದು ಯಯಾತಿಯ ಭಾಳ ಚಂದದ. ಇದು ಥೀಮು. ಇದು ಈ ಮಹಾಭಾರತದ ಒಂದೊಂದು ರಮ್ಯವಾದ ಥೀಮ್ಗಳನ್ನು ತಗೊಂಡು ಸಾವಿರಾರು ಭಾಷೆಗಳಲ್ಲಿ 100 ಕೃತಿಗಳು, ಸಾಹಿತ್ಯದ ಕೃತಿಗಳು ಇನ್ನೂ ಹುಟ್ಟುತ್ತಾ ಇವೆ. ಇದು ಅಂಥ ಮಹಾಭಾರತ. ಸಾಹಿತ್ಯಕ್ಕೆ ಆಕರ, ರಮ್ಯ, ಜುಗು ಎಲ್ಲವೂ ಇದ್ದಂಥದ್ದು ಇದು ಮಹಾಭಾರತ. ಏನದ ಮಹಾಭಾರತದಾಗ? ಎಲ್ಲ ಅದ ಮಹಾಭಾರತದೊಳಗೆ. ಅದನ್ನು ನೋಡುವ ದೃಷ್ಟಿ ನಮಗೆ ಇದಕ್ಕೆ ಇಂತಿಂಥ ಉದಾತ್ತವಾದ ವಿಚಾರಗಳು ಮತ್ತೆಲ್ಲ ಕಡೆ ಹೋಗಿ ಮತ್ತೆ ಇಲ್ಲೇ ಬರ್ಲಿಕ್ಕೆ ಹತ್ವಿ. ನಮ್ಮ ಭೀಮ ತಾಯಿ ಮಗ ಮನೆಯೊಳಗೆ ಕೂತಾರ, ಬೀಳುದೇವ್ರು ಭಿಕ್ಷಾ ಬಿಡ್ಲಿಕ್ಕೆ ಹೋಗ್ಯಾರ. ಏಕಚಕ್ರನಗರ, ಬಕಾಸುರನ ಪಟ್ಟಣ. ಇವ್ರಿಗೆ ಇರ್ಲಿಕ್ಕೆ ಯಾವ ಮನೆ ಕೊಟ್ಟಿದ್ದ, ಅವ್ರ ಮನೆಯೊಳಗೆ ಎಳ್ಲಿಕ್ಕೆ ಹತ್ರು. ತಕ್ಷಣ ಭೀಮ್ ಕೇಳಿದ, ಅಮ್ಮ ನಮ್ಮ ಮನೆಗೆ ನಮ್ಗೆ ಇರ್ಲಿಕ್ಕೆ ತತ್ಕಾಲೇವ ರುದಿತಂ ನಿಜವಾಸ ಹೇತೋ ವಿಪ್ರಸ್ಯ ದಾರ ಸಹಿತಸ್ಯ ನಿಶಮ್ಯ ಭೀಮ. ಅಮ್ಮ ನಮಗೆ ಇರ್ಲಿಕ್ಕೆ ಯಾರು ಜಾಗ ಕೊಟ್ಟಿದ್ದಾರೆ, ಅವರ ಮನೆಯೊಳಗೆ ಏನೋ ಅಳು ಧ್ವನಿ ಕೇಳ್ತಾ ಇದೆಯಲ್ಲಮ್ಮ. ಅದು ಗಂಡ ಹೆಂಡತಿ ಕೂಡಿ ಅಳ್ತಾ ಇದ್ದಾರೆ. ವಿಪ್ರಸ್ಯ ದಾರ ಸಹಿತಸ್ಯ, ಗಂಡ ಒಬ್ಬನೇ ಅಳ್ತಾ ಇದ್ರೆ ಹೆಂಡತಿಗೆ ಏನೋ ತೊಂದರೆ ಆಗಿದೆ ಅಂತ ಸಟಕ್ನ ಹೋಗ್ತಾ ಇದ್ದೆ ನಾನು, ಏನಾಗಿದೆ ಅಂತ ಕೇಳಲಿಕ್ಕೆ. ಹೆಂಡತಿ ಒಬ್ಬಳೇ ಅಳ್ತಾ ಇದ್ಲು ಅಂದ್ರೆ ಗಂಡನಿಗೆ ಏನಾಗಿದೆ ಏನೋ ಆಪತ್ತು ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ. ಗಂಡ ಹೆಂಡತಿ ಕೂಡಿ ಅಳ್ತಾ ಇದ್ದಾರೆ ಅಂದರೆ ಮನೆಗೇನೋ ಆಪತ್ತು ಬಂದಿದೆ ಅಂತ ಅರ್ಥ. ಆದರೆ ನಾನು ಏನಾಗಿದೆ ನಿಮಗೆ ತೊಂದರೆ ಅಂತ ಕೇಳಬೇಕು. ಇನ್ನೊಬ್ಬರ ಮತ್ತೆ ತೊಂದರೆಗೆ ನಾವು ಹೋಗಿ ಅದಕ್ಕೆ ಸಹಕಾರವನ್ನು ಕೊಡಬೇಕು, ಇದು ಕರ್ತವ್ಯ. ಆದರೆ ಏನಿದೆ, ಸ್ತ್ರೀ ಬಾಲ ಸಂಯುತ ಗೃಹೇ ಶಿಶುಲಾಲನಾದವು ಲಜ್ಜೆ
ಯಾವ ಮನೆಯೊಳಗೆ ತಾಯಿಯ ಎದೆ ಹಾಲು ಕುಡಿಯುವಂಥ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವ, ಆ ಮನೆಯೊಳಗೆ ನಾವು ಒಬ್ಬ ಪರಪುರುಷ ಏನಾಗಿದೆ ಅಂತ ಕೇಳಲಿಕ್ಕೆ ಹೋಗೋದಕ್ಕೆ ಅವಳು ಅದೇ ಕೆಲಸದೊಳಗೆ ತೊಡಗಿದ್ಲ ಸಂಕೋಚ ಆಗ್ತದೆ ಹೆಣ್ಮಕ್ಳಿಗೆ. ಯಾವ ಮನೆಯೊಳಗೆ ತಾಯಿಯ ಎದೆ ಹಾಲು ಕುಡಿಯುವ ಮಕ್ಕಳವ ಅದು ದೇವ್ರ ಪೂಜಾ. ಅದಕ್ಕೆ ನಾವು ಪರಪುರುಷ ಒಳಗೆ ಹೋಗೋದು ಅದಕ್ಕೊಂದು ವಿಘ್ನ, ಅದು ದೇವ್ರ ಪೂಜೆಗೆ ವಿರೋಧಿ. ಹೋಗ್ಬಾರ್ದಮ್ಮ, ಅದಕ್ಕೆ ನಾನು ಹೋಗೋದಿಲ್ಲ. ಅಕ್ಕ ಅವ್ರ ಮನೆಯೊಳಗೆ ಎದೆ ಹಾಲು ಕುಡಿಯೋ ಕೂಸದ ಒಂದು, ಅದಕ್ಕೆ ನೀ ಹೋಗು, ನೀನು ನೋಡ್ಕೊಂಡು ಬಾ, ಮುಂದಿನ ಏನದ ವ್ಯವಹಾರ ಮತ್ತೆ ಅದನ್ನ ನಾ ಮಾಡ್ತೀನಿ ವ್ಯವಸ್ಥಾ ಅಂತ. ಇದು ಸೂಕ್ಷ್ಮ ಸ್ಪಂದನೆಗಳು. ಇದಕ್ಕೆ ಶೀಲ ಸಭ್ಯತೆ. ತಾಯಿ ಎದೆ ಹಾಲು ಕುಡಿತಾವ ಮಕ್ಕಳು ಅಂದ್ರೆ ಆ ಮನೆಯೊಳಗೆ ಹೋಗ್ಬಾರ್ದು ಪರಪುರುಷರು, ಸಂಕೋಚ ಉಂಟು ಮಾಡಬಾರ್ದು ಹೆಣ್ಮಕ್ಳಿಗೆ. ಇದು ಭೀಮನ್ ಥೇರಿ. ಎದೆ ಹಾಲು ಕುಡಿಸ್ಬಾರ್ದು ಮಕ್ಕಳಿಗೆ ಅಂತ ಹೊಂಟ್ರು ನಮ್ಮಂದೆಲ್ಲ. ಸೌಂದರ್ಯ ಹೋಗುತ್ತೆ ಅಂತ ಈಗ 40-50 ವರ್ಷದಿಂದ ಅವು ಗ್ಲಾಸ್ಕೋ ಡಬ್ಬಿ ಬಂದು ಹುಟ್ಟಿದ ಕೂಡಲೇ ಮಕ್ಕಳ ಕೈಯಾಗ ಎಲ್ಲ ಬಾಟ್ಲಿ ಕೊಡ್ಲಿಕ್ಕೆ ಹತ್ತರು, ಎಲ್ಲಾರು ಕೊಟ್ರು. ಅದಕ್ಕೆ ನಮ್ಮ ಕೀರ್ತನಕಾರ ಒಬ್ರು ಚಾಷ್ಟಿ ಮಾಡಿದ್ರು, ಅವುಗಳ್ರಿ ಹುಟ್ಟಿದ ಕೂಡಲೇ ಅವ್ರ ಕೈಯಾಗ ಬಾಟ್ಲಿ ಕೊಟ್ಟಿರಿ, ಅವು ಕಡತನ ಕೈ ಹಾಕ್ಬಿಡ್ತಾರೆ, ಎಂದೂ ಬಿಡುದಿಲ್ಲ ಅವ್ರು ಬಾಟ್ಲಿ. ನೀವೇ ಕಲಿಸಿದ ಅವ್ರ ಬಾಟ್ಲಿ, ಅದನ್ನ ಅವ್ನು ಹಿಡಿಲಿಕ್ಕೆ ಕಲಿಸಿರಿ, ಅವು ಯಾಕೆ ಬಿಡ್ತಾರೆ. ಆಗ ಹಾಲಿಗೆ ಹಿಡಿದಾರೆ, ಮುಂದೆ ಅಲ್ಕೋ ಹಾಲಿಗೆ ಹಿಡಿತಾರೆ ನಡ್ರಿ. ಅದಕ್ಕೆ ಬಾಟ್ಲಿ. ಈಗೆಲ್ಲನೂ ಎದೆ ಹಾಲಿನ ಸಪ್ತಾಹ, ಆ ಪೊನ್ನಂಬಕಂ ಯಾವ ಪರಂಬಕಂ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ದಿಂದ 7 ದಿವಸ ಎದೆ ಹಾಲಿನ ಸಪ್ತಾಹ ಮಾಡ್ತಾರೆ, ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಎದೆ ಹಾಲಿನ ಸಪ್ತಾಹ ಅಂತ ಸ್ಟೇಟ್ ಗೌರ್ಮೆಂಟ್ ಮಾಡ್ತದೆ. ಎಲ್ಲರೂ ಸಹಜ ನಾಗಲೋಟಿ ಮಠ ಎಲ್ಲ ದೊಡ್ಡ 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 ಮಂದಿ ಡಾಕ್ಟರ್ಸ್ ಎಲ್ಲ ಪುಸ್ತಕ ಬರೆದ್ರು, ಎಲ್ಲ ಆರ್ಟಿಕಲ್ಸ್ ಬರೆದ್ರು. ಇಲ್ಲ, ಎದೆ ಹಾಲೆ ಕೊಡಿಸ್ರಿ, ಅದ್ರೊಳಗೆ ಸತ್ತು ಇರ್ತದೆ, ಸತ್ತು ಇರ್ತದೆ, ಅಂತ ಕಣ್ಣಿರ್ತದೆ, ನಿಮ್ಮನ್ನ ಮನೆಯಾಗಿ ಇಟ್ಕೋತಾರೆ, ನಿಮ್ಮ ಪ್ರೀತಿ ಬರ್ತದೆ, ನಿಮಗೆಲ್ಲ ಆರೋಗ್ಯ ಇರ್ತದೆ ಆ ಮಕ್ಕಳದು. ಇವೆಲ್ಲ ದೊಡ್ಡ ಎಲ್ಲ ಈಗ ಮತ್ತೆಲ್ಲ ಎಲ್ಲ ವಿಶ್ಲೇಷಣೆ ಶುರುವಾತು. ಮಹಾಭಾರತ ಸುಮ್ಮನೆ ಇಷ್ಟು ಕೋಟಿಗಟ್ಟಲೆ ಗೌರ್ಮೆಂಟ್ ಖರ್ಚು ಮಾಡೋದೇ ನಮ್ಮ ಮಹಾಭಾರತದ ಕಥೆ ಹೇಳಿ ತಿಳಿಸ್ಕೊಟ್ಟಿದ್ರೆ ಆಗ್ತಿದ್ದಿಲ್ಲ. ಮತ್ತೆ ಈ ಜಗತ್ತೆಲ್ಲ ಎದೆ ಹಾಲು ಬಿಟ್ಟರು, ಬಾಟ್ಲಿ ಹಾಲಿಗೆ ಶುರು ಮಾಡಿದ್ರು. ಅವು ಮನೆಯೊಳಗೆಲ್ಲ ಬಾಟ್ಲಿ ಕಂಡು ಬಂದು ಬೀಳಿಕತ್ತು, ಗಂಡನ ಹಿಡ್ಕೊಂಡು ಮಕ್ಕಳು ತನಕ ಒಟ್ಟೂರು ಅವೆಲ್ಲ ಅದೇ ಕಂಪನಿ ಮೆಂಬರೇ ಆಗಿಬಿಟ್ರು ಅನ್ನೋಣ. ಈಗೆಲ್ಲರೂ ಮನೆ ಶುರು ಮಾಡಿಲ್ಲ, ಎದೆ ಹಾಲು ಶುರುವಾತು. ಮಹಾಭಾರತ ಎದೆ ಹಾಲು ಕುಡಿಸೋದು ಒಂದು ದೇವ್ರ ಪೂಜಾ ಅಂತ ಹೇಳ್ತದೆ. ಭೀಮ ಅದಕ್ಕೆ ಹೋಗುದಿಲ್ಲ. ಇದು ಸೂಕ್ಷ್ಮ ಸ್ಪಂದನೆಗಳು. ಮತ್ತೆಲ್ಲರೂ ಇಲ್ಲೇ ಬಂದರು, ಇಲ್ಲ ಎದೆ ಹಾಲೆ ಕೊಡಿಸ್ರಿ. ಸೌಂದರ್ಯ ಅದೆಲ್ಲ ಸುಡುಗಾಡಿ ಏನು ಸೌಂದರ್ಯ ಆಗೋದ್ರಾಗ ಒಂದು ಹೊರಗೆ ಆಗ್ತಾವೆ ಮಕ್ಕಳು. ನಾಳೆ ಮನೆಯೊಳಗೆ ಯಾರ್ಯಾರು ಇಟ್ಕೊಂಬುದಿಲ್ಲ ನಿಮ್ಮನ್ನ. ಸೌಂದರ್ಯ ಏನಂತೀರಿ, ಸೌಂದರ್ಯ ತೊಗೊಂಡು ಸುಡೋದಕ್ಕಿಂತ ಅವಕ್ಕೆ ಅಂತಃಕರಣ ಬೇಕು, ಪ್ರೀತಿ ಬೇಕು, ಆರೋಗ್ಯ ಬೇಕು ಮಕ್ಕಳಿಗೆ. ಇದು ಗೌರ್ಮೆಂಟ್ ಹೇಳಿಕತ್ತೀವಿ, ಸೈಂಟಿಫಿಕ್ ಆಗಿ ಈ ಶುರು ಮಾಡಿದ್ರು ಎಲ್ಲರೂ. ಅವು ಶಂಕದಿಂದ ಬರ್ಬೇಕು ತೀರ್ಥ. ನಾವು ದೇವ್ರ ಮಹಾಭಾರತ ಹೇಳ್ಯಾರಿ, ಭೀಮಸೇನ್ ದೇವ್ರು ಹೇಳ್ಯಾರಿ ಅಂದ್ರೆ ಇದು ಯಾರು ಕೇಳೋರು ಗತಿ? ನೀವೇ ಕೇಳೋರು, ನಾವೇ ಹೇಳೋರು, ಇಷ್ಟೇ ಮುಗಿದು ಹೋತಲ್ಲ ಇನ್ನೆಲ್ಲ. ಅಂದ್ರೆ ಇಡೀ ಜಗತ್ತಿಗೆ ಯಾವುದೇ ಕ್ಷೇತ್ರ ಏನು ನಮ್ಮ ಭಾರತದ ಒಂದು ಸಂಸ್ಕೃತಿ, ನಾವು ಪ್ರಕೃತಿಯ ನಿಯಮಗಳನ್ನು, ದೇವರನ್ನು, ಧರ್ಮವನ್ನು ಬದುಕಿಗೆ ಪೂರಕವಾಗಿ ಸ್ವೀಕಾರ ಮಾಡಿದ್ದು ಇದು ಭಾರತೀಯ ಸಂಸ್ಕೃತಿ. ಅದಕ್ಕಾಗಿ ನಾವು ಪೂರಕವಾಗಿ ಸ್ವೀಕಾರ ಮಾಡ್ತೀವಿ ಎಲ್ಲ ದೇವರು ಧರ್ಮವನ್ನು. ಅದನ್ನು ಪ್ರತಿಸ್ಪರ್ಧಿಯಾಗಿ ಕಂಡವರು ವಿದೇಶಿಯ ಸಂಸ್ಕೃತಿ. ಅದಕ್ಕೆ ಪ್ರಕೃತಿಯ ಒಂದಾದರೂ ನಿಯಮದ ಮೇಲೆ ಅಧಿಕಾರ ಸಂಪಾದನೆ ಮಾಡಿದರೆ ಅದೇ ನಮ್ಮ ಪ್ರಗತಿಯ ಸಂಕೇತ, ಅದೇ ಪುರೋಗಾಮಿತ್ವ ಅಂತ ಕರೀತಾರೆ. ಒಂದು ಪ್ರಗತಿ ಅಂದ್ರೆ ಏನು? ದೇವರು, ಧರ್ಮ ಅಥವಾ ಈ ಪ್ರಕೃತಿ, ಇದರ ನಿಯಮಗಳು ಅಂತೇನವ, ಇದನ್ನು ಒಂದೊಂದಾದ್ರೂ ನಾವು ಮೀರಬೇಕು. ಇದೇ ನಮ್ಮ ಪ್ರಗತಿಯ ಸಂಕೇತ ಎಂಬುದು ಈ ಜಗತ್ತು ತಿಳ್ಕೊಂಡಿರ್ತಕ್ಕ ಕ್ರಮ ಅಲ್ಲ. ಇಡೀ ದೇವರು ಧರ್ಮವನ್ನು ಬದುಕಿಗೆ ಪೂರಕವಾಗಿ ಸ್ವೀಕಾರ ಮಾಡಬೇಕಾದದ್ದು ನಮ್ಮ ಸಂಸ್ಕೃತಿಯ ದೃಷ್ಟಿಕೋನ. ಅದಕ್ಕಾಗಿ ನಾವು ಪೂರಕವಾಗಿ ನಮ್ಮನ್ನು ಎಲ್ಲವನ್ನು ಅಳವಡಿಸಿಕೊಂಡಿವಿ ನಮ್ಮ ಸಂಸ್ಕೃತಿಯೊಳಗೆ, ನಮ್ಮ ಜನಜೀವನದೊಳಗೆ. ಅವರದನ್ನು ಪ್ರತಿಸ್ಪರ್ಧಿಯಾಗಿ ಇಡೀ ಒಂದು ಸಂಸ್ಕೃತಿಯನ್ನು, ದೇವರನ್ನು, ಧರ್ಮವನ್ನು ಅವರದೇ ಯಾವುದು ದೃಷ್ಟಿಕೋನ. ನಮ್ಮಲ್ಲಿ ಏನೋ ಒಂದು ಆಚಾರ ವಿಚಾರ ಜೀವನದೊಳಗೆ ರೂಢಿಯಾಗಿ ಬಂದದೆ. ಇಡೀ ಭಾರತೀಯ ಸಂಸ್ಕೃತಿಯೊಳಗೆ ಪ್ರತಿಯೊಬ್ಬರೊಳಗೂ ಕೂಡ, ಪ್ರತಿಯೊಬ್ಬ ಮಾನವರೊಳಗೆ, ಭಾರತೀಯರಲ್ಲಿ ಇದು ಯುಗಗಳಿಂದ ಸಾವಿರಾರು ಋಷಿಮುನಿಗಳ ಚಿಂತನ ಮಂಥನದಿಂದ ಇದರ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ನಿರ್ಣಯ ಮಾಡಿದ ಒಂದು ಜೀವನದ ಪದ್ಧತಿ, ಅದು ಭಾರತೀಯರ ಬದುಕುವ ಪದ್ಧತಿ. ಇದು ನಮ್ಮ ಸಂಸ್ಕೃತಿ. ಇದು ನಿರ್ಮಾಣ ಆದದ್ದು ಮಹಾಭಾರತದಿಂದ. ಅದಕ್ಕೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ಈ ವೇದವ್ಯಾಸ ದೇವರ ಇಷ್ಟು ವಾಂಗ್ಮಯದ ಮೇಲೆ ಆಧಾರಿತವಾಗಿ ನಮ್ಮ ಜನಜೀವನ ನಡೀತಾ ಇದೆ. ಅದಕ್ಕೆ ವ್ಯಾಸ ಜಯಂತಿ ಮಾಡ್ಬೇಕು ನಾವು ಅಂತಿದ್ದೆ ನಾನು. ಯಾಕೆ ಅಂದರೆ ಇಡೀ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶುದ್ಧಾದ್ವೈತ, ಕೇವಲಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಅಂತ ಇಡೀ ವೇದಾಂತ ಪ್ರಪಂಚಕ್ಕೆ ಆಧಾರಭೂತವಾದ ಸೂತ್ರಗಳನ್ನು ಬರೆದು ಕೊಟ್ಟವರು ವೇದವ್ಯಾಸರು. ಇಡೀ ಜಗತ್ತು ಯಾವುದರ ಮೇಲೆ ಅಧಿಕೃತವಾಗಿ ಮಾತಾಡಿ ತನ್ನ ರಾಮಕೃಷ್ಣ ಆಶ್ರಮ ಇಟ್ಕೊಂಡು ಈ ಜಗತ್ತಿನ ಎಲ್ಲ ಮತ, ಎಲ್ಲ ಆಚಾರ, ಎಲ್ಲ ಜಾತಿ, ಎಲ್ಲ ಪಂಥ ಯಾವುದನ್ನು ಆಧಾರವಾಗಿ ಇಟ್ಕೊಂಡಾರೆ ಅಂಥ ಭಗವದ್ಗೀತೆಯನ್ನು ಬರೆದು ಕೊಟ್ಟವರು ವೇದವ್ಯಾಸದೇವರು. ಇಂಥ ಮಹಾಭಾರತ, ಭಾಗವತಾದಿ ವಾಂಗ್ಮಯ ಪ್ರಪಂಚ ದಿನ ಆ ಆಸ್ಥಾ ಸಂಸ್ಕಾರ ಹಚ್ಚಿದ್ರೆ ಲಕ್ಷಗಟ್ಟಲೆ ಮಂದಿ ಕೂತ್ ಕೇಳ್ತಿರ್ತಾರೆ ಭಾಗವತ.
ನೋಡಿರಲ್ಲ, ಅಯ್ಯ ಹೆಣ್ಮಗಳು ಹೇಳ್ತಾರೆ, ಋತುಂಬರ ಹೇಳ್ತಿರ್ತಾರೆ, 1,00,000 ಮಂದಿ ಕೂತಿರ್ತದೆ. ಇಂಥ ಒಂದು ಇಡೀ ಭಾರತದೊಳಗೆ ಇವತ್ತಿಗೂ ಕೂಡ ಜೀವಂತವಾಗಿ ಉಳಿದಿರ್ತಕ್ಕಂಥ ಇತಿಹಾಸ ಪುರಾಣ ವಾಂಗ್ಮಯವನ್ನು ಈ ಪ್ರಪಂಚಕ್ಕೆ ನೀಡಿದ ವ್ಯಕ್ತಿ ವೇದವ್ಯಾಸದೇವರು. ಬ್ರಹ್ಮಸೂತ್ರಗಳು, ಭಗವದ್ಗೀತೆಯು, ಭಾಗವತಾದಿ ಪುರಾಣಗಳು, ಮಹಾಭಾರತಾದಿ ಇತಿಹಾಸಗಳು, ಇಷ್ಟು ದೊಡ್ಡ ವಾಂಗ್ಮಯವನ್ನು, ಸ್ಮೃತಿಗಳನ್ನು, ಸೂತ್ರಗಳನ್ನು ಕೊಟ್ಟ ವೇದವ್ಯಾಸದೇವರನ್ನ ಎಲ್ಲ ಮತಾಚಾರ್ಯರು ಕೂಡಿ ಅವ್ರನ್ನ ಉಪಾಸನೆ ಮಾಡೋಕ್ಕಿಲ್ಲ. ಅವ್ರ ವಾಂಗ್ಮಯ ಬಿಟ್ಟು ಯಾರ್ಯಾರು ಬದುಕಲಿ ಸಾಧ್ಯತೆ ಇಲ್ಲ. ನಾವು ಅವ್ರ ವಾಂಗ್ಮಯ ಬಿಟ್ಟರೆ ಇನ್ನು ಸಂಸ್ಕೃತಿನೇ ಉಳಿಯುವುದಿಲ್ಲ, ತತ್ವಜ್ಞಾನೂ ಉಳಿಯುವುದಿಲ್ಲ, ರಾಜನೀತಿನೂ ಉಳಿಯುವುದಿಲ್ಲ, ಏನೂ ಉಳಿಯುವುದಿಲ್ಲ. ಅದಕ್ಕೆಲ್ಲ ಆಧಾರ ವ್ಯಾಸ ವಾಂಗ್ಮಯ. ಅಂಥ ವ್ಯಾಸರು ಗಣಪತಿಯ ಕಡೆಯಿಂದ ಬರೆಸಿದರು. 3 ವರ್ಷೈ ಸದೋತ್ಥಾಯ ಕೃಷ್ಣ ದ್ವೈಪಾಯನೋ ಮುನಿಹಿ. 3 ವರ್ಷ ಹಿಡಿತಂತೆ. ಅಲ್ಲ, ವೇದವ್ಯಾಸದವ್ರಿಗೆ ಹೇಳಲಿಕ್ಕಲ್ಲ, ಗಣಪತಿಗೆ ಒಂದು ಕಂಡೀಷನ್ ಹಾಕಿದ್ರು, ನೀನು ಪ್ರತಿಯೊಂದು ಹೇಳುವ ವಿಚಾರಗಳನ್ನು ತಿಳಿದು ಬರಿಬೇಕಪ್ಪ ಅಂತ. ಅದಕ್ಕೆ ಗಣಪತಿನೂ ಕೂಡ ಬಹಳ ಚಂದ ವಿಚಾರ ಮಾಡ್ತಿದ್ದ, ಮತ್ತೆ ಮಧ್ಯದಲ್ಲಿ ಕೇಳುತ್ತಿದ್ದ. ಇಂಥ ಅತ್ಯದ್ಭುತವಾಗಿ ವೇದವ್ಯಾಸ ದೇವರು ಗಣಪತಿಯ ದ್ವಾರ ಜಗತ್ತಿಗೆ ಬರಿಸಿ ನೀಡಿದ ವಾಂಗ್ಮಯ ಪ್ರಪಂಚ ಇದು ಶ್ರೀಮನ್ ಮಹಾಭಾರತ. 3 ವರ್ಷಗಳಲ್ಲಿ ರಚನೆ ಮಾಡಿ ನೀಡಿದರು. ಕೇಳಿದ ಧೃತರಾಷ್ಟ್ರ, ನನ್ನ ಮಕ್ಕಳು ಏನಾಗ್ತದೆ, ನಿನ್ನ ಮಕ್ಕಳು ಏನಾಗುದಿಲ್ಲ, ಎಲ್ಲ ಜೀವಂತಿರ್ತಾರೆ, ಎಲ್ಲಿ ಪುಸ್ತಕದಾಗಿರ್ತಾರೆ ಅಷ್ಟೇ, ಹೊರಗಿರುವುದಿಲ್ಲ ಅಷ್ಟೇ. ಅದಕ್ಕೆ ಹೇಳ್ತಾನೆ 3 ವರ್ಷ ಅದು ವೇದವ್ಯಾಸರು ಹೇಳಿದರು, ನೀನೇನು ಯೋಚನೆ ಮಾಡಬೇಡ. 3 ಅಗ್ನಿನಿವ ಕೌರವ್ಯಾನ್ ಜನಯಾಮಾಸ ಭಾರತ. 3 ಅಗ್ನಿಗಳಂತೆ. ಒಂದು ದೊಡ್ಡ ಘಟನಾ. ವಿಚಿತ್ರ ವೀರ್ಯ ಸತ್ತೋದ. ಮೊನ್ನೆ ಕೇಳಿದ್ರಿ ನೀವು ಘಟನೆ. ಅವನಿಗೆ 2 ಹೆಣ್ಣಂದ್ರು, ಅಂಬಿಕೆ ಅಂಬಾಲಿಕೆಯರು, ಅನಾಥರಾದರು. ರಾಜ್ಯ ಏನೇನೇನು ಅರಾಜಕಾಗ್ತಾ ಇದೆ. ರಾಜ್ಯ ಅರಾಜಕವಾದ ಕ್ಷಣಕ್ಕೆ ಏನು ಮಾಡಬೇಕು. ತಾಯಿ ಸತ್ಯವತಿ ವೇದವ್ಯಾಸರನ್ನ ಮಗ ನೆನೆಸಿದಳು. ಬಂದರು ವೇದವ್ಯಾಸರು, ಏನಮ್ಮ ಯಾಕೆ ನೆನೆಸಿದಿ? ಏನಿಲ್ಲ, ರಾಜ್ಯ ಅರಾಜಕವಾಗಿದೆ, ವಿಚಿತ್ರ ವೀರ್ಯ ಸತ್ತೋದ. ಅದಕ್ಕೆ ಹೇಳಿದ್ದೇನೆ, ಅತಿಸಕ್ತಾಸ್ತಪೋಹೀನ ಕಥಂಚಿನ್ ಮೃತಿಮಾಪ್ನುಯೋ. ಆಚಾರ್ಯ ಬರೆದಂಥ ವಾಕ್ಯ. ಇದಕ್ಕೆ ದಾರೇಶ್ವಪ್ಯತಿಸಕ್ತಸ್ಯ ಯಕ್ಷ್ಮಾಣಂ ಸಮಪದ್ಯತೆ. ಅವ ಕ್ಷಯರೋಗಕ್ಕೆ ತುತ್ತಾದ. ಯಾಕೆ? ಅತಿರೇಕದ ಸೆಕ್ಸಿ ಆದುದರಿಂದ 5 ವರ್ಷದಾಗೆ ಸತ್ತೋದ ಮದುವೆ ಆದ ಮೇಲೆ. ಅದು ಅವನ ಜೀವನದ ದುರಂತ. ಇದು ವೇದವ್ಯಾಸದೇವರಿಗೆ ತಮ್ಮ, ಅವನು ವಿಚಿತ್ರ ವೀರ್ಯ. ಇಲ್ಲಿ ಯಾರ್ದು ಮುಚ್ಚಿಡ್ಲಿಲ್ಲ. ಯಾಕೆ? ಇದು ಐತಿಹಾಸಿಕ ದೃಷ್ಟಿಕೋನದೊಳಗೆ ಆಸ್ ಇಟ್ ಈಸ್, ಇದ್ದದ್ದನ್ನು ಇದ್ದಂತೆಯೇ ಬರೆದು, ಇದನ್ನು ನೀವು ಸಾಂಸ್ಕೃತಿಕವಾಗಿ ಅಧ್ಯಯನ ಮಾಡ್ರಿ, ಇದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ರಿ ಅಂತ ನಮಗೆ ಹಚ್ಚಿಕೊಟ್ಟ ಹೋದರು. ಇದು ವೇದವ್ಯಾಸದೇವರ ಕೃತಿ. ಅದನ್ನ ಬರೆದ್ಬಿಟ್ರೆ ಹಾಗೆ ಸತ್ತೋದ. ರಾಜ್ಯ ಏನು ಮಾಡಲಿ? ಅಮ್ಮ ಹಾಗಾದ್ರೆ ಏನಂತಿ? ಏನಿಲ್ಲ, ಅವರಿಗೆ ಸಂತಾನ ಕೊಡು. ಅಮ್ಮ ಸಂತಾನ ಅಂದರೆ ನಾನು ಯಾರನ್ನು ಮುಟ್ಟೋದಿಲ್ಲ. ಋತೇ ರಮಾಂ ಜಾತು ಮಮಾಂಗ ಸಂಗ ಯೋಗ್ಯಾಂಗನ ನೈವ ಸುರಾಲಯಪಿ. ನಾನು ಇನ್ನೊಬ್ಬ ಹೆಣ್ಮಕ್ಳೆಂದು ಮುಟ್ಟುವುದಿಲ್ಲ ಅಂದರು ವೇದವ್ಯಾಸದೇವರು. ನೋಡಿ, ಹಾಗ ರಾಜ್ಯ ಅರಾಜಕ. ಸಂತಾನದ ಪದ್ಧತಿ 5 ಇದೆ ಅಮ್ಮ. ಒಂದು ಸಂಕಲ್ಪದಿಂದ ಕೊಡ್ತೇವೆ, ಅದು ಮನಸ್ಸಿನ ಒಳಗೆ ಸಂಕಲ್ಪದಿಂದ ಕೊಡ್ತೇವೆ. 2ನೇದ್ದು ಜೀವನದೊಳಗೆ, ಮತ್ತೆ ವಾಚ ಜನಯಂತಿ ಕೇಚಿತ, ಮಾತಿನಿಂದ ಆಶೀರ್ವಾದ ಮಾಡಿ ಸಂತಾನ ಕೊಡೋದು 2ನೇ ಕ್ರಮ. ದೃಷ್ಟಿಯಿಂದ ಕೊಡೋದು 3ನೇ ಕ್ರಮ. ಸ್ಪರ್ಶದಿಂದ ಕೊಡೋದು 4ನೇ ಕ್ರಮ. ಸಂಭೋಗದಿಂದ ಕೊಡೋದು 5ನೇ ಕ್ರಮ. ಸಂಭೋಗಕ್ಕೆ ನಾನು ಯಾರನ್ನು ಮುಟ್ಟುವುದಿಲ್ಲ, ಲಕ್ಷ್ಮೀದೇವಿಯನ್ನು ಬಿಟ್ಟು ಇನ್ನೊಬ್ಬರನ್ನ. ಇದು ಪತಿವ್ರತ ಧರ್ಮ. ನಾನು ಮುಟ್ಟುವುದಿಲ್ಲ. ಸಂಭೋಗದಿಂದ ಕೊಡ್ಲಿಕ್ಕೆ ಬರೋದಿಲ್ಲ. ಅದು ಕಲಿಯುಗದೊಳಗೆ ಉಳಿದದ್ದು ಒಂದೇ. 4 ಹಿಂದಕ್ಕಿದ್ದು ಏನು? ಒಂದು ಸಂಕಲ್ಪ, ಇನ್ನೊಂದು ವಾಚ, ಇನ್ನೊಂದು ಸ್ಪರ್ಶ, ಇನ್ನೊಂದು ದೃಷ್ಟಿ. ಸಂಕಲ್ಪ ಅದು ಮನಸ್ಸು ಅಷ್ಟು ಪ್ರಬಲವಾಗಿರ್ತಿತ್ತು. ಶಕ್ತಿ ಕೇಂದ್ರಿತವಾದರೆ ಮನಸ್ಸು ಎಲ್ಲವನ್ನು ತಿಳಿಬಹುದು. ಇದಕ್ಕೆ ಬಹಳ ದೊಡ್ಡ ಅರವಿಂದ ಅವ್ರ ಮನಸ್ಸಿನ ಬಗ್ಗೆ ಬೇಕಾಟ್ಟು ಮಾತಾಡ್ಯಾರ. ಜಿ. ಕೃಷ್ಣಮೂರ್ತಿ ಬಹಳ ಚಂದ ಮಾತಾಡ್ಯಾರ. ಏನು ಇಡೀ ಮನಸ್ಸಂದ್ರೆ ಏನು, ಅದರದ್ದೇ ಆದ ಸೈಕಾಲಜಿ ಏನು, ಮನಸ್ಸಿನ ಪವರ್ ಏನು. ಮನಸ್ಸು ಭಾಗವತ್ ಹೇಳ್ತದೆ, ಅದಕ್ಕೆ ಬೃಹತ್ ಬಲ ಅಂತ ಕರೀತದೆ. ಮನೆಯೋ ಮನುಷ್ಯಾಣ. ಕೃಷ್ಣ ತನ್ನ ಗಿಡಿ ಗೀತಾದೊಳಗೆ ಎಲ್ಲ ಮನೋವಿಜ್ಞಾನದ ವಿವಿಧ ವ್ಯಾಖ್ಯಾನಗಳನ್ನು ಉಪನಿಷತ್ತು, ಚಿತ್ತಿ ಉಪನಿಷತ್ತದ. ಕಾಮಕ್ಕರೋತಿ ನಾ ಅಹಂಕರೋಮಿ, ಕಾಮಕ್ಕರ್ತ ನಾ ಅಹಂಕರ್ತ. ಇಡೀ ಒಂದು ಮನಸ್ಸಿನ ಮೇಲೆ ಒಂದು ಉಪನಿಷತ್ತದ. ಮನಸ್ಸಿನ ವಿವಿಧ ಮುಖಗಳನ್ನು, ಅದೇ ಹುಚ್ಚು ಮನಸ್ಸಿನ 10 ಮುಖಗಳ ರೂಪದಲ್ಲಿ ಕಾರಂತರು ಬರೆದರಲ್ಲ. ಮನಸ್ಸಂದ್ರೆ ಏನು? ಅದು ಮಾನಸ ಪ್ರಜ್ಞಾ, ಸುಪ್ತ ಮಾನಸ ಪ್ರಜ್ಞಾ. ಅರವಿಂದನೂ ಬರೆದರು. ಆ ಸಾವಿತ್ರಿಯನ್ನು ಆ ರೂಪಕವಾಗಿ ಸ್ವೀಕಾರ ಮಾಡಿದರು ಮಹಾಭಾರತದ್ದು. ಜೆ. ಕೃಷ್ಣಮೂರ್ತಿನೂ ಹೇಳಿದರು. ಭಾರಿ ಮನಸ್ಸಿನ ಮೇಲೆ ಮಹಾಭಾರತ ಹೇಳ್ತದೆ. ಈ ಮನಸ್ಸು ಅಂತ ಏನದಲ್ಲ, ಅದು ಪ್ರಚಂಡವಾಗಿರುತ್ತೆ. ಮನಸ್ಸಿನಿಂದಲೇ ಸಂತಾನ ಕೊಡಬಹುದು. ಅದನ್ನು ಎಷ್ಟು ಕೇಂದ್ರೀಕರಣ ಮಾಡ್ತೀವಿ ಅಷ್ಟು ಶಕ್ತಿ ಸಂಚಯ ಆಗ್ತದೆ. ಆ ಶಕ್ತಿಯಿಂದ ಜಗತ್ತಿನ ಅತೀತ ಅನಾಗತ ಘಟನೆಗಳನ್ನು ತಿಳಿಬಹುದು. ನಮಗೆಲ್ಲ ತೋಡ್ಲಿಕ್ಕೆ ಶುರು ಆಗ್ತವೆ. ನಾವು ಹಂಗೆ ಮನಸ್ಸಿನ ಹಂಗೆ ಪವರ್, ಮನಸ್ಸಿನ ಒಂದು ಸಂಕೇತ, ಮನಸ್ಸಿನ ಸಂಗ್ರಹಣ, ಮನಸ್ಸಿನ ಒಂದು ನಿರ್ಮಲೀಕರಣ, ಮನಸ್ಸನ್ನು ಕೇಂದ್ರೀಕರಣ ನಾವು ಮಾಡ್ಕೊಂಡ್ವಿ ಅಂದರೆ ನಿಜವಾಗಿಯೂ ನಮಗೆ ಅತೀತ ಅನಾಗತ ಸಕಲ ಜ್ಞಾನ ಆಗ್ತದೆ. ಆದರೆ ನಮ್ಗೆ ಅಷ್ಟು ಮನಸ್ಸನ್ನು ಮಾಡಲಿಕ್ಕೆ ನಾವು ತಯಾರು ಇಲ್ಲ. ಹೀಗಾಗಿ ಹಾಗೇ ಇಲ್ಲ. ನಮ್ಮ ಮನಸ್ಸು ಇಷ್ಟೇ ಇದೆ. ನಮ್ಮನ್ನು ಅವ್ಯವಸ್ಥೆಗೊಳಿಸಲಿಕ್ಕೆ ಎಷ್ಟು ಬೇಕು, ವಿಕಾರಗೊಳಿಸಲಿಕ್ಕೆ ಎಷ್ಟು ಬೇಕು, ಅಷ್ಟೇ ಉಪಯೋಗ ಬಿದ್ದದು. ಅದು ಬೃಹತ್ ಬಲ. ಅದು ಬೃಹತ್ ಬಲ 10
ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಕೂಡಿ ಮಾಡುವ ಕೆಲಸವನ್ನು ಒಂದು ಮನಸ್ಸು ಮಾಡ್ತದೆ. ಅಷ್ಟು ಪ್ರಬಲವಾದದ್ದು ಮನಸ್ಸು ಅಂತಂಬುವಂಥದ್ದು, ಅಸಾಧಾರಣವಾಗಿರ್ತಕ್ಕಂಥದ್ದು ಮನಸ್ಸು ಎಂಬುವಂಥದ್ದು. ಅದು ಸಂತಾನ ಕೊಡ್ತದೆ. ವಾಚ ಮಾತು, ಋಷೀನಾಂ ಪುನರಾಧ್ಯಾನಂ, ವಾಚಂ ಅರ್ಥೋ ಅನುಧಾವತಿ, ದೊಡ್ಡವರು ಆಡಿದ ಮಾತನ್ನು ಅರ್ಥ ಹಿಂಬಾಲಿಸ್ತದೆ. ಅದು ನಂಬರ್ 2. ದೃಷ್ಟಿಯಿಂದ ಕೊಡ್ತಾರೆ ನಂಬರ್ 3, ಸ್ಪರ್ಶದಿಂದ ಕೊಡ್ತಾರೆ ನಂಬರ್ 4, ಸಂಭೋಗದಿಂದ ಕೊಡ್ತಾರೆ ನಂಬರ್ 5. ಸ್ಪರ್ಶದಿಂದ ಕೊಟ್ಟರು, ಅದನ್ನು ನಾವು ಕಂಡಿವಿ. ಭೀಮ ಸ್ಪೃಷ್ಟ್ವೈವಯಂ ಪ್ರೀತಿ ಮತ ಅನಿಲೇನ ನರೇಂದ್ರ ಕಾಂತ ಸುಷುವೆ ಹತ್ರ ಭೀಮ ಹುಟ್ಟಿದ್ದು ಕೇವಲ ಸ್ಪರ್ಶದಿಂದ. ವೇದವ್ಯಾಸದೇವರು ದೃಷ್ಟಿಯಿಂದ ಕೊಡ್ತೀನಿ ಅಂದರು. ಜೀವೋತ್ಪಾದನ ಸಾಮರ್ಥ್ಯ, ಜೀವೋತ್ಪಾದಕ ಸಾಮರ್ಥ್ಯ ನಖಶಿಖಾಂತವಾಗಿ ಇದ್ದಾಗ ಇತ್ತು. ಆವಾಗ ಯಾವ ಅವಯವದಿಂದ ಮುಟ್ಟಿದ್ರು ಅಲ್ಲಿ ಬೀಜ ವಿಭಜನ, ಬೀಕ್ವೀನು, ಒಂದು ಸಂತಾನ ಹುಡ್ತಿತ್ತು. ಅಷ್ಟು ಸಾಮರ್ಥ್ಯ ಇತ್ತು ಅವರಿಗೆ ಸ್ಪರ್ಶದೊಳಗೇನೆ. ಅದನ್ನು ನಾವು ಇವತ್ತು ಬಾಟ್ನಿ ಒಳಗಳು ನೋಡ್ತೀವಿ, ಸ್ವಲ್ಪ ಅವಶೇಷ ಇರಬೇಕಲ್ಲ. ಅದಕ್ಕೆ ಮಲ್ಲಿಗೆಯ ಗಿಡ, ಕಬ್ಬು ಅಥವಾ ಗುಲಾಬಿಯ ಗಿಡ ಅದಕ್ಕೆ ಬೇರೆ ಬೇಕು ಅಂತಿಲ್ಲ, ಬೀಜಂತೂ ಇಲ್ಲೇ ಇಲ್ಲ. ಯಾವುದೇ ಕಬ್ಬಿನ ಭಾಗವನ್ನು ಕತ್ತರಿಸಿ ಹಚ್ಚಿದ್ರು ಅದು ಇನ್ನೊಂದು ಜೀವಾಗಿ ಬೆಳೀತದೆ. ಮಲ್ಲಿಗೆಯ ಗುಲಾಬಿಯ ಗಿಡಗಳ ಯಾವುದೇ ಭಾಗವನ್ನು ನೀವು ಕತ್ತರಿಸಿ ಹಚ್ಚಿದ್ರು ಅದು ಇನ್ನೊಂದು ಗಿಡ ಆಗಿ ಬೆಳೀತದೆ. ಯಾಕಂದ್ರೆ ಇದಕ್ಕೆ ಜೀವೋತ್ಪಾದಕ ಸಾಮರ್ಥ್ಯ ನಖಶಿಖಾಂತದ ಅದಕ್ಕೆ ಕಬ್ಬಿಗೆ. ಹಂಗೆ ಮನುಷ್ಯಾಗೂ ಇತ್ತು. ಅದೆಲ್ಲ ಅವ್ಯವಸ್ಥೆ ಆಗ್ಲಿಕ್ಕೆ ಹತ್ತು ಅಂತ ಅದನ್ನು ಕೇಂದ್ರೀಕರಣ ಮಾಡಿಬಿಟ್ರು. ಅದರ ಅಧಿಕಾರದ ವಿಕೇಂದ್ರೀಕರಣ ಇದ್ದಾಗ ಇವು ಎಷ್ಟು 5 ಇದ್ದು ಕ್ರಮ: ಸಂಕಲ್ಪ, ವಾಚ ಮತ್ತು ದೃಷ್ಟಿ, ಸ್ಪರ್ಶ ಮತ್ತು ಸಂಭೋಗ. ಎಲ್ಲ ಇವತ್ತು ಬಾಟ್ನಿ ಒಳಗೆ ಬೇರೆ ಬೇರೆ ನಮ್ಮ ಸೈನ್ಸು. ನಮ್ಮ ಡಾಕ್ಟರ್ ಆಲೂರ್ ಅಂತ ಒಬ್ಬರು ಇದ್ದರು. ಅವರು ಪಂತ್ ನಗರ್ ಯೂನಿವರ್ಸಿಟಿ ನೈನಿತಾಲ್ದೊಳಗೆ ಅವರು ವೈಸ್ ಚಾನ್ಸಲರ್ ಆಗಿದ್ದರು. ಒಳ್ಳೆ ಅನಾಟಮಿ ಮೇಲೆ ಬೇಕಾಷ್ಟು ಪುಸ್ತಕ ಬರ್ತಾರೆ. ಈ ವೆಟರ್ನರಿ ಸೈನ್ಸ್ನೊಳಗಿದ್ದವ್ರಿಗೆಲ್ಲ ಅವ್ರ ಪರಿಚಯ ರಗಡ್ ಇರ್ತದೆ. ಅವರು ಡಾಕ್ಟರ್ KR ಆಲೂರ್ ಅಂತ, ಈಗ ಯಾರಿಲ್ಲ ಅವರು ಕೆಲವು ಮಾತು ಹೇಳ್ತಿದ್ರು. ಹೇಗಿದೆ ಹೇಗಿದೆ ಹೇಗಿರ್ತದೆ ಅಂದರೆ ಇವು 5 ಸಾಮರ್ಥ್ಯ ಮಹಾಭಾರತ ಹೇಳಿತ್ತು ಸಂತಾನೋತ್ಪಾದನದ್ದು. ಇವಕ್ಕೆ ಉಂಟೇನೋ ಇವತ್ತೇನಾದರೂ ಒಂದೊಂದು ಉದಾಹರಣೆ ಅವಶ್ಯವಾಗಿ ಹೇಳ್ತಿದ್ರು. ಸೂರ್ಯನಿಂದ ಮತ್ತೆ ಸಂತಾನೋತ್ಪತ್ತಿ ಆಗ್ತದೆ. ಹೌದು, ಮತ್ತು ನಾವು ಮಾಡೋದೆಲ್ಲ ಅದನ್ನೇ. ಇವತ್ತು ಅಲ್ಟ್ರಾ ವೈಲೆಟ್ ಅಂತ ಕರೀತಿರಲ್ಲ, ಮತ್ತೆಲ್ಲ ಅಲ್ಟ್ರಾ ವೈಲೆಟ್ ಕಿರಣಗಳು ಅಂದ್ರೆ ಏನವೆಲ್ಲ ಸೌರಶಕ್ತಿಯಿಂದ ಬೀಜ ವಿಭಜನ ಸ್ತ್ರೀಯಲ್ಲಿ. ಯಾಕೆ ಕೋಳಿಗಳಿಗೆ ಅದು ಮೊಟ್ಟೆ ಕೊಡ್ತದೆ, ಕೆರೆ ಸೌರಶಕ್ತಿಯಿಂದ ಮಾಡ್ತಾರೆ ಅದನ್ನೆಲ್ಲ. ಹುಂಜದ ಸ್ಪರ್ಶ ಇಲ್ಲ. ಯಾವ ಗಂಡು ಕೋಳಿ ಅಂದ್ರೆ ಹುಂಜದ ಸ್ಪರ್ಶ ಇರದೆ ಕೇವಲ ಕೋಳಿಗಳು ಸೌರ ಕಿರಣಗಳಿಂದಲೇ ಮೊಟ್ಟೆಯನ್ನು ಕೊಡ್ತಾವೆ. ಆದ್ರೆ ಆ ಮೊಟ್ಟೆಗಳಿಗೆ ಅದು ಮರಿಯಾಗುವ ಸಾಮರ್ಥ್ಯ ಇರುವುದಿಲ್ಲ. ಅದಕ್ಕೆ ಅದನ್ನು ಸುಡುಗಾಡು ವೆಜಿಟೇರಿಯನ್ ಫುಡ್ ಅಂತ ಕರೀಲಿಕ್ಕೆ ಮಂದಿ. ಯಾಕಂದ್ರೆ ಅದು ಮರಿಯಾಗುವ ಸಾಮರ್ಥ್ಯ ಇಲ್ಲ ಅದಕ್ಕೆ, ಆ ತತ್ತಿಗಳಿಗೆ. ಸೌರ ಕಿರಣಗಳಿಂದ ಇದು ಅದಕ್ಕೇನೆ ಜೇನ್ನೊಣಗಳು ರಾಣಿ ಜೇನು ಅಂತಿರ್ತದೆ. ಅದು ಸಾವಿರಾರು ಕಾರ್ಮಿಕ ಜೇನುಗಳಿಗೆ ಜನ್ಮ ಕೊಡ್ತದೆ. ಅದಕ್ಕೆ ಯಾವ ಗಂಡು ಜೇನಿನ ಸಂಪರ್ಕ ಇರುವುದಿಲ್ಲ. ಯಾವಾಗ ಗಂಡು ಜೇನಿನ ಸಂಪರ್ಕ ಆಗುತ್ತೆ ಅವಾಗ ಏನು ಜನ್ಮ ಕೊಡ್ತದೆ ಅವು ಮತ್ತೆ ಸಂತಾನೋತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿರ್ತಾವೆ. ಅವಷ್ಟೇ. ಈ ಉಳಿದ ಕಾರ್ಮಿಕ ಜೇನುಗಳಿಗೆ ಸಂತಾನೋತ್ಪಾದಕ ಸಾಮರ್ಥ್ಯ ಇರುವುದಿಲ್ಲ. ಅವು ಹಾಗೇ ಹುಟ್ಟುತ್ತವೆ. ಕನ್ಯಾತ್ವ ದೂಷಿತ ಆಗದೆ, ಪುರುಡ ಸ್ಪರ್ಶ ಇರದೆ ಅವು ಕೊಡ್ತಾವೆ ಸಂತಾನ. ಹಾಗೆ ಸ್ತ್ರೀ ಸೌರ ಕಿರಣಗಳಿಂದ ಪುರುಷನ ಸ್ಪರ್ಶ ಆಗದೆ, ಕನ್ಯಾತ್ವ ದೂಷಿತ ಆಗದೆ ಸಂತಾನ ಕೊಡಬಹುದೇನು ಅಂದ್ರೆ ಅವಶ್ಯವಾಗಿ. ಮತ್ತೆ ಇವತ್ತೆಲ್ಲ ನೋಡ್ಲಿಕ್ಕೆ ಹತ್ತೀವಿ ನಾವು. ಜೇನ್ನೊಣ ಕೊಡ್ತಾವೆ, ಕೋಳಿಗಳು ಕೊಡ್ತಾವೆ, ಇನ್ನೂ ಅನೇಕ ಪ್ರಾಣಿಗಳು ಕೊಡ್ತಾವೆ. ಕೇವಲ ಸೌರ ಸ್ಪರ್ಶದಿಂದಲೇನೆ. ಮತ್ತು ಅಂಥ ಸೂರ್ಯನ ಕಿರಣಗಳ ಸ್ಪರ್ಶದಿಂದ ನಮ್ಮ ಕುಂತಿ ಕನ್ಯಾತ್ವ ದೂಷಿತ ಆಗಲಾರದೆ ಅದಕ್ಕೆ ಕರ್ಣನಿಗೆ ಕಾನೀನಾ ಅಂತ ಕರೀತಾರೆ. ಕಾನೀನಾ ಅಂತ ಕರೀತಾರೆ ಅಂದ್ರೆ ಕನ್ಯಾ ಅವಸ್ಥೆಯಲ್ಲಿ ಹುಟ್ಟಿದವರು ಅನ್ನುವ ದೃಷ್ಟಿಯಿಂದ. ಅದಕ್ಕೆ ವೇದವ್ಯಾಸದೇವರು ದೃಷ್ಟಿಯಿಂದ ಕೊಡ್ತೀನಿ. ಆಯಿತು, ನಾನು ಉಗ್ರವಾದ ರೂಪ ಧಾರಣ ಮಾಡ್ತೀನಿ. ಇಲ್ಲ ಅವರು 1 ವರ್ಷದವರೆಗೂ ವೃತ್ತ ಮಾಡಲಿ, ಪರಿಶುದ್ಧತೆಯನ್ನು ಪಡೀಲಿ. ಅಟ್ಟ ತಡ್ಲಿಕ್ಕಾಗೋಲ್ಲ, ರಾಜ್ಯ ಅರಾಜಕಾಗಿದೆ. ಆಯಿತು, ಉಗ್ರ ರೂಪದಿಂದ ಕೂತರು. ಇವ್ರ ದೃಷ್ಟಿಯನ್ನು ನೋಡ್ಲಿಕ್ಕೆ ಬಂದ್ಲ ಅಂಬಿಕಾ. ಕಣ್ಣು ಮುಂಗಿಲೆ ಕಣ್ಣೇ ಮುಚ್ಚಿಬಿಟ್ಲು. ಅದಕ್ಕೆ ಪಿಚುಟಿ ಅಂತಾರೆ, ಅದಕ್ಕೇನೋ ಒಂದಿರ್ತದೆ ಇಲ್ಲಿ ತಲೆ ಹತ್ರ. ಅದು ಅಂದರೆ ನಮ್ಮ ಬಣ್ಣ ನಿರ್ಮಾಣ ಮಾಡೋದು. ಅದಕ್ಕೆ ಅದು ಕುರುಡನಾದ ಮಗ ಹುಟ್ಟಿಬಿಟ್ಟ. 2ನೇ ಸೊಸೆಯನ್ನು ಕಳಿಸಿದ್ಲು ಅಂಬಾಲಿಕೆ. ಅವಳು ಕಣ್ಣು ಬೆಳಗ್ಗೆ ಮಾಡಿಬಿಟ್ಲು. ಹೀಗಾಗಿ ಅವು ನಾಮತೋ ವರ್ಣತಶ್ಚೈವ, ಅವ ಪಾಂಡು ಆಗಿಬಿಟ್ಟ. 3ನೇ ಅವಳನ್ನು ಕಳಿಸಿದ್ಲು. ಮತ್ತೆ ಅವಳು ಹೋಗಲಿಲ್ಲ. ಮೊದಲೇ ಅವಳು ದಾಸಿನ ಕಳಿಸಿದ್ಲು. ಅವಳು ಭಕ್ತಿಯಿಂದ ನೋಡಿದ್ಲು. ಅಲ್ಲಿ ವಿದುರ ಹುಟ್ಟಿದ. ಅಂದ್ರೆ ದೃಷ್ಟಿಯಿಂದ ಸಂತಾನವನ್ನು ಪಡೆದವರು. ಇದನ್ನು ನಾವು ಕಾಣಬೇಕು. ಇದು ದೊಡ್ಡ ಸೈನ್ಸ್ ಅದು ಇದರೊಳಗೆ. ನಾವೇನೋ ಮಹಾಭಾರತ ಸುಮ್ಮನೆ ಶ್ರದ್ಧಾಯಿಂದ ಗಲ್ಲಗಲ್ಲ ಪಡ್ಕೊಂಡು ಮಹಾಭಾರತ ಹಾಗೆಲ್ಲ ಅಲ್ಲ, ಅಷ್ಟೇನಲ್ಲ. ಇದು ಇಡೀ ಭಾರತೀಯ, ನಾವು ಇಡೀ ಜಗತ್ತಿನ ವಿದ್ಯಾ ಪ್ರಪಂಚಕ್ಕೆ ಆಧಾರವನ್ನಾಗಿ ಈ ವಾಂಗ್ಮಯ ಪ್ರಪಂಚವನ್ನು ನಾವು ಕಾಣ್ತಾ ಇರುವಾಗ
ನಾವು ಇದರ ಅರ್ಥವನ್ನಾಗಲಿ, ಇದರ ವಿಚಾರಗಳನ್ನಾಗಲಿ, ಇದರ ಸಿದ್ಧಾಂತವನ್ನಾಗಲಿ ಇದನ್ನು ಅಗದಿ ಸೀಮಿತಗೊಳಿಸಿ ಇದನ್ನು ಕರೆ ಭಕ್ತಿ ಪ್ರಪಂಚಕ್ಕೆ, ಭಾವುಕ ಪ್ರಪಂಚಕ್ಕೆ ಮಾತ್ರ ಇದು ಮಹಾಭಾರತ, ಇದು ಒಳ್ಳೆ ಶ್ರವಣ ಮನಕಾನಂದವಿಯುವುದು, ಬರೀ ಅದರ ಶ್ರವಣ ಆನಂದಕ್ಕಲ್ಲ, ಅದು ಬುದ್ಧಿಯ ಅಭಿವೃದ್ಧಿಗೆ ಕಾರಣವಾದದ್ದು ಅಂತ ಇಡೀ ಜಗತ್ತಿನ ತತ್ವ ಪ್ರಪಂಚ ಅಲ್ಲ, ವಿದ್ಯಾ ಪ್ರಪಂಚಕ್ಕೆ ಒಂದು ದೊಡ್ಡ ಆಧಾರವನ್ನು ಒದಗಿಸುವಂತಹ ಹಿನ್ನೆಲೆಯೊಳಗೆ ಮಹಾಭಾರತವನ್ನು, ವ್ಯಾಸವಾಂಗ್ಮಯದ ಹಿರಿಮೆಯನ್ನು, ಗರಿಮೆಯನ್ನು ನಾವು ಕಾಣುವ ಹಿನ್ನೆಲೆಯೊಳಗೆ ನೀವು ಅದಕ್ಕೆ ಸೀಮಿತವಾದ ಅರ್ಥವನ್ನು ಭಾವುಕತೆಯ ಪ್ರಪಂಚದೊಳಗೆ ಮಾತ್ರ ಇಟ್ಟುಕೊಂಡು ಪುರಾಣಕ್ಕೆ ಪೂಜಾ ಮಾಡಿ ಮಂತ್ರಾಕೃತಿ ಹಾಕಿ ಇನ್ನೂ ಹಂಗೆ ಅಂತ ಅಷ್ಟಕ್ಕೆ ಮಾತ್ರ ಮಹಾಭಾರತವನ್ನು ಸೀಮಿತಗೊಳಿಸಬೇಡ್ರಿ. ಅದು ಇಡೀ ನಮ್ಮ ಜಗತ್ತಿನ ಸಂಸ್ಕೃತಿಗೆ, ಇಡೀ ಜಗತ್ತಿನ ಜನಜೀವನಕ್ಕೆ, ಇಡೀ ವಿಶ್ವ ಕಲ್ಯಾಣದ ದೃಷ್ಟಿಯನ್ನು, ಇಡೀ ಜಗತ್ತಿನ ಅದರ ಪ್ರತಿಯೊಬ್ಬ ಮಾನವರ ಹಿತದ ದೃಷ್ಟಿಯನ್ನು ಕೊಡಬೇಕಾದ ಸಾಮರ್ಥ್ಯವನ್ನು ಹೊಂದಿರತಕ್ಕ ಏಕಮೇವ ಭಾರತೀಯ ಅತ್ಯದ್ಭುತವಾದ ಭಗವಂತನಿಂದ ನಿರ್ಮಿತವಾದ ವಾಂಗ್ಮಯ ಪ್ರಪಂಚ ಅದು ಮಹಾಭಾರತ. ಇಡೀ ಜಗತ್ತಿನ ಕಲ್ಯಾಣದ ದೃಷ್ಟಿಯನ್ನು ಕೊಡ್ತೀವಿ, ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡ್ತೀವಿ, ಇಡೀ ಜಗತ್ತಿಗೆ ವಿದ್ಯಾವನ್ನು ಕೊಡ್ತೀವಿ. ಇದು ಮಹಾಭಾರತ. ಇಂಥ ಮೇರು ಕೃತಿಯಾದ ಮಹಾಭಾರತದ ಪ್ರಚಂಡವಾಗಿರತಕ್ಕ ಹಿನ್ನೆಲೆಯನ್ನು ಅರ್ಥೈಸುವ ಸಂದರ್ಭದಲ್ಲಿ ನಾವು ಹುಟ್ಟಿದರು ಪಾಂಡುರಾಜ, ಧೃತರಾಷ್ಟ್ರಾದಿಗಳೆಲ್ಲ ಹುಟ್ಟಿದ ಮೇಲೆ ಪಾಂಡುರಾಜ ಪಾಂಡುಂ ನರವರಂ ರಂಗಿ, ಪ್ರಚಂಡ ವ್ಯಕ್ತಿ. ಅವನು ಪರಾವಹ ಅಂತ ಒಬ್ಬ ಮರುತ್, 49 ಜನ ಇನ್ನು ಮರುದ್ಗಣಗಳಿದ್ದಾರೆ, ಅವ್ರ ಪೈಕಿ ಒಬ್ಬ ದೊಡ್ಡ ಮರುತ್ ಅವನು ಪಾಂಡುರಾಜ ಅಂದರೆ. ಪಾಂಡುವಿನ ಬಗ್ಗೆ ಸ್ವಲ್ಪ ಭೈರಪ್ಪನವ್ರು ತಪ್ಪು ಚಿತ್ರಣ ಮಾಡ್ಯಾರ, ಹಾಗೆಲ್ಲ ಮಾಡಬಾರ್ದು. ಅದು ಮಹಾಭಾರತದಂತೆ ತಿಳಿಬೇಕು. ವ್ಯಾಸರ ಪಾತ್ರಗಳನ್ನು ವ್ಯಾಸರ ದೃಷ್ಟಿಯಲ್ಲೇ ತಿಳಿಬೇಕೆ ಹೊರತು ನಮಗೆ ಬೇಕಾದಂಗೆ ಅವ್ರ ಪಾತ್ರಗಳನ್ನು ಪರಿವರ್ತನೆ ಮಾಡಿ ಅವನ ನಪುಂಸಕ ಅಂತ ಮಾಡಿ ಕೊಡಿಸೋದು, ಅವನಿಗೆ ಸಂತಾನ ಕೊಡೋ ಯೋಗ್ಯತೆ ಇರಲಿಲ್ಲ, ಅದಕ್ಕೆ ಯಾರ್ಯಾರು ಪೊಲೀಸ್ ಪಾಟೀಲ್ ಅಂತ ಅವನಿಂದ ಒಂದು ಸಂತಾನ ಪಡಿ ಅಂತ ಹೇಳಿದ ಹೆಂಡತಿ ಕುಂತಿಗೆ, ಅದಕ್ಕೆ ಹೋಗಿ ಆ ಪೊಲೀಸ್ ಪಾಟೀಲ್ ಜೋಡಿ ಇದ್ಲು. ಪೊಲೀಸ್ ಪಾಟೀಲ್ ಅಂದರೆ ಸೆಕ್ಯೂರಿಟಿ ಆಫೀಸರು, ಅದಕ್ಕೆ ಅವನು ಯಾವನೋ ಹುಟ್ಟಿದ, ಅದಕ್ಕೆ ಒಬ್ಬ ನ್ಯಾಯವಾದಿ ದೊಡ್ಡ ಪಾಲ್ಕಿವಾಲನಂತ ಶಾಣೆ ಇದ್ದ, ಅವನ ಜೋಡಿ ಮಲ್ಕೋ ನೀನು, ಅವನ್ನ ಒಂದು ಸಂತಾನ ಪಡಿ ಅಂತ ನೋಡಿ ಅದಕ್ಕೆ ಧರ್ಮರಾಜ ಹುಟ್ಟಿದ ಅಂತ ಹಿಂಗೆಲ್ಲ ಹಿಂಗೇನದ ವಕೀಲರ ಜೋಡಿ ಪಡೆದ ಸಂತಾನ ಹಿಂಗೆಲ್ಲ. ಪಾಪ ಇವತ್ತಿನ ಮಟ್ಟಕ್ಕೆ ಅಲ್ಲ, ಮಹಾಭಾರತವನ್ನು ಇವತ್ತಿನ ಚೌಕಟ್ಟಿನೊಳಗೆ ಇಟ್ಟು ನೋಡಿದ್ರೆ ಹೆಂಗೆ ಕಾಣಿಸ್ತದ ಅಂತ ನೀವು ನೋಡಿರ್ಬೋದು, ಆದರೆ ಜನರಿಗೆ ಸ್ವಲ್ಪ ಅಪಚಾರ ಆಗುತ್ತೆ. ನಾವು ವ್ಯಾಸರ ದೃಷ್ಟಿಯಲ್ಲಿಯೇ ವ್ಯಾಸವಾಂಗ್ಮಯವನ್ನು ವಿಮರ್ಶೆ ಮಾಡೋಣ, ತಿಳಿಯೋಣ, ಅವರ ಕೊಟ್ಟಂತೆ ನಾವು ನೋಡೋಣ. ಅದರ ನೆಲೆ ಬೆಲೆ ಅಲ್ಲ, ನಮ್ಮ ಒಳ್ಳೆಯ ಅಭಿಪ್ರಾಯಗಳು ಅದ್ರ ಬಗ್ಗೆ ಬೇಕಾಷ್ಟು ನಮಗಿದ್ರು ತಿಳ್ಕೊಂಬು ಜನಗಳಿಗೆ ಅದು ಅಪಚಾರ ಆಗುತ್ತೆ. ಇನ್ನೂ ಕೂಡ ಹಿಮಾಲಯದ ತಪ್ಪಲಿನಲ್ಲಿ ಮನೆಯೊಳಗೆ ಒಬ್ಬ ಹಿರಿಯರು ಮದುವೆ ಮಾಡ್ಕೊಂಡು ಬಿಟ್ರೆ ಎಲ್ಲರಿಗೂ ಕೂಡ ಅವಳ ಮೇಲೆ ಅಧಿಕಾರ ಇರುತ್ತೆ ಅಂತ ನೀವು ಬರೆದು ಬಿಟ್ರೆ, ಹಂಗಾರೆ ಅಷ್ಟು ಹಿಮಾಲಯದ ತಪ್ಪಲಿನೊಳಗಿರ್ತಕ್ಕ ಗುಡ್ಡಗಾಡು ಜನಾಂಗಕ್ಕೆ ಸೇರಿದವರೇ ಪಾಂಡವರು ಅಂಬು ಪ್ರಶ್ನೆ ಬರ್ತದೆ. ಬೇಡ, ಈ ವಿಚಾರ ಇಡೀ ಆ ಮನೆಯೊಳಗಿನ ಚಾಲತಿಯೊಳಗಿದ್ರೆ ದುರ್ಯೋಧನ ಈ ಒಳ್ಳೆ ಮನೆಯೊಳಗೆ ದುರ್ಯೋಧನ ಮಾಡ್ಕೊಂಡು ಹೆಂಡತಿ ಮೇಲೆ ತಮ್ಮಂದ್ರಿಗೆಲ್ಲ ಅಧಿಕಾರ ಬರುತ್ತೋ, ಅಥವಾ ತಮ್ಮಂದ್ರೆಲ್ಲ ಮಾಡ್ಕೊಂಡು ಹೆಣ್ಣಂದ್ರ ಮೇಲೆ ದುಶಾಸನಾದಿ 100 ಮಂದಿ ಹೆಣ್ಣಂದ್ರ ಮೇಲೆ ದುರ್ಯೋಧನಿಗೆ ಅಧಿಕಾರ ಬಂತೋ? ಬೇಡ. ಧರ್ಮರಾಜನ ಜೀವನದೊಳಗೆ ಇನ್ನು ಬೇರೆ ಹೆಂಡತಿನೂ ಇದ್ಲು, ಅರ್ಜುನ ಹೆಂಡತಿಯಲ್ಲಿ ಸುಭದ್ರ ಇದ್ಲು, ಕೃಷ್ಣನ ತಂಗಿ, ಅವಳ ಮೇಲೆಲ್ಲ ಎಲ್ಲರಿಗೂ ಅಧಿಕಾರ ಬಂತೇನು? ಕೇವಲ ಒಬ್ಬ ದ್ರೌಪದಿ ಬಗ್ಗೆ ಮಾತ್ರ ಒಂದು ಈ ಅಪವಾದದ ರೂಪದೊಳಗೆ ಬಿಟ್ರೆ, ಇಡೀ ಅವತ್ತಿನ ಕಾಲದ ರಾಜಕೀಯ ಜನಜೀವನದೊಳಗೆ ಇವತ್ತಿನ ಎಲ್ಲರ ರಾಜರ ಮನೆಯೊಳಗೆ ಇಡೀ ಆ ಕುಟುಂಬದೊಳಗೆ ಈ ಧರ್ಮ ಆಗಿದ್ರೆ ದುರ್ಯೋಧನ ಮನೆಯೊಳಗೆ ಈ ಆ ಧರ್ಮ ಯಾಕೆ ಬರಲಿಲ್ಲ? ಅಥವಾ ಪಾಂಡು ರಾಜ ಗಾಂಧಾರಿ ಜೋಡಿ ಇರ್ಲಿಕ್ಕೆ ಸಾಧ್ಯತ್ತೋ, ಅಥವಾ ಧೃತರಾಷ್ಟ್ರ ಕುಂತಿ ಜೋಡಿ ಇರ್ಲಿಕ್ಕೆ ಸಾಧ್ಯತ್ತೋ? ಅಲ್ಲ, ಅವ್ಯಾವುದು ಅಲ್ಲಿ ಎಲ್ಲೆಲ್ಲೂ ಇಲ್ಲ. ಆದ್ದರಿಂದ ಇದು ಹಿಮಾಲಯದ ತಪ್ಪಲಿನೊಳಗೆ ನಾನು ಅಧ್ಯಯನ ಮಾಡಿದ್ದು ಅಂತ ಅನ್ನೋದೇನದೆ, ಅದು ಇರಬಹುದು ಯಾವುದೋ ಒಂದು ಎರಡು ಗುಡ್ಡಗಾಡು ಜನಾಂಗ, ಅಂತ ಅಶಿಕ್ಷಿತ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಗಳಲ್ಲ. ವೇದವ್ಯಾಸ ದೇವರಿಂದ, ಪರಶುರಾಮ ದೇವರಿಂದ ಪ್ರಚಂಡವಾದ ಜ್ಞಾನವನ್ನು ಪಡೆದು ಬಂದಿರತಕ್ಕ ಜಗತ್ತಿನ ಮೇಧಾವಿ ಮೂರ್ಧನ್ಯರಾಗಿರ್ತಕ್ಕ ಪಾಂಡವರು, ಕೌರವರು ಅಥವಾ ಭೀಷ್ಮ ದ್ರೋಣಾದಿಗಳು ಸಾಮಾನ್ಯ ಅಶಿಕ್ಷಿತವಾದ ಅಸಭ್ಯ ಜನಾಂಗ ಅಲ್ಲ ಅಂತ ನಾವು ಸ್ವಲ್ಪ ಅಲ್ಲೇ ತಿಳ್ಕೊಂಬೋಣ. ಇರಲಿ, ಅದನ್ನು ಅವ್ರಿಗೆ ಮತ್ತು ಒಳ್ಳೆಯ ಸಂಸ್ಕೃತಿ ಮೇಲೆ ಅಭಿಮಾನ ಇದ್ದವರೇ ಅವರು ಇದ್ದರೂ ಅದನ್ನು ಒಂಚೂರು ಓದಿದಾಗ ನಮ್ಮ ಬುದ್ಧಿ ಅಷ್ಟು ಅದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಬೇಕಾಗುವ ದೃಷ್ಟಿ ಅಥವಾ ಸಂಸ್ಕಾರಗಳನ್ನು ಹೊಂದಿರುವುದಿಲ್ಲ. ಹೀಗಾಗಿ ಒಮ್ಗಿಲ್ ನಮಗೆ ಸ್ವಲ್ಪ ತಪ್ಪು ಕಲ್ಪನೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಮಹಾಭಾರತದ ಬಗ್ಗೆ ಹೇಳುವಾಗ ಮತ್ತೆ ನಾನು ಯಾರಿಗೆ ನಿಷ್ಠುರ ಅಂತ ನಾನು ಅನ್ಲಿಕ್ಕೆ ಹೋಗೋದಿಲ್ಲ. ಆದರೆ ಇದನ್ನು ನಿಮಗೆಲ್ಲರ ತಲೆಯೊಳಗೆ ಏನಾರು ಇದು ಕೂತಿದ್ರೆ ಅದನ್ನು ಸ್ವಲ್ಪ ತೆಗೆದು ಹಾಕೋದು ನನ್ನ ಕರ್ತವ್ಯ. ಅದರಿಂದ ನಾನು ಅದನ್ನು ಸ್ವಚ್ಛವಾಗಿ ಹೇಳಿ ಹೋಗ್ತೀನಿ ಹೊರತು ನೀವು ಯಾರೂ ತಪ್ಪು ತಿಳ್ಕೊಂಬ ಕಾರಣ ಇಲ್ಲ. ಭೈರಪ್ಪನವ್ರು ಬೈದ್ರು, ಇಲ್ಲ ಈ ನೆಲೆಯೊಳಗೆ ಹಂಗಲ್ಲ, ಇಲ್ಲಿ ಸಮರ್ಥನೆ ಮಾಡೋ ನೆಲೆನೇ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅವರಿಗಿರುವಷ್ಟು ಅಭಿಮಾನ, ಅಂತಃಕರಣ, ಪ್ರೀತಿ, ವಿಶ್ವಾಸಗಳು ಪ್ರಾಯ ಇನ್ನೊಬ್ಬರು ಯಾರಿಗೂ ಇಲ್ಲ. ಭಾರತೀಯ ರಾಷ್ಟ್ರೀಯ ಅಭಿಮಾನ ಅಂಬುದ್ರ ಬಗ್ಗೆ ಇರ್ತಕ್ಕಂಥ ಬಹಳ ಅಭಿಮಾನ ಇದೆ. ಆ ದೃಷ್ಟಿಯಿಂದ ಅವನು ಭಯಂಕರ ಅಪ್ರಿಷಿಯೇಟ್ ಮಾಡ್ತೀವಿ ನಾವೆಲ್ಲ. ಆದರೆ ಈ ಪರ್ವದ ಮೂಲಕವಾಗಿ ಒಂದು ಚೂರು ಏನಾಯ್ತು ಅಂದರೆ ವೇದವ್ಯಾಸ ದೇವರಿಗೆ
ಅವರ ಪಾತ್ರಗಳಿಗೂ ನೀವು ಪಾತ್ರಗಳಿಗೂ ನೀವು ಅದನ್ನು ಈ ರೀತಿ ಮಂಡಿಸುವ ಒಂದು ವ್ಯತ್ಯಾಸ ಆಗಿದೆ. ಅದೇನು ಮಹತ್ವದ್ದಲ್ಲ. ಆದರೆ ಅದನ್ನು ನೋಡುವ ದೃಷ್ಟಿಯನ್ನು ಕೊಟ್ಬಿಟ್ರೆ ಜನರಿಗೆ ಅದನ್ನು ಹೇಗೆ ತಿಳ್ಕೋಬೇಕು ಅಂತ ಕೊಟ್ಬಿಟ್ರೆ ಏನು ತಪ್ಪಾಗೋದಿಲ್ಲ, ಏನೇನು ತಪ್ಪಾಗೋದಿಲ್ಲ. ನೀವೆಲ್ಲ ಔಷಧ ಕಂಪನಿ ಗುಳಿಗೆ ತಯಾರು ಮಾಡಿದ ಮೇಲೆ ಯಾವ್ಯಾವ್ದಕ್ಕೆ ಒಂಚೂರು ಕೊಟ್ಬಿಡ್ರಿ ಅಂದ್ರೆ ಕ್ಲಿಯರ್ ಆಗ್ತದೆ. ಒಟ್ಟು ನಾವೆಲ್ಲ ಗುಳಿಗೆ ನಾವು ಕೊಟ್ಟ ಔಷಧ ಎಲ್ಲ ನಿಮ್ಗೆ ಉಪಯೋಗ ಬೀಳ್ತಾವೆ ಅಂದ್ರೆ ಹಂಗಲ್ಲ. ಅವು ಯಾವ್ಯಾವ್ದಕ್ಕೆ ಒಂಚೂರು ನೀವು ಹೇಳಿಬಿಟ್ರೆ ಅದನ್ನು ನಮ್ಗೆ ಆ ತಕ್ಕಂತೆ ಆ ಸಮಯ, ಆ ಕಾಲ, ಸಂದರ್ಭ, ಆ ವಿಕಾರ, ಅದಕ್ಕೆ ತಕ್ಕಂಥ ರೀತಿಯೊಳಗೆ ಅದನ್ನು ನೋಡಲಿಕ್ಕೆ, ಅದನ್ನು ಬಳಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಮಾತ್ರ ನಾನು ಹೇಳಿದ್ದೆ ಹೊರತು ಮತ್ತೆ ಯಾರು ತಪ್ಪು ತಿಳ್ಕೊಳ್ಳೋ ಕಾರಣ ಇಲ್ಲ ಅಂತಂಬುದನ್ನು ಮೊದಲೇ ಹೇಳ್ತಾ, ಮಹಾಭಾರತ ಪಾಂಡುರಾಜ ಕುಂತಿ ಅವರ ಜೀವನದ ವಿವಾಹದ ದೊಡ್ಡ ಘಟ್ಟ ಕಾಣಬೇಕು ನಾವು. ಶೂರಸೇನ ಮಹಾರಾಜ, ಚಂದ್ರವಂಶ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ. ಆ ಪುರೂರವನ ವಂಶದೊಳಗೇನೆ ಮುಂದೆ ಯಯಾತಿ ಮಹಾರಾಜ. ಯಯಾತಿಗೆ ಇಬ್ಬರು ಹೆಂಡಂದರು. ಮೊದಲನೇ ಹೆಂಡತಿ ದೇವಯಾನಿ, ಅವಳು ಯದು ಮತ್ತು ತುರ್ವಸು ಅಂತ ಇಬ್ಬರು ಗಂಡಸು ಮಕ್ಕಳು. ಮತ್ತು ಎರಡನೇ ಶರ್ಮಿಷ್ಠೆ, ದೃಹ್ಯ, ಆನು, ಪೂರು ಅಂತ ಅವಳಿಗೆ 3 ಜನ ಮತ್ತು ಗಂಡಸು ಮಕ್ಕಳು. ಆ ಯದು ಮಹಾರಾಜನ ವಂಶ 6 ಭಾಗ ಆತು. ಅದರೊಳಗೆ 4 ಭಾಗ ಪ್ರಮುಖ: ವೃಷ್ಣಿಗಳು, ಅಂಧಕರು, ಭೋಜರು, ಯಾದವರು ಅಂತ. ಆ ವೃಷ್ಣಿಗಳ ವಂಶದಲ್ಲಿ ಶೂರಸೇನ ಮಹಾರಾಜ, ಅವನ ಮಗ ವಸುದೇವ, ಮಗಳು ಕುಂತಿಯೂ ಹೌದು. ಮತ್ತು ವಿದುರನ ಹೆಂಡತಿ ಅವಳು ಕೂಡ ಕುಂತಿಯ ತಂಗಿಯೇ, ಅವಳು ಕೂಡ ಅಂತ ಬೇರೆ ಹೆಂಡತಿಯಲ್ಲಿ ಹುಟ್ಟಿರ್ತಕ್ಕಂಥವಳು. ಈ ವಸುದೇವ, ಆ ಕುಂತಿ, ಅವಳು ಹುಟ್ಟಿದಾಗ ಅವಳ ಧೈರ್ಯ, ಆ ಕೂಸು, ಅದರದ್ದು ಏನು ಪರಾಕ್ರಮ ಅದನ್ನು ನೋಡಿ ಅವರಪ್ಪ ಒಂದು ಹೆಸರಿಟ್ಟ, ಪೃಥುತ್ವಾತ್ ಪೃಥ. ಏನು ವ್ಯಕ್ತಿತ್ವ ಅವಳದು, ಏನು ಪರಾಕ್ರಮ, ಏನು ಶಕ್ತಿ, ಅವಳ ಸಾಮರ್ಥ್ಯ ಅಂತ ಅವಳಿಗೆ ಪೃಥ ಅಂತ ಹೆಸರಿಟ್ಟ. ಅವಳನ್ನು ಆ ನಮ್ಮ ಶೂರಸೇನ ಮಹಾರಾಜನ ಸೋದರತ್ತೆ ಮಗ, ಅದೆಲ್ಲ ಇಂಡಿಯಾದೊಳಗೆ ಇದ್ದೂನ. ಕಾಂಬೋಜಿಯಾ ಅಂತ ಕರಿತೀರಿ ನೀವು ಇವತ್ತು, ಕಾಂಬೋಡಿಯಾ ಅಂತ ಕರಿತೀರಿ. ಬೌದ್ಧ ಧರ್ಮದ ಒಂದು ದೊಡ್ಡ ರಾಜ್ಯ ಅಂತ ಅನಿಸ್ತಿದೆ ಕಾಂಬೋಡಿಯಾ. ಅದೇ ಕುಂತಿ ಭೋಜ ಅಂತ, ಅವನಿಗೆ ಕುಂತಿ ಭೋಜ, ಅದೇ ಕಾಂಬೋಜ, ಅದೇ ಕಾಂಬೋಡಿಯಾ ಅಂತ ಇವತ್ತು ಕರೆಯಲ್ಪಡ್ತಾ ಇದೆ. ಕುಂತಿ ಭೋಜ ರಾಜನಿಗೆ ಅವನಿಗೆ ಮಕ್ಕಳಿರಲಿಲ್ಲ. ಅವ ಉಗ್ರ ಶೂರಸೇನನ್ ಕೇಳಿದ, ನನಗೊಬ್ಬ ಮಗಳನ್ನ ಕೊಡು, ನಾನು ಜೋಪಾನ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಅವಶ್ಯವಾಗಿ ತಗೋ ಅಂತ ಈ ಕುಂತಿಯನ್ನು, ಈ ಪೃಥಾಳನ್ನು ಕುಂತಿ ಭೋಜನಿಗೆ ಕೊಟ್ಟ. ಅಂದಿನ ಕಾಲದ ಒಂದು ಕ್ರಮ, ಪ್ರತಿಯೊಬ್ಬ ರಾಜರು ತಮ್ಮ ಹೆಣ್ಮಕ್ಕಳಿಗೆ, ತಮ್ಮ ಹಿರಿಯ ಹೆಣ್ಮಕ್ಕಳಿಗೆ ಆ ರಾಜ್ಯದ ಹೆಸರಿಡ್ತಾ ಇದ್ರು. ಅವರು ಯಾವ ಊರಿಗೆ ಹೋದ್ರು, ಯಾವ ಮನೆಯಲ್ಲಿ ಗಂಡನ ಮದುವೆ ಮಾಡ್ಕೊಂಡು ಪ್ರವೇಶ ಮಾಡಿದ್ರು, ಅಲ್ಲಿ ಆ ಹೆಸರು, ಆ ರಾಜ್ಯದ ಹೆಸರು ಉಳಿಬೇಕು ಅನ್ನೋದಾಗಬೇಕು. ಅದಕ್ಕೇನೆ ಕೋಸಲ ದೇಶದ ರಾಜ ಕೌಸಲ್ಯ ಅಂತ ಹೆಸರಿಟ್ಟ, ಕೇಕಯ ದೇಶದ ರಾಜ ಕೈಕೇಯಿ ಅಂತ ಹೆಸರಿಟ್ಟ. ಅದಕ್ಕೇನೆ ವಿದರ್ಭ, ನಾಗ್ಪುರ್ ಅಂತ ಏನದಲ್ಲ, ವಿದರ್ಭ ದೇಶದ ರಾಜ ಮಗಳಿಗೆ ವೈದರ್ಭಿ ಅಂತ ಹೆಸರಿಟ್ಟ, ರುಕ್ಮಿಣಿಗೆ. ವಿದೇಹ ದೇಶದ ರಾಜ ವೈದೇಹಿ ಅಂತ ಹೆಸರಿಟ್ಟ. ಹಾಗೇನೆ ಮದ್ರ ದೇಶದ ರಾಜ ಮಾದ್ರಿ ಅಂತ ಹೆಸರಿಟ್ಟ. ಇದೇ ಮದ್ರಾಸ್ ರಾಜ ಮಾದ್ರಿ ಅಂತ ಹೆಸರಿಟ್ಟ. ಹಾಗೇನೆ ಕುಂತಿ ಭೋಜ ಮಗಳಿಗೆ ಪೃಥಾಳಿಗೆ ಕುಂತಿ ಅಂತ ಹೆಸರಿಟ್ಟ. ಅದೇನೆ ಗಾಂಧಾರ ದೇಶದ ರಾಜ ಮಗಳಿಗೆ ಗಾಂಧಾರಿ ಅಂತ ಹೆಸರಿಟ್ಟ. ಅವನು ಸೌಬಲ್ ಅಂತಾರೆ, ಈ ಕಾಬೂಲ್ ಅಂತೀರಿ, ಅದು ಸೌಬಲ್ ಅಂತಿತ್ತಾಗ ಅದಕ್ಕೆ ಸೌಬಲಿ ಅಂತ ಹೆಸರಿಟ್ಟ ಗಾಂಧಾರಿಗೆ. ಆ ಕಂಧಾರ್ ಅಂತ ಏನು ಕರಿತೀವಿ ಅದೇ ಗಾಂಧಾರ ಅಂತ ಅನಿಸ್ಕೊಳ್ತಕ್ಕಂಥ ಗಾಂಧಾರ ದೇಶ. ಆ ಗಾಂಧಾರ ದೇಶದ ರಾಜಮ. ಹಾಗೆ ಕುಂತಿ ಅಲ್ಲಿ ಬೆಳೀತಾ ಇದ್ದಾಳೆ. ಸಖೇನ ತೇಷಪೆ. ನಾನು ಅವಾಗ ಬೆಳೆಯುವ ಮನೆಯೊಳಗೆ ಇದ್ದಂಥ ಸಂದರ್ಭದೊಳಗೆ ಒಮ್ಮೆ ಅನಿರೀಕ್ಷಿತವಾಗಿ ದುರ್ವಾಸರು ಅಲ್ಲಿ ಬಂದರು. ದುರ್ವಾಸರು ಬಂದ ಕ್ಷಣಕ್ಕೇನೆ, ದುರ್ವಾಸರು ಅಂದರೆ ನಮ್ಮ ಮರಾಠಿಯೊಳಗೆ ಒಂದು ಸಂಖ್ಯೆ ಅದ, 36 ಅಂತ ಕರೀತಾರೆ. ಅದಕ್ಕೆ 63 ಅಂತ ಕರೀತಾರೆ. 63 ಸ್ವಭಾವದ ಸಂಕೇತ ಅದು. 3 ಇತ್ಲಾಗಿರ್ತದೆ ಮಾರಿ, 6 ಅತ್ಲಾಗಿರ್ತದೆ ಮಾರಿ. 36 ಅಂದರೆ ಒಂದು ಮಾರಿ ಇತ್ಲಾಗ, ಒಂದು ಮಾರಿ ಅತ್ಲಾಗ. ಹಂಗೆ ಜೀವನದಾಗ ಒಂದಿಷ್ಟು ಮಾತು ಬೇರೆ, ವ್ಯವಹಾರ ಬೇರೆ. ಇದಕ್ಕೆ 63 ಅಂತ ಕರೀತಾರೆ, ಇದಕ್ಕೆ 63 ಅಂತ. ಅದಕ್ಕೆ ಅದು ಸ್ವಭಾವನೆ 63 ಅಂದ್ರೆ ಅದ ಸಹ ಮತ್ತು ತೀನ್ ಅಂತ ಏನದಲ್ಲ, ಈ 3 ಕನ್ನಡದೊಳಗೆ ಬರೆದ್ರು ಅಷ್ಟೇ ಆಗ್ತದೆ, ಮರಾಠಿಯೊಳಗೆ ಬರೆದ್ರು ಅಷ್ಟೇ ಆಗ್ತದೆ, ಯಾವುದೋ ಹಿಂದಿಯೊಳಗೆ ಬರೆದ್ರು ಅಷ್ಟೇ ಆಗ್ತದೆ. 3ನ ಮಾರಿ ಇತ್ಲಾಗ ಆಗ್ತದೆ, 6ದ ಮಾರಿ ಅತ್ಲಾಗ ಆಗ್ತದೆ. ಹಿಂಗಾಗಿ ಪರಸ್ಪರ ವಿರುದ್ಧವಾದ ವಿಚಾರಗಳನ್ನು ಎಲ್ಲಿ ನೋಡ್ತೀವಲ್ಲ ಅದಕ್ಕೆ 63 ಅಂತಾರೆ. ಹಂಗೆ ಸ್ವಭಾವನೂ ಹಂಗೆ ಇತ್ತವ್ರು. ಅಕಸ್ಮಾತ್ ಚ ಬ್ರೂತೆ, ಒಮ್ಗಿಲಿ ಬಂದ್ಬಿಡೋದು. ಭೋಜಯ ಸ್ಮಾನ್, ನಮ್ಗೆ ಊಟಕ್ಕೆ ಅಡಿಗೆ ಮಾಡಿದ ಕ್ಷಣಕ್ಕೆ ನಾನು ಅಲ್ಲೇ ಯಾಕೋ ಅಂತ ಹೋಗ್ಬಿಡು. ರಾತ್ರಿ 12 ಗಂಟೆಗೆ ಬರೋದು. ನನಗೆ ಇನ್ನೊಂದು ಅರ್ಧ ತಾಸಿನ ಅಡಿಗೆ ಆಗ್ಬೇಕು ಅನ್ಬೇಕು. ಅವ್ರು ಅಡಿಗೆ ಮಾಡಿದ ಕ್ಷಣಕ್ಕೆ ನನಗೆ ಯಾಕೋ ಹಸಿವಿಲ್ಲ, ಒಂದಾಯ್ತು, ಇನ್ನೇನು ಉಣ್ತಾರೆ ಎಲ್ಲ, ಇದು ಮುಗಿ ವೇಳೆ ಬಂತು, ಇನ್ನೂ ಉಣ್ಣೋದಿಲ್ಲ ಅಂತ ಎದ್ದು ಹೋಗ್ಬಿಡ್ತಿದ್ರು.
ಇಷ್ಟು ವಿಚಿತ್ರದ ದುರ್ವಾಸರ ಸ್ವಭಾವ. ಅನ್ನ ಮಾಡಿಸೋದು, ಬಿಟ್ಟು ಹೋಗೋದು, ಅನಿರೀಕ್ಷಿತವಾಗಿ ಬರೋದು, ಜಗಳಾಡೋದು, ಒದರಾಡೋದು, ಇಷ್ಟು ವಿಚಿತ್ರ ಸ್ವಭಾವ. ಇಂಥವ್ರನ್ನ ಮೇಂಟೈನ್ ಮಾಡಿದ್ದ ದುರ್ಯೋಧನ ಹೆಂಗಿದ್ದ ನೋಡ್ರಿ. ಅವನು ಏನು ಕಡಿಮೆ ಇದ್ದಿದ್ದಿಲ್ಲ, ಪ್ರಚಂಡಿದ್ದ ಅವನು ದುರ್ಯೋಧನ. ಚಾತುರ್ಮಾಸಿ ಇಟ್ಕೊಂಡಿದ್ದ. ಬಂದ್ರು ದುರ್ವಾಸರು. ಬಂದ ಕೂಡ್ಲೇನೆ ಕುಂತಿ ಭೋಜ ಆದ್ರೆ, ಕುಂತಿ ಭೋಜ ನಿನ್ನ ಮನೆಯೊಳಗೆ ಚಾತುರ್ಮಾಸಿ ಕೊಡ್ಬೇಕಂತ ಮಾಡೀನಿ. ಗಾಬರಿ ಅದವ. ಈ ಇಂಥ ತಿರ್ಸಟ್ಟು ಬ್ರಾಹ್ಮಣ ಇಷ್ಟು ಹುಚ್ಚು ಮಡಿ ಮೈಲಿಗೆ ಇಷ್ಟು ಇದಕ್ಕೆ ಮೇಂಟೈನ್ ಮಾಡುವಷ್ಟು ನಮ್ಮ ಮನೆ ವಾತಾವರಣ ಇರುವುದಿಲ್ಲ. ಅವಂದ ಬೇಡ ಸ್ವಾಮಿ, ನಾನು ರಾಜ, ಪ್ರಜೆಗಳ ಪರಿಪಾಲನೆಯೊಳಗೆ ಗಮನ ಕೊಡಬೇಕಾಗ್ತದೆ. ಎಲ್ಲಿ ಯಾವಾಗೇನೋ ಮತ್ತು ರಸಗೊಬ್ಬರ ಬೇಕಾಗ್ತದೆ ಹೇಳಿಕ್ಕೆ ಬರೋದಿಲ್ಲ. ಅದಕ್ಕೆ ನನಗೆಲ್ಲ ಅಲ್ಲಿ ಹೋಗುದಿರ್ತದೆ. ನೀವು ಮುಂದೆ ಕೈ ಕಟ್ಕೊಂಡು ನಿಮ್ಮ ಹೂ ಸಿಗ್ತೋ ಇಲ್ಲ, ತುಳು ಸಿಗ್ತಿಲ್ಲೋ, ನಿಮ್ಮ ಮಡಿಲಿ ಅಡಿಗಾತಿಲ್ಲೋ, ಇದನ್ನ ನಾನು ನೋಡ್ಕೋತ ನಿಂದಿರ್ಲಿಕ್ಕೆ ನನ್ನ ಕಡೆಯಿಂದ ಆಗುದಿಲ್ಲ. ಅದಕ್ಕೆ ನನ್ನ ಮಗಳು ಕ್ಷಮಿಷ್ಯಸೆ ಶಕ್ತಿತ ಕರ್ಮ ಕರ್ತ್ರ್ಯಾಹ, ನನ್ನ ಮಗಳು ತನ್ನ ಶಕ್ತಿಗೆ ಅನುಗುಣವಾಗಿ ನಿಮ್ಮ ಸೇವಾ ಮಾಡ್ತಾಳೆ. ನೀವು ಕ್ಷಮ ಮಾಡ್ತಿದ್ರೆ ಅವಶ್ಯವಾಗಿ ನನ್ನ ಮಗಳ ಕಡೆಯಿಂದ ಬೇಕಾದ ಸೇವೆಯನ್ನು ಮಾಡಿಸ್ಕೋಬಹುದು, ಅವಶ್ಯವಾಗಿ ಇರ್ಬೋದು ನಮ್ಮ ಮನೆಯೊಳಗೆ. ವಿಚಾರ ಮಾಡಿದರು. ಆಯ್ತು ಸರಿ ಅಂದರು ದುರ್ವಾಸರು. ಇದ್ರೂ ಹೇಳ್ತದೆ ಮಹಾಭಾರತ, ಶರೀರ ವಾಂಗ್ ಮನೋನುಗ ಯಥಾ ನ ಶಕ್ಯತೆ ಪರೈ. ಜಗತ್ತಿನ ಯಾವ ಹೆಣ್ಮಕ್ಳ ಕಣಿದ್ರು ಶರೀರದಿಂದ, ಮನಸ್ಸಿನಿಂದ, ಮಾತಿನಿಂದ, ಇಷ್ಟು ತಾಳ್ಮೆಯಿಂದ, ಇಷ್ಟು ಧೈರ್ಯದಿಂದ ಯಾರಿಗೂ ಸೇವಾ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸೇವಾ ಮಾಡ್ತಾಳೆ ಒಬ್ಬಳು ಕುಂತಿ. ಶರೀರ ವಾಂಗ್ ಮನೋನುಗ ಯಥಾ ನ ಶಕ್ಯತೆ ಪರೈ. ಇಷ್ಟೆಲ್ಲ ಸೇವಾ. ಒಂದು ಚಾತುರ್ಮಾಸಿಕಂತ ಬಂದವರು 13 ವರ್ಷ ಅಲ್ಲೇ ಕೂತು ಬಿಟ್ಟಿದ್ದ ದುರ್ವಾಸರ ಚಾತುರ್ಮಾಸ. ಕೊನೆಗಂದ್ರು ಒಂದು ಮಾತು ಹೇಳ್ತದೆ ಮಹಾಭಾರತ, ನಾವು ಯಾವಾಗಲೂ ನೆನಪಿಟ್ಕೋಬೇಕು. ನಾವು ನೀವು ಏನು ಬಹಳ ದೊಡ್ಡ ಧಾರ್ಮಿಕರೇನಲ್ಲ, ಪೂರ್ಣವಾದ ಧರ್ಮವನ್ನು ನಾವು ಏನು ಮಾಡುವವರಲ್ಲ. ಎಷ್ಟು ಶಕ್ಯದ ಅಷ್ಟು ಮಾಡ್ತೀವಿ. ಅದ್ರ ಬಗ್ಗೆನೂ ವಿಶ್ವಾಸ ಇರಬೇಕು ನಮಗೆ. ಮಹಾಭಾರತದ ಒಂದು ದೊಡ್ಡ ಟೈಟಲ್ ಅದು ಮೇನ್ ಟೈಟಲ್ ಅದು ಮಹಾಭಾರತದ್ದು. ಏನು ಅಂದರೆ ಮಹಾಭಾರತ ಹೇಳ್ತದೆ, ಬಹುರೂಪಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾ ಕ್ರಿಯಾ. ಬಹುರೂಪಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾ ಕ್ರಿಯಾ. ಧರ್ಮ ಬಹುರೂಪವಾದದ್ದು. ವಿವಿಧ ರೂಪಗಳಲ್ಲಿ ಧರ್ಮ ಒಂದೊಂದು ಕ್ರಿಯಾದ ರೂಪದಿಂದೋ, ನಂಬಿಕೆಯ ರೂಪದಿಂದಲೋ, ವಿಶ್ವಾಸದ ರೂಪದಿಂದಲೋ, ಆಚರಣೆಯ ರೂಪದಿಂದಲೋ ನಮ್ಮ ನಿಮ್ಮೆಲ್ಲರಲ್ಲಿ ಇನ್ನೂ ಉಳಿದಿದೆ ಧರ್ಮ. ಏನೋ ಒಂದು ಹಬ್ಬ ಹುಣ್ಣಿಮೆಯೋ ಮತ್ಯಾವುದೊಂದು ಸಂಭ್ರಮ ಸಮಾರಂಭ ಯಾವುದೋ ಒಂದು ರೂಪದಿಂದ ಧರ್ಮ ಉಳಿದದ್ದು ನಮ್ಮ ಜೀವನದೊಳಗೆ. ಅದೇನು ಬಹಳ ದೊಡ್ಡ ರೂಪದಿಂದ ಇರ್ಲಿಕ್ಕಿಲ್ಲ. ಆದರೆ ಬಹುರೂಪಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾ ಕ್ರಿಯಾ. ಒಂದು ಸ್ವಲ್ಪ ಸುದಕ್ಕೆ ಆ ಧರ್ಮದ ಆಚರಣೆ, ಧರ್ಮ ಸಣ್ಣದಿದ್ರು ಅದರ ಕ್ರಿಯಾ ಆಚರಣೆಯನ್ನು ನಾವು ಮಾಡಿದ್ರು ಅದು ವ್ಯರ್ಥ ಅಂತ ಸರ್ವಥಾ ಇಲ್ಲ. ನೇಹಾ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದು ಧರ್ಮ. ಅದಕ್ಕೆ ಹೇಳಿದ ಕುಂತಿ, ಜಗತ್ತಿನ ಯಾವ ಹೆಣ್ಮಕ್ಳ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಸೇವಾ ಮಾಡಿ ನೀನು. ನಿನ್ನ ಪರಿಶ್ರಮಕ್ಕೆ ನಾನೊಂದು ವರ ಕೊಡ್ತೀನಿ. ಎಂ ವಾಪಿ ತ್ವಮೇತೇನ ಮಂತ್ರೇಣ ಅವಾಹಿಷ್ಯಸಿ ತಸ್ಯ ಪ್ರಭಾವೇಣ ತವ ಪುತ್ರೋ ಭವಿಷ್ಯತಿ. ನೀನು ಈ ಮಂತ್ರ ಕೊಡ್ತೀನಿ. ಈ ಮಂತ್ರ ಅಂದಿ ಅಂದರೆ ಬೇಕಾದ ದೇವತೆಗಳಿರಲಿ, ಅವ್ರು ನಿನ್ನ ಮಕ್ಕಳಾಗಿ ಹುಟ್ಟುತ್ತಾರೆ. ಇದು ಮರ, ಇದನ್ನು ಕೊಡ್ತೀನಿ ನಿನಗೆ ಅಂತ ದುರ್ವಾಸರು ಮಂತ್ರ ಕೊಟ್ಟು ಹೋದರು. ಮುಂದೆ ನಮ್ಮ ಕರ್ಣ ಹುಟ್ಟುವುದು ಬಗೆ, ಅವನ ಬೆಳವಣಿಗೆ, ಅವನ ಜೀವನದೊಳಗೆ ಕುಂತಿ ತೇಲಿ ಬಿಟ್ಟದ್ದು ಉಚಿತವೋ ಅಂತ ಅಲ್ಲಿಂದ ಶುರುವಾಗ್ತದೆ. ಆ ಇಡೀ ಜೀವನದೊಳಗೆ ಕುಂತಿಯ ಅಪರಾಧವೋ, ಕರ್ಣನ ಅಪರಾಧವೋ, ಸಮಾಜದ ನಂಬಿಕೆಯೋ, ಇದರೊಳಗೆ ಅಪರಾಧಕ್ಕೆ ಯಾರನ್ನು ನಾವು ಗುರಿಪಡಿಸಬೇಕು ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾಳೆ ಸಾಯಂಕಾಲ ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.